ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಕೂಡ ಕಿಂಗ್ಡಮ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನಾನು ವಿಶ್ವ ಕಿಂಗ್ಡಮ್. ಸೊ ಇವತ್ತು ಈ ವಿಡಿಯೋ ಮಾಡುತ್ತಿರುವಂಥ ಒಂದು ವಿಷಯ ವಸ್ತು ಯಾವುದು, ಟಾಪಿಕ್ ಯಾವುದು ಅಂತಂದ್ರೆ, ಈಗಾಗಲೇ ಸುಮಾರು 545 PSI ಹುದ್ದೆಗಳ ಒಂದು ಅಧಿಸೂಚನೆ ಹೊರಡಿಸಲಾಗಿದೆ. ಹೆಚ್ಚು ಕಡಿಮೆ ಎಲ್ಲರೂ ಕೂಡ ಚೆನ್ನಾಗಿ ಪ್ರಿಪೇರ್ ಆಗ್ತಾಯಿದ್ದೀರಿ ಅಂತ ಅಂದ್ಕೊಳ್ತೀನಿ. ಮತ್ತು ಕೆಲವೇ ದಿನಗಳಲ್ಲಿ 411 ಹುದ್ದೆಗಳ ಒಂದು ಅಧಿಸೂಚನೆ ಕೂಡ ಹೊರಡಿಸುವ ಗೆಜೆಟ್ ಆಲ್ರೆಡಿ ಹೊರಡಿಸಲಾಗೈತಿ. ಸೊ ಹಾಗಾಗಿ ಇವತ್ತು PSI ಪ್ರಬಂಧದ ಬಗ್ಗೆ, ಎಸ್ಸೆ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ಎಸ್ಸೆ ಬಗ್ಗೆ ಕಂಪ್ಲೀಟಾಗಿ ಏನೇನು ಮಾತಾಡ್ತೀನಿ ಎಂಟೈರ್ ವಿಡಿಯೋದಲ್ಲಿ ಅಂತಂದ್ರೆ, ಒಂದನೇದ್ದು ಎಸ್ಸೆ ಮಹತ್ವ ಏನು ಮತ್ತು ಎಸ್ಸೆಗೆ ಸಂಬಂಧಪಟ್ಟಂಥ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್. ನೀವೇನಾದರೂ ಸೀರಿಯಸ್ ಆಸ್ಪಿರೆಂಟ್ಗಳಿಗೇನು ಅವಶ್ಯಕತೆ ಇಲ್ಲ. ಅದು ಫಸ್ಟ್ ಟೈಮ್ ಇದ್ದೀರಿ, ಇನ್ನೊಬ್ಬ ಡಿಗ್ರಿ ಓದ್ತಾ ಇದ್ದೀರಿ ಅಂಥವ್ರೆಲ್ಲರಿಗೂ ಕೂಡ ಒಂದು 0 ಇಟ್ಕೊಂಡು ಪರ್ಫೆಕ್ಟ್ ತನಕ ಬೇಸಿಕ್ ಇನ್ಫಾರ್ಮೇಷನ್ನು ಒಂದನೇದ್ದು. ಎರಡನೇದ್ದು, ಎಸ್ಸೆಗೆ ಎಲ್ಲೆಲ್ಲಿಂದ ಕೇಳ್ತಾರೆ, ಅಂದರೆ ಯಾವ್ಯಾವ ಕ್ವಶನ್ಸ್ ಕೇಳ್ಬೋದು, ಟಾಪಿಕ್ ಸಬ್ಜೆಕ್ಟ್ಗಳು ಯಾವ್ಯಾವ ಅದಾವೆ ಎಸ್ಸೆಯಲ್ಲಿ ಬರಬಹುದಾದಂಥ ಒಂದು ವಿಷಯಗಳು, ಟಾಪಿಕ್ಸ್. ಎರಡನೇದು ವೆರಿ ಸಿಂಪಲ್ ಆಗಿ ಹೇಳ್ಬೇಕು, ಟಾಪಿಕ್ಸ್. ಮೂರನೇದು, ಎಸ್ಸೆ ಬರೆಯೋದು ಈಗ ಟಾಪಿಕ್ಸ್ ಆಯ್ತಲ್ಲ, ಟಾಪಿಕ್ಸ್ ಆದಮೇಲೆ ರೆಫರೆನ್ಸ್, ಅಂದ್ರೆ ಎಲ್ಲಿ ನಾವು ಯಾವುದನ್ನು ಓದಿದ್ರೆ ಎಸ್ಸೆ ಹೆಂಗೆ ಪ್ರಿಪೇರ್ ಆಗಬೇಕು, ನಮಗೆ ಸೋರ್ಸಸ್ಗಳು ಯಾವುವು ಅಂತ. ಆ್ಯಂಡ್ ನಾಲ್ಕನೇದು, ಪ್ರಬಂಧ ಬರೆಯುವಂಥ ಒಂದು ವಿಧಾನ. ಸೊ ಈ 4 ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ಸ್ಕಿಪ್ ಮಾಡಲಾರ್ದಂಗೆ ಯೂಸ್ಫುಲ್ ಅದೇ ನೋಡಿ. ಸೊ ಈಗಾಗಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರುವಂಥವರಿಗೆ ನಾನು ಯಾರಂತ ಗೊತ್ತಿರುತ್ತೆ, ನನ್ನ ಬಗ್ಗೆ ಹೇಳುವ ಅವಶ್ಯಕತೆ ಇಲ್ಲ. ಆದರೂ ಕೂಡ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಅಂದರೆ, ನಾನು ಪ್ರಬಂಧದ ಬಗ್ಗೆ ಮಾತಾಡಬೇಕು ಅಂತಂದರೆ, ಸೊ ಏನೋ ಕೆಲಸ ಇಲ್ಲಾರ್ದು ಯೂಟ್ಯೂಬಲ್ಲಿ ಸಮಥಿಂಗ್ ವಿಡಿಯೋ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಟ್ರೆಂಡ್ ಇತ್ತೀಚೆಗಿದೆ. ಅಂಥವರಿಗಾಗಿ ಸ್ನೇಹಿತರೆ, ನಾನು ವಿಶ್ವ ಕಿಂಗ್ಡಮ್. ಸೊ ಈಗೇನು ನೀವು PSIಗೆ ಪ್ರಿಪೇರ್ ಆಗ್ತಾ ಇದ್ದೀರಲ್ಲ, ಸಿವಿಲ್ PSI, DRRSI, KSRP, ಕಾನ್ಸ್ಟೇಬಲ್, SDA, FDA, ಅಸಿಸ್ಟೆಂಟ್ ಪ್ರೊಫೆಸರ್, ಅಕೌಂಟೆಂಟ್, ಸುಮಾರು ಒಂದು 12 ಸರ್ಕಾರಿ ಹುದ್ದೆಗಳಿಗೆ ಯಾವುದೇ ಕೋಚಿಂಗ್ ಇಲ್ಲದೆ ಆಯ್ಕೆಯಾಗಿ ಪ್ರೆಸೆಂಟಾಗಿ ಸುಮಾರು 6-7 ವರ್ಷಗಳಿಂದ ಗೌರ್ಮೆಂಟ್ ಜಾಬಲ್ಲಿರುವಂಥ ಒಬ್ಬ ವ್ಯಕ್ತಿ. ಸೊ ಸ್ನೇಹಿತರೆ, ಡೋಂಟ್ ವೇಸ್ಟ್ ಟೈಮ್, ಲೆಟ್ ಅಸ್ ಸ್ಟಾರ್ಟ್. ಒಂದನೇ ಟಾಪಿಕ್ ನಾನು ಹೇಳಿದೆ. ಇನ್ನೂ ಒಂದು ನೋಡಿರಿ, ಈ ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನಲ್ಲಿ ಒಂದು ಪ್ಲೇಲಿಸ್ಟಲ್ಲಿ ಹೋದರೆ PSI RSI ಸ್ಪೆಷಲ್ ಅಂತ ಅದೇ. ಅಲ್ಲಿ ಈಗಾಗಲೇ ನಾನು ಸುಮಾರು ಒಂದು 2 ತಿಂಗಳ ಹಿಂದ್ಗಡೆನೇ PSIಗೆ ಪೇಪರ್ 1 ಬಗ್ಗೆ ವಿಡಿಯೋ ಮಾಡಿದ್ದೀನಿ ರೀ. ಆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಆಲ್ರೆಡಿ ಸುಮಾರು 1 ಲಕ್ಷ ಜನ ನೋಡಿದ್ದೀರಿ. ಕಂಪ್ಲೀಟಾಗಿ ಬೇಸಿಕ್ಸ್ ಆ ವಿಡಿಯೋದಲ್ಲಿ ಎಲ್ಲ ಹೇಳಿದ್ದೀನಿ. ಪೇಪರ್ 1 ಬಗ್ಗೆ ಕಂಪ್ಲೀಟಾಗಿ ಹೇಳಿದ್ದೀನಿ. ಇವತ್ತು ಓನ್ಲಿ ಎಸ್ಸೆ ಬಗ್ಗೆನೇ ಹೇಳ್ತೀನಿ. ಆಲ್ರೆಡಿ ನಾನು ಟ್ರಾನ್ಸ್ಲೇಷನ್ ಸಂಬಂಧಪಟ್ಟ ಹಾಗೆ ಸ್ಪೆಷಲ್ ಕ್ಲಾಸು ಮಾಡೋಕತ್ತಿದ್ದೀನಿ, ಹಲವಾರು ವೀಡಿಯೋನ ಮಾಡಿದ್ದೀನಿ. ಸೊ ಇವತ್ತು ಎಸ್ಸೆಗೆ ಸಂಬಂಧಪಟ್ಟಂಗೆ ಮಾಡ್ತೀನಿ. ಯಾರಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರಿ ಅಂತಂದ್ರೆ ಆ ವಿಡಿಯೋನ ನೋಡಿರಿ. ಅದರದ್ದು ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ. ಸ್ನೇಹಿತರೆ, 1ನೇ ಪಾಯಿಂಟ್, ಈ ಎಸ್ಸೆ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ನೋಡೋಣಂತೆ. ವೆರಿ ಫಸ್ಟ್, ಪೇಪರ್ 2 ಇರ್ತವೆ. ನಮಗೆ 2 ಪೇಪರ್ ಇರ್ತವೆ PSIಲಿ. ಪೇಪರ್ 2 MCQ ಇರ್ತೈತೆ. ಪೇಪರ್ 1 ಡಿಸ್ಕ್ರಿಪ್ಟಿವ್ ಟೈಪ್ ಇರ್ತೈತೆ. ಡಿಸ್ಕ್ರಿಪ್ಟಿವ್ ಅಂತಂದರೆ, ಸೊ ಒಂದು 20 ಮಾರ್ಕ್ಸ್ಗೆ ಎಸ್ಸೆ ಇರ್ತದೆ, 20 ಮಾರ್ಕ್ಸ್ಗೆ ಟ್ರಾನ್ಸ್ಲೇಷನ್ ಇರ್ತದೆ, 10 ಮಾರ್ಕ್ಸ್ಗೆ ಸಾರಾಂಶ ಅಥವಾ ಪ್ರಿಸೈಸ್ ಇರ್ತದೆ. ಸೊ ಇಲ್ಲಿ ಎಸ್ಸೆ 20 ಮಾರ್ಕ್ಸಿಗೆ ಇರ್ತೈತೆ, 20 ಮಾರ್ಕ್ಸಿಗೆ ಎಸ್ಸೆ ಇರ್ತೈತೆ. KSRPಗೆ 30 ಮಾರ್ಕ್ಸಿಗೆ ಇರ್ತದೆ, ಯಾಕಂತ ಹೇಳಿದ್ರೆ ಇಲ್ಲಿ ಪ್ರಿಸೈಸ್ ಇರಲ್ಲ. ಇಲ್ಲಿ ಯಾಕೆ ಈ ಪ್ರಬಂಧನ PSIಗೆ ಕೇಳ್ತಾರೆ? ಒಂದನೇದ್ದು ಯಾಕೆ ಕೇಳ್ತಾರೆ ಅಂತಂದರೆ, ನೋಡ್ರಿ, ಪೇಪರ್ 1 ಅನ್ನೋದು ನಾಲೇಜ್ ಬೇಸ್ಡ್ ಪೇಪರ್ ಅಲ್ಲ, ಸ್ಕಿಲ್ ಬೇಸ್ಡ್ ಪೇಪರ್. ನಮ್ಮ ಕೌಶಲ್ಯ ಆಧಾರಿತವಂಥ ಪತ್ರಿಕೆ ಅದು. ನಮಗೆ ಸ್ಕಿಲ್ ನೋಡ್ತಾರಲ್ಲಿ, ನಾಲೇಜ್ ನೋಡಲ್ಲ. ನಾಲೇಜ್ ನೋಡೋದಕ್ಕೋಸ್ಕರ ಪೇಪರ್ 2 ಇರ್ತದೆ. ಯಾಕೆ ಎಸ್ಸೆ ಇಡ್ತಾರೆ ಅಂದ್ರೆ, ನಾಳೆ ಒಂದು ಪೊಲೀಸ್ ಠಾಣೆಯ ಇನ್ಚಾರ್ಜ್ ಆಗಿರ್ತಾರೆ, ಸಬ್ ಇನ್ಸ್ಪೆಕ್ಟರ್ ಅಂದರೆ ಒಂದು ಪೊಲೀಸ್ ಸ್ಟೇಷನ್ನ ಇನ್ಚಾರ್ಜ್ ಇರ್ತಾರೆ.
ಅವರುಗಳು ತಮ್ಮ ವೃತ್ತಿ ಜೀವನದಲ್ಲಿ ಮೇಲಧಿಕಾರಿಗಳ ಜೊತೆ ನ್ಯಾಯಾಲಯದೊಂದಿಗೆ ಸಂಭಾಷಣೆ ಮಾಡಬೇಕಾಗಿರುತ್ತದೆ, ಪತ್ರ ವ್ಯವಹಾರ ಮಾಡಬೇಕಾಗುತ್ತದೆ. ಯಾವುದೋ ಒಂದು ಕೇಸ್ ಆಗಿದೆ ಅಂತಂದರೆ ಆ ಕೇಸ್ನ ಕಂಪ್ಲೇಂಟ್ ಹಿಡ್ಕೊಂಡು ಎನ್ಕ್ವೈರಿ ಹಿಡ್ಕೊಂಡು ಅಪ್ ಟು ಚಾರ್ಜ್ ಶೀಟ್ ಆಗೋ ತನಕ, ನಾವೇನು ಕೋರ್ಟಿಗೆ ಫೈನಲ್ ರಿಪೋರ್ಟ್ ಸಲ್ಲಿಸ್ತೀವಲ್ಲ ಅಲ್ಲಿ ತನಕ ಅವರು CD ಅಂತ ಬರಿಬೇಕಾಗಿರ್ತೈತೆ, ಕ್ರೈಮ್ ಡೈರೀಸ್ ಅಂತ. ಸೊ ಇವುಗಳನ್ನೆಲ್ಲ ಬರಿಬೇಕು ಅಂತಂತಂದ್ರೆ ಅಂತ ಬರೆಯುವಂಥ ಜ್ಞಾನ ಇರಲೇಬೇಕಲ್ಲ, ಆ ಒಂದು ಸ್ಕಿಲ್ ಬೇಕಲ್ಲ. ಅದಕ್ಕೋಸ್ಕರ ಪ್ರಬಂಧನ ಇಟ್ಟಿರ್ತಾರೆ. ಯಾಕೆ ಇಟ್ಟಿರ್ತಾರೆ ಅನ್ನೋದು ಒಂದಾಯಿತು. ಇನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಂದರೆ ನೋಡಿರಿ, ಪ್ರಬಂಧ 20 ಮಾರ್ಕ್ಸ್ಗೆ ಇರ್ತದೆ. ಕನ್ನಡದಲ್ಲಿ ಆದರೂ ಬರಿಬೋದು, ಇಂಗ್ಲೀಷಲ್ಲಿ ಆದರೂ ಬರಿಬೋದು. 2 ಪೆನ್ನನ್ನು ಯೂಸ್ ಮಾಡುವ ಅಂದರೆ ಬ್ಲೂ ಪೆನ್ನಲ್ಲಿ ಆದರೂ ಬರಿಬೋದು, ಬ್ಲ್ಯಾಕ್ ಪೆನ್ನಲ್ಲಿ ಆದರೂ ಬರಿಬೋದು. ಡೋಂಟ್ ಯೂಸ್ ಜೆಲ್ ಪೆನ್ನ ಯೂಸ್ ಮಾಡಬೇಡಿ. ಬಾಲ್ ಪಾಯಿಂಟ್ ಪೆನ್ ಅದು ಗೊತ್ತಿರ್ತೈತೆ. ಕೆಲವೊಬ್ಬರಿಗೆ ಇನ್ನೂ ಡಿಗ್ರಿ ಓದ್ತಿರೋ ಅಂಥವ್ರಿಗೋಸ್ಕರ ಈ ಮಾಹಿತಿ. 600 ಪದಗಳಂತ ಇರ್ತದೆ. ಈ ವರ್ಡ್ಸ್ ಲಿಮಿಟ್ ಹೆಂಗೆ ಸರ್, 600 ಪದಗಳೇನು ಕೌಂಟ್ ಮಾಡ್ತಾರೆ ಏನು ಅಂತ? ಆಗಲ್ಲ, ಒಂದು ಅಂದಾಜು ಇರ್ತದೆ. ಇಲ್ಲಿ 600 ಪದಗಳಂದ್ರೆ ನೀವು ಹೆಂಗೆ ಮಾಡಬೇಕು ಅಂತಂದ್ರೆ, ಸರ್ ನಮ್ಗೆ 600 ಪದಗಳಂತ ಹೆಂಗೆ ಗೊತ್ತಾಗುತ್ತೆ? ವೆರಿ ಸಿಂಪಲ್. ಹೆಂಗೋ ಟೈಮ್ ಆಯ್ತಲ್ಲ, ಬರೀರಿ. ಒಂದು ಲೈನ್ದಾಗ ಎಷ್ಟು ವರ್ಡ್ಸ್ ಬರ್ತಾವೆ ನೋಡ್ರಿ. ಪದಗಳು, ಅಕ್ಷರಗಳಲ್ಲ, ಪದಗಳು ಎಷ್ಟು ಬರ್ತಾವೆ ನೋಡ್ರಿ. ಈಗ ನಮ್ಮ ದೇಶ, ನಮ್ಮ ಅನ್ನೋದೊಂದು ಪದ, ದೇಶ ಅನ್ನೋದೊಂದು ಪದ. ನಿಮ್ಮ ಒಂದು ಸರಾಸರಿ ನಿಮ್ಮದು ಹ್ಯಾಂಡ್ ಅಂದರೆ ನಿಮ್ಮ ಅಕ್ಷರಗಳು ದೊಡ್ಡದಾಗುತ್ತೋ ಸಣ್ಣದಾಗುತ್ತೋ ಆಧಾರದ ಮೇಲೆ ಒಂದು ಅಕ್ಷರದಾಗ 8 ಪದಗಳು ಬರ್ತವೆ, 6 ಪದಗಳು ಬರ್ತವೆ ಅಂತಂದ್ರೆ 6 ಪದಗಳು ಅಂತ ಒಂದು 5 ಲೈನ್ದು ಒಂದು ಪ್ಯಾರ ಅಂಥ ಪ್ಯಾರಗಳು ಎಷ್ಟು ನೋಡ್ಕೊಡ್ರಿ. ವೆರಿ ರಫ್ಲಿ ಆಗಿ ಹೇಳಬೇಕು ಅಂದರೆ ಎಸ್ಸೆ ಎಷ್ಟಿರಬೇಕು ಅಂದರೆ ಮಿನಿಮಮ್ 4 ಪೇಜಸ್ ಇರಬೇಕು. ಮ್ಯಾಕ್ಸಿಮಮ್ 5 to 6ಕ್ಕಿಂತ ದಾಟಬಾರ್ದು. ನೀವೇನಾದರೂ ಜಾಸ್ತಿ ಬರೆದ್ರಿಯಪ್ಪ ಅಂತಂದ್ರೆ ಮಾರ್ಕ್ಸ್ಗಳು ಕಟ್ ಆಗೋ ಚಾನ್ಸಸ್ ಇರ್ತದೆ. ಕಮ್ಮಿ ಬರೆದ್ರೇನು ಕಟ್ ಆಗಲ್ಲ. ಎಷ್ಟು ಕ್ವಾಂಟಿಟಿ ಬರೆದ್ರಿ ಅನ್ನೋದಕ್ಕಿಂತ ಎಷ್ಟು ಕ್ವಾಲಿಟಿ ಬರೆದ್ರಿ ಅನ್ನೋದು ಇಂಪಾರ್ಟೆಂಟು. ಮತ್ತು ನೀವು ಅಷ್ಟೆಲ್ಲ ಜಾಸ್ತಿ ಬರೆದ್ರೆ ನಿಮ್ಗೆ 50 ಮಾರ್ಕ್ಸಿಗೆ ಟಚ್ ಮಾಡ್ಬೇಕ್ರಿ. 50 ಮಾರ್ಕ್ಸಿಗೆ ನೀವು ಪೇಪರ್ 1ನಲ್ಲಿ ಟಚ್ ಮಾಡಿದ್ರೆ ಅಷ್ಟೇ 35+ ತಗೊಳ್ಳೋ ಸಾಧ್ಯತೆ ಇರ್ತದೆ. ನೀವು ಬರೀ ಪ್ರಬಂಧ ಒಂದೇ ಬರ್ತೈತಿ, ಬಾರಂದು ಪೂರ್ತಿ ರಾಮಾಯಣ ಮಹಾಭಾರತ ಬರ್ಕೊಂತ ಕುಂತ್ರ ಇಲ್ಲೇನೇ ಟೈಮ್ ಹೋಗಿಬಿಡ್ತೈತೆ. ಆಯ್ತು ರೀ, ಹಾಫ್ ಆನ್ ಅವರಲ್ಲಿ ಎಸ್ಸೆ ಮುಗಿದಿರ್ಬೇಕು. ಅದು ಎಲ್ಲಿಗೆ ನಮ್ಗ್ಲಕ್ಕ ಎಸ್ಸೆ ಮುಗಿಸ್ಬೇಕು. ನೀವು ಅದನ್ನು ಈಗಲೇ ಪ್ರಾಕ್ಟೀಸ್ ಮಾಡಬೇಕು. ಯಾಕಂತ ಕೇಳಿದ್ರೆ ಅಲ್ಲಿ ಪೇಪರ್ 1ನಲ್ಲಿ 50 ಮಾರ್ಕ್ಸ್ ಟಚ್ ಮಾಡಿದ್ರೆ ಅಷ್ಟೇ 35 ಸರ್ ಮಿನಿಮಮ್ ಮ್ಯಾಕ್ಸಿಮಮ್ ಅಲ್ಲ. ಆ ವಿಡಿಯೋ ನೋಡ್ರಿ, ನೀವೆಲ್ಲ ಹೇಳಿದ್ದೀನಿ ನಾನು. ಯಾಕಂತ ಕೇಳಿದ್ರೆ ರೀಸೆಂಟಾಗಿ RSI ಮತ್ತು ವೈರ್ಲೆಸ್ಸು ಈ KSRP ರಿಸಲ್ಟ್ ಬಿಟ್ಟಾರ್ರಿ. ಯಾರೂ ಕೂಡ 35 ಕೆಳಗೆ ತೊಗೊಂಡೇ ಇಲ್ಲ. ಎಲ್ಲರೂ 38, 40, 42 ಅಂದರೆ ಟ್ರೆಂಡ್ ಅದ ರೀ. ಎಲ್ಲರೂ ಓದಕತ್ತಾರೆ ಇಲ್ಲಿ. ಈಗ ನಾವು ಸುಮ್ಮನೆ 30 ತೊಗೋತೀವಿ, 15 ತೊಗೋತೀವಿ, 20 ತೊಗೊಳ್ತೀವಿ, ಸೆಲೆಕ್ಷನ್ ಆಗ್ತೀವಿ ಅನ್ನೋದು ನಮ್ಮ ಮೂರ್ಖತನ ಆಗುತ್ತೆ. ಅದಕ್ಕೆ ಮಿನಿಮಮ್ 4 ಪೇಜ್ ಬರೀರಿ, ಮ್ಯಾಕ್ಸಿಮಮ್ 6 ಪೇಜ್ ಬರೀರಿ. 6 ಪೇಜ್ಗಿಂತ ದಾಟಕ್ಕೆ ಹೋಗಬೇಡ್ರಿ. ಕ್ವಾಲಿಟಿ ಈಸ್ ಇಂಪಾರ್ಟೆಂಟ ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟ್. ಅರ್ಧ ತಾಸನ್ನ ಮುಗಿಸಿರ್ಬೇಕು ಅದನ್ನು. ಇದು ಬೇಸಿಕ್ ಇನ್ಫಾರ್ಮೇಷನ್ ಆಯಿತು ಪ್ರಬಂಧದ ಬಗ್ಗೆ. ಇನ್ನೂ ಒಂದು ಮಾತು ಹೇಳ್ತೀನಿ ರೀ. ಎಂಟೈರ್ ಪೇಪರ್ 1ನಲ್ಲಿ ನಾನು ಜಾಸ್ತಿ ಭಾಳ ಜನ ಇಡೀ ನೀವು ಕರ್ನಾಟಕದಾಗ ಯಾವುದೇ ಕೋಚಿಂಗ್ ಸೆಂಟರ್ದವ್ರು ತೊಗೊಳ್ರಿ, ನೀವು ಪ್ರತಿ ಸಾರಿ ಪ್ರಬಂಧದ ಮೋಕ್ ಟೆಸ್ಟ್ ನಡೆಸ್ತಾರೆ ಹೊರತಾಗಿ ಟ್ರಾನ್ಸ್ಲೇಷನ್ದು ಯಾರೂ ನಡೆಸಲ್ಲ, ಪ್ರಿಸೈಸ್ದು ಯಾರೂ ನಡೆಸಲ್ಲ. ಹೆಂಗೆ ಅಂದ್ಕೊಂಡ್ಬಿಟ್ಟಾರೆ ಅಂತಂದರೆ ಪೇಪರ್ 1 ಅಂದರೆ ಪ್ರಬಂಧ. ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ, ಹಿಂದಿನ ವಿಡಿಯೋದಲ್ಲಿ. ಒಂದು ಸತ್ಯ ಇದನ್ನೇನೋ ನಾನು ಈ ಥರ ಹೇಳೋದ್ರಿಂದ ನಿಮಗೆ ಏನೋ ಸಮಥಿಂಗ್ ಆಗ್ಬೋದು. ನೀವು ಇಲ್ಲಿವರೆಗೆ ಯಾರೇ PS ಆಗ್ತಾಯಿದ್ದಾರೆ ಅಂತಂತಂದ್ರೆ ಅವ್ರ ಸಕ್ಸಸ್ ರೇಟ್ ನೋಡ್ರಿ. ನೀವು ಪ್ರಬಂಧ ಒಂದೇ ಬರೆದು ಯಾರೂ ಸೆಲೆಕ್ಷನ್ ಆಗಿಲ್ಲ. ಎಲ್ಲೋ ವೆರಿ ರೇರ್ ಸಿಚುವೇಶನ್ನು ಪೇಪರ್ 12 90+ ಮಾಡಿರ್ತಾರೆ ಅವರು. ಅಂದರೆ 90 ಕ್ವಶನ್ಸ್ ರೈಟ್ ಹಾಕಿರ್ತಾರೆ. ಅದಕ್ಕೆ ಪ್ರಬಂಧಕ್ಕೆ ನಾವು ಅತಿ ಹೆಚ್ಚು ಎಲ್ಲದಕ್ಕೂ ಕೊಡ್ಬೇಕ್ರಿ. 3 ಸೆಕ್ಷನ್ಸ್ ಅದಾವ. ಟ್ರಾನ್ಸ್ಲೇಷನ್ ಅದ, ಪ್ರಿಸೈಸ್ ಅದ, ಪ್ರಬಂಧ ಅದ. 3ಕ್ಕೂ ಈಕ್ವಲ್ ಕೊಡ್ಬೇಕು. ಸರ್ ನಾವು ಕನ್ನಡ ಮೀಡಿಯಮು ಟ್ರಾನ್ಸ್ಲೇಷನ್ ಬರಲ್ಲ, ಕಲ್ಕೊಳ್ರಿ. ಯಾಕೆ ಪ್ರಬಂಧಕ್ಕೆ ಜಾಸ್ತಿ ಒತ್ತು ಕೊಡಬಾರ್ದಂತ ಒತ್ತಂದೇ ಏನ್ರಿ, ಅದೊಂದ್ರ ಮೇಲೆ ಡಿಪೆಂಡ್ ಆಗಿರಬಾರ್ದು. ಯಾಕಂದ್ರೆ ಈ ಪ್ರಬಂಧ ನೀವು ಬರೆದಷ್ಟು ಮಾರ್ಕ್ಸ್ ಸಿಗಲ್ರಿ ಇದಕ್ಕೆ. ಮತ್ತು ನೀವು ಎಷ್ಟೋ ಒಂದು 8 ರಿಂದ 10 ಟಾಪಿಕನ್ನು ಚೂಸ್ ಮಾಡಿಕೊಂಡು ಪ್ರಿಪೇರ್ ಆಗಿರ್ತೀರಿ. ಆ ಟಾಪಿಕ್ ಬರಲಿಲ್ಲ, ಏನು ಮಾಡ್ತೀರಿ? ಓಕೆ, ಒಂದು ವೇಳೆ ನಿಮ್ಮ ಟಾಪಿಕ್ಕೇ ಬಂತು ಅಂದ್ಕೊಡ್ರಿ. ಬಂದರೂ ಕೂಡ ಫಾರ್ ಎಕ್ಸಾಂಪಲ್ ಇವಾಗ ನೂತನ ಶಿಕ್ಷಣ ನೀತಿ ಐತಪ್ಪ, ಆ ಟಾಪಿಕ್ ಪ್ರಬಂಧ ಬಂತು. ಈಗ ಆ ಟಾಪಿಕ್ ಬಂದೈತಿ ಅಂತಂದ್ರೆ ಈಗ ನಾನು ಕೂಡ ಪ್ರಬಂಧ ಬರಿತೀನಿ, ಯಾರೋ X ಅನ್ನೋ ವ್ಯಕ್ತಿ ಪ್ರಬಂಧ ಬರಿತಾನೆ, Z ಅನ್ನೋ ವ್ಯಕ್ತಿ ಪ್ರಬಂಧ ಬರಿತಾನೆ. 3 ಜನ ಸೇಮ್ ಬರೆಯೋಕ್ಕಂತ ಸಾಧ್ಯನೇ ಇಲ್ಲ.
ನನ್ನ ವೈಯಕ್ತಿಕ ಅಭಿಪ್ರಾಯಗಳು ನಾನು ಬರಿತೀನಿ, ಅವ್ರ ವೈಯಕ್ತಿಕ ಅಭಿಪ್ರಾಯಗಳು ಅವ್ರು ಬರೀತಾರೆ, ಅವರು ಬರೀತಾರೆ. ವ್ಯಾಲ್ಯುವೇಷನ್ ಮಾಡೋವನಿಗೆ ಯಾರ್ದು ಇಷ್ಟ ಆಗುತ್ತೆ ಯಾರಿಗೆ ಗೊತ್ತು. ಅಂದ್ರೆ ಈ ಪ್ರಬಂಧ ಅನ್ನೋದು ವ್ಯಕ್ತಿಗತವಾಗಿರುತ್ತದೆ, ವಸ್ತುನಿಷ್ಠವಾಗಿರಲ್ಲ. ಇದು ಸಬ್ಜೆಕ್ಟಿವ್ ಇರಲ್ಲ, ಇದು ಸಬ್ಜೆಕ್ಟಿವ್ ಇರ್ತೈತೆ, ಅಬ್ಜೆಕ್ಟಿವ್ ಇರಲ್ಲ. ಅಂದ್ರೆ ವ್ಯಕ್ತಿಯ ಅಭಿಪ್ರಾಯಗಳ ಮೇಲೆ ಹೋಗ್ತದೆ. ನಿನ್ನ ಅಭಿಪ್ರಾಯಗಳು ವ್ಯಾಲ್ಯುವೇಷನ್ ಮಾಡೋವನಿಗೆ ಇಷ್ಟ ಆಗಲಿಲ್ಲ ಅಂದ್ರೆ ಏನು ಮಾಡ್ತೀರಿ ಅವಾಗ? ಅದಕ್ಕೆ ಏಡ್ ಚಂದ ಪ್ರಿಪೇರ್ ಆದು ಏನು ನೀವು ಹೇಳಿದ್ದೆ ಬಂದರೂ ಕೂಡ ಕೆಲವೊಂದು ಸಾರಿ ಮಾರ್ಕ್ಸ್ ಗ್ಯಾರಂಟಿ ಇರಲ್ಲ. ಅದೇ ನೀವು ಟ್ರಾನ್ಸ್ಲೇಷನ್ನು ಮತ್ತು ಪ್ರಿಸೈಸ್ ಆಯ್ತು ನೋಡ್ರಿ, ಅದು ಕಂಪಲ್ಸರಿ ಮ್ಯಾಥಮೆಟಿಕ್ಸ್ ಇದ್ದಂಗೆ ರೀ. ಅದು ಮಿಕ್ಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಎನಿ ಟಾಪಿಕ್ ಬರೋಕ್ಕೆ ನೀವು ವ್ಯಾಕ್ಯಾಬುಲರಿ ಸ್ವಲ್ಪ ಗ್ರಾಮರ್ ಪಾರ್ಟ್ ನೀವು ಅದನ್ನು ಬರೆದುಬಿಟ್ರೆ, ಇಂಡಿಯಾ ಈಸ್ ಅ ಬ್ಯೂಟಿಫುಲ್ ಕಂಟ್ರಿ, ಭಾರತವು ಸುಂದರವಾದ ದೇಶ. ಅವನು ವ್ಯಾಲ್ಯುವೇಷನ್ ಮಾಡೋನು ಸುಂದರವಾದ ದೇಶನೇ ಅನ್ಬೇಕು, ನಾನು ಬರೆದ್ರು ಸುಂದರ ರೈಟ್ ಅಂತ ಅನಿಸಿದ್ರೆ, ಸೊ ಅವಾಗ ಔಟ್ ಆಫ್ ಔಟ್ ಮಾರ್ಕ್ಸ್ ಬಂದೇ ಬರ್ತವೆ. ಫಸ್ಟ್ ಫೋಕಸ್ ಶುಡ್ ಬಿ ಗಿವನ್ ಟು ಟ್ರಾನ್ಸ್ಲೇಷನ್. ನೀವು ಕನ್ನಡ ಮೀಡಿಯಮ್ ಅದೆಲ್ಲ ಮೀಡಿಯಮ್ ಎಲ್ಲ, ಅದಕ್ಕೋಸ್ಕರನೇ ವೀಡಿಯೋಗಳು ಮಾಡ್ತಾಯಿದ್ದೀನಿ ನೋಡ್ರಿ, ನಿಮ್ಗೆ ಹೆಲ್ಪ್ ಆಗಲಿ ಅಂತಲೇ. ಆ ಒಂದು ಇಂಗ್ಲೀಷ್ ಫಿಯರ್ ಹೋಗಲಿ ಅಂತಲೇ ವೀಡಿಯೋ ಮಾಡ್ತಾಯಿದ್ದೀನಿ. ಪೂರ್ತಿ ಟ್ರಾನ್ಸ್ಲೇಷನ್ ಸಂಬಂಧಪಟ್ಟಂಥವನ್ನೇ ವೀಡಿಯೋ ಮಾಡ್ತಾಯಿದ್ದೀನಿ. ಪ್ರಿಸೈಸ್ ಪ್ರಾಕ್ಟೀಸ್ ಮಾಡಿರಿ. ಭಾಳ ಜನ ಪ್ರಿಸೈಸ್ ಪ್ರಾಕ್ಟೀಸೇ ಮಾಡಲ್ಲ. 10 ಮಾರ್ಕ್ಸಿಗೆ 8-9 ಮಾರ್ಕ್ಸ್ ತೊಗೊಳ್ಬೋದು ರೀ ಪ್ರಿಸೈಸಲ್ಲಿ. ಟ್ರಾನ್ಸ್ಲೇಷನಲ್ಲಿ 19-20 ಮಾರ್ಕ್ಸ್ ತೊಗೊಳ್ಬೋದು ಟ್ರಾನ್ಸ್ಲೇಷನಲ್ಲಿ. ಆದರೆ ಪ್ರಬಂಧದಲ್ಲಿ ಅಷ್ಟು ಮಾರ್ಕ್ಸ್ ತೊಗೊಳಕ್ಕಾಗಲ್ಲ. ನಿಮಗೇನಾದರೂ ಒಬ್ಬ ಟಾಪರ್ 40+ ತೊಗೊಳೋ ಮಾರ್ಕ್ಸ್ ಅಂದ್ರೆ ಮಿಕ್ಕಿದ್ದೇನು ಅವನಿಗೆ 5-6 ಮಾರ್ಕ್ಸ್ ಕಟ್ಟಾಗಿರುತ್ತೆ, ಪ್ರಬಂಧ ಕಟ್ಟಾಗಿರ್ತವೆ. ಅದಕ್ಕೆ ಇವತ್ತು ನಾನು ಪ್ರಬಂಧದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೂ ಕೂಡ ಪ್ರಬಂಧಕ್ಕೆ ಒತ್ತು ಕೊಡ್ರಿ. ಪ್ರಬಂಧ ಒಂದೇ ಅಲ್ಲ, ಪೇಪರ್ 1 ಅಂದರೆ ಪ್ರಬಂಧ ಒಂದೇ ಅಲ್ಲ. ಮಾರ್ಕೆಟಲ್ಲಿ ಬರೇ ಪ್ರಬಂಧಕ್ಕೆ ಸಂಬಂಧಪಟ್ಟಂಥ ಬುಕ್ಸ್ಗಳೇ ಸಿಗ್ತವೆ. ಅಷ್ಟು ಅದರ ಮೇಲೆ ಡಿಪೆಂಡ್ ಆಗಿ ತಲೆ ಕಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ಭಾಳ ಜನ ಹೇಳ್ತೀರಿ ನನಗೆ, ಸರ್ ಪ್ರಬಂಧ ನಮ್ಗೆ ಗೊತ್ತೇ ಇಲ್ಲ, ಮತ್ತು ಹ್ಯಾಂಡ್ ರೈಟಿಂಗ್ ಪ್ರಬಂಧದ್ದು ಸರ್ ಹ್ಯಾಂಡ್ ರೈಟಿಂಗ್ ನಂಗೆ ಸರಿ ಇಲ್ಲ. ಒಬ್ಬ ಡಿಗ್ರಿ ಕಂಪ್ಲೀಟ್ ಆಗೈತೆ ಒಬ್ಬ ವ್ಯಕ್ತಿಗಂದ್ರೆ, ನೀವು ಹೈಸ್ಕೂಲ್ ಪಾಸ್ ಆಗಿದ್ದೀರಿ, PUC ಪಾಸ್ ಆಗಿದ್ದೀರಿ, ಡಿಗ್ರಿ ಪಾಸ್ ಆಗಿದ್ದೀರಿ ಅಂದ್ರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಅಷ್ಟು ವಾಸ್ಟ್ ಇರೋಕ್ಕೆ ಸಾಧ್ಯನೇ ಇಲ್ಲಲ್ಲ. ಒಬ್ಬ ವ್ಯಾಲ್ಯುವೇಟ್ರಿಗೆ ಅರ್ಥ ನೋಡ್ರಿ, ಇಲ್ಲಿ ಹ್ಯಾಂಡ್ ರೈಟಿಂಗ್ ನೀಟ್ ಇರ್ಬೇಕು. ನೀಟ್ ಇದ್ದರೆ ಒಬ್ಬ ವ್ಯಾಲ್ಯುವೇಟ್ರನ್ನ ಮನಸ್ಸು ಈ ಲೈಕ್ಸ್ ಟು ಗಿವ್ ಮೋರ್ ಮಾರ್ಕ್ಸ್. ಹಾಗಂತ ಹ್ಯಾಂಡ್ ರೈಟಿಂಗ್ ನೀಟ್ ಅದಾವ, ಸಬ್ಜೆಕ್ಟ್ ಒಳಗೆ ಏನೂ ಗೊಳ್ಳ ಐತಿ ಅಂತಂತಂದು ಮಾರ್ಕ್ಸ್ ಕೊಡಲ್ಲ. ಇಲ್ಲಿ ಯಾವುದೇ ಒಂದು ಜಾಬ್ ಆಗಲಿ, ಅದು UPSC ಆಗಲಿ, KS ಆಗಲಿ, PSI ಆಗಲಿ, ಸಬ್ಜೆಕ್ಟ್ ಇಂಪಾರ್ಟೆಂಟ್ ಹೊರತಾಗಿ ಹ್ಯಾಂಡ್ ರೈಟಿಂಗ್ ಅಲ್ಲ. ನಿಮ್ಮ ಹ್ಯಾಂಡ್ ರೈಟಿಂಗ್ ಎಷ್ಟು ವರ್ಸ್ಟ್ ಇದ್ದರೂ ಕೂಡ ಡಿಗ್ರಿ ಮುಗಿಸಿದಿರಿ ಅಂದರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಒಂದು ಲೆವೆಲಿಗೆ ಇರ್ತವೆ. ಸೊ ಡೋಂಟ್ ಥಿಂಕ್ ಅಬೌಟ್ ದೋಸ್ ಹ್ಯಾಂಡ್ ರೈಟಿಂಗ್, ಜಸ್ಟ್ ಕಾನ್ಸಂಟ್ರೇಟ್ ಆನ್ ದಿ ಕಂಟೆಂಟ್ ಆಫ್ ದಿ ಸಬ್ಜೆಕ್ಟ್. ಸೊ ಅಷ್ಟು ಮಾಡ್ಬೋದು. ಮತ್ತು ಪ್ರಬಂಧ ಬರೆಯೋಕ್ಕೆ ಬರಲ್ಲ, ಡಿಗ್ರಿ ಕಂಪ್ಲೀಟ್ ಆಗೈತೆ ಅಂತಂದ್ರೆ 10 ಮಾರ್ಕ್ಸಿಂದ 15 ಮಾರ್ಕ್ಸಿಗೆ ಬಂದಿರ್ತಾವೆ ರೀ. ನೀವು ಅಷ್ಟು ನೋಡಿರಿ, ಇದನ್ನು ನಾನು ಹೇಳ್ತಾ ಇದ್ದೀನಿ. PSI ಎಕ್ಸಾಮನ್ನು ಏನೋ ಒಂದು ದೊಡ್ಡ ಜಗತ್ತಿನಾಗೆಲ್ಲ ಕೊಂಟಿನ್ಯೂ ಅನ್ನಂಗೆ ತಲೆ ಮೇಲೆ ಕಲ್ಲು ಹೊತ್ಕೊಂಡು ಕುಂತಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಮತ್ತು ಹಾಗಂತ ಅಷ್ಟು ಕೇರ್ಲೆಸ್ಸು ಮಾಡೋಕ್ಕೆ ಹೋಗ್ಬೇಡ್ರಿ. ಒಂದು ಕರೆಕ್ಟ್ ಪ್ರಿಪ್ರೇಷನ್ನು, ಒಂದು ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೊಂಡು ಹೋದರೆ ಇಟ್ ಈಸ್ ನಾಟ್ ಎಟ್ ಆಲ್ ಅ ಬಿಗ್ ಇಶ್ಯೂ. ದೊಡ್ಡದಂತ ಅಂದ್ಕೊಳ್ಳೋಕೆ ಹೋಗ್ಬೇಡ್ರಿ, ಕೇರ್ಲೆಸ್ಸು ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಇನ್ ಬಿಟ್ವೀನ್ ಇರಲಿ. ಇದು ಬೇಸಿಕ್ ಇನ್ಫಾರ್ಮೇಷನ್ ಆಯಿತು. ಇನ್ನು ಎರಡನೇ ಟಾಪಿಕ್ಕು ಯಾವಾಗಲೂ ನಾನು ಸುಮಾರು 5-6 ವರ್ಷಗಳಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಬಟ್ ಎವ್ರಿ ಇಯರ್ ನಾನು ಹೇಳಕತ್ತಿದ್ದೀನಿ ಅಂದರೆ, ಈಗ ನಾನು PSI ಆಗಿದ್ದೀನಿ, ನಾನು RS ಆಗಿದ್ದೀನಿ, ಎಲ್ಲ ಸೆಲೆಕ್ಷನ್ ಆಗಿದ್ದೀನಿ ಅಂತಂದರೆ 2015-16 ಸೆಲೆಕ್ಷನ್ ಆದದ್ದು ಇವತ್ತಿನ ಮೆಥಡ್ಗೂ ಭಾಳ ವ್ಯತ್ಯಾಸ ಅದ. ವೆರಿ ರೀಸೆಂಟಾಗಿ 2021 ಜಾನ್ವರಿ ಕ್ವಶನ್ ಪೇಪರ್ ರೆಫರ್ ಮಾಡಿಕೊಂಡು ನನ್ನೆಲ್ಲ ಅನುಭವವನ್ನು, ಮತ್ತು ಆಲ್ರೆಡಿ ಸುಮಾರು 4-5 ವರ್ಷಗಳಿಂದ ನಾನು ಎಷ್ಟೋ ಜೂನಿಯರ್ಸ್ ಸೆಲೆಕ್ಷನ್ ಆಗಿದ್ದಾರೆ, ಕಂಟಿನ್ಯೂಯಸ್ಲಿ ಐ ಆಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ್ಯಾಮ್. ಅವ್ರ ಜೊತೆ ಎಷ್ಟೋ ಸರಿ ಶೇರ್ ಮಾಡ್ತಿರ್ತೀನಿ. ಅವೆಲ್ಲ ಅನುಭವಗಳನ್ನ ಹೇಳ್ತಾ ಇದ್ದೀನಿ. ಎರಡನೇ ಟಾಪಿಕ್ಕು PSIಗೆ ಎಲ್ಲಿಂದ ಪ್ರಬಂಧ ಬರ್ತವೆ, ಅಂದರೆ ಟಾಪಿಕ್ಸ್ ಯಾವ ಬರ್ತವೆ ನೋಡಿರಿ. ಭಾಳಷ್ಟು ನಾವೇನು ಮಿಸ್ಟೇಕ್ ಮಾಡ್ತೀವಿ ಗೊತ್ತಾ, ಈ ಟಾಪಿಕ್ಸನ್ನು ಚೂಸ್ ಮಾಡಬೇಕಾದ್ರೆ ಒಂದು ಯಾವುದೋ ಟಾಪಿಕ್ ತೊಗೊಳ್ತೀವಿ. ಟಾಪಿಕ್ ತಗೊಂಡು ಒಂದು 5-6-8-10 ಟಾಪಿಕ್ ಮಾಡ್ಕೊಳ್ತೀವಿ. ನಾವು 10 ಟಾಪಿಕ್ ಮಾಡ್ಕೊಂಡಿನಿ ಅಂತ ನಮಗೇನು ಅನ್ಸುತ್ತೆ, ಭಾಳ ಓದಿನಿ ಅಂತ ಅನ್ಸುತ್ತೆ. ಆದ್ರೆ ನಾವು ಓದಿದ್ದು ಸ್ವಲ್ಪ ಇರ್ತೈತಿ. ನಾವು ಹಂಗೆ ಅಂದ್ಕೋಬೇಡ್ರಿ, ನಾವು ಜಾಸ್ತಿ ವರ್ಕ್ ಮಾಡಬೇಕು, ಸ್ವಲ್ಪ ಅಂತ ಅಂದ್ಕೋಬೇಕು. ಸ್ವಲ್ಪ ವರ್ಕ್ ಮಾಡಿದ್ದೀವಿ ಅಂತ ಅವಾಗ ಏನು ಅನಿಸುತ್ತೆ ಮನುಷ್ಯನಿಗೆ, ಇನ್ನೂ ವರ್ಕ್ ಮಾಡ್ಬೇಕು ಅನಿಸುತ್ತೆ. ಅವಾಗ ನಮ್ಗೆ ಟಯರ್ಡ್ನೆಸ್ ಅನಿಸಲ್ಲ, ಏನೋ ಸ್ವಲ್ಪ ಮಾಡಿದ್ದೀವಿ ಅನಿಸುತ್ತೆ. ಅದಕ್ಕೆ ಇಲ್ಲಿ ಏನು ಮಾಡಬೇಕು ಅಂತಂದರೆ, ಸಾಮಾನ್ಯವಾಗಿ PSIಗೆ ಪ್ರಬಂಧಗಳು, ನಾನು ಅಥವಾ ಯಾರನ್ನ ನೀವೆಲ್ಲೇ ಯಾವುದೇ ಕ್ವಶನ್ ಪೇಪರ್ ನೋಡಿ ಪ್ರಿವಿಯಸ್ ಇಯರ್ದ ಓವರಾಲ್ ಆಗಿ ಎಲ್ಲ ಪ್ರಬಂಧಗಳನ್ನು ಹೆಂಗೆ ನೀವು ರೆಡಿ ಮಾಡ್ಕೋಬೇಕು ಅಂದ್ರೆ, ಟಾಪಿಕ್ ವೈಸ್ ರೆಡಿ ಮಾಡ್ಕೋಬೇಕ್ರಿ. ಟಾಪಿಕ್ ವೈಸ್ ಅಂತಂದ್ರೆ ಪ್ರಬಂಧದ ಟಾಪಿಕ್ ಅಲ್ಲ, ಪ್ರಬಂಧ ಯಾವ ವಿಷಯದ ಮೇಲೆ ಕೇಳ್ತಾರೆ ಅನ್ನೋ ಟಾಪಿಕ್.
ಈಗ ನೋಡಿರಿ, ಸಾಮಾನ್ಯವಾಗಿ ನೀವೆಲ್ಲ ಹೋಗ್ರಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದರೆ ಬಟ್ ಯಾವಾಗಲೂ ಕೇಳ್ತಾರೆ ಅಂತ ಹೇಳಲ್ಲ, ಕೇಳಬಹುದು. ಈಗ ಯಾರಾದರೂ ನಿಮಗೆ ಕೇಳ್ತಾರೆ ಅಂತ ಅಕ್ಯುರೇಟ್ ಹೇಳಿದ್ರೆ ಅಂತಂದರೆ ಅದು ಸಾಧ್ಯನೇ ಇಲ್ಲ ರೀ. ಕಾಂಪಿಟೇಟಿವ್ ಜಗತ್ತಲ್ಲಿ ದೇರ್ ಈಸ್ ನೋ ಸರ್ಟನಿಟಿ. ಬಹುದು ಅಂತ ಹೇಳ್ಬೋದೇ ಹೊರತಾಗಿ ಬಂದೇ ಬರುತ್ತದೆ. ಹೋಯ್ತು ಕಾಲ ಅದು 2012 ಅವಾಗಿತ್ತು ಒಂದು ಕಾಲಕ್ಕೆ. ಕೆಲವೊಂದು ಮ್ಯಾಗ್ಝಿನ್ ಕೆಲವೊಂದು ಬುಕ್ ನನವೇ ಕ್ವಶನ್ ಬರ್ತಿದ್ವು. ಈಗ ಹಂಗಿಲ್ಲ, ಎಲ್ಲಿ ಬರ್ತಾವಂತ ಗೊತ್ತಿಲ್ಲ. ಹಾಗಾಗಿ 1ನೇ ಟಾಪಿಕ್ ಯಾವುದು ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್. ಪೊಲೀಸ್ ಇಲಾಖೆಯ ಬಗ್ಗೆ ಒಂದು ಪ್ರಶ್ನೆ ಬರಬಹುದು, ಬರ್ತದೆ ಅಂತ ಹೇಳಲ್ಲ, ಬರ್ತದೆ ಅಂದರೆ ಕಂಪಲ್ಸರಿ ಬರ್ತದೆ ಅಂತ. ಬಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ರಿ ಯಾವಾಗಲೂ ಬಂದಿಲ್ಲ, ಬರಬಹುದು. ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಬರಬಹುದು, ಇದನ್ನು ಪ್ರಿಪೇರ್ ಆಗಬೇಕು. ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಬರ್ಬೋದು? ಒಂದು ಸದೃಢ ಸಮಾಜದಲ್ಲಿ, ಅಂದರೆ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋದರಲ್ಲಿ ಪೊಲೀಸರ ಪಾತ್ರ. ಇದೊಂದು ಟಾಪಿಕ್ ಅನ್ಕೋಬಾರದು. ಪೊಲೀಸ್ ಇಲಾಖೆ ಅನ್ನೋದು ಒಂದು ಟಾಪಿಕ್. ಈ ಟಾಪಿಕಲ್ಲಿ 1.5 ಪೇಜಿಂದು ಪೊಲೀಸರ ಪಾತ್ರ ಅಂತ ಬರ್ಕೊಡ್ರಿ. ಇದರಲ್ಲಿ 1ನೇ ಟಾಪಿಕ್. ಇದು ಮೇನ್ ಟಾಪಿಕ್ ನಮಗೆ ಯಾವುದು? ಪೊಲೀಸ್ ಇಲಾಖೆ. ನಾವು ಪ್ರಬಂಧ ಅದು ಒಂದನೇ ಪ್ರಬಂಧ ಅನ್ಕೋಬೇಕು. ಅದರಾಗ 1.5 ಪೇಜ್ ಬರ್ಕೊಂಡ್ರೆ ನಿಮಗೆ ಭಾಳ ಪ್ರಿಪ್ರೇಷನ್ ಆಗಲ್ಲ. ಪೊಲೀಸ್ ಇಲಾಖೆ ಬಗ್ಗೆ ಯಾವುದು ಬಂದರೂ ಕೂಡ ಬರಿಬೋದು. ಸೊ ಪೊಲೀಸರ ಪಾತ್ರ. ಇನ್ನು 2ನೇದು ಪೊಲೀಸ್ ಇಲಾಖೆಯ ಸುಧಾರಣೆಗಳು. ಸೊ ಪೊಲೀಸ್ ಇಲಾಖೆಯಲ್ಲಿ ಏನೆಲ್ಲ ಸುಧಾರಣೆಗಳಾಗಿದ್ದಾವೆ ಅದು ಕೇಳ್ಬೋದು. ಇನ್ನು 3ನೇ ಟಾಪಿಕ್ ಪೊಲೀಸ್ ಇಲಾಖೆ. ಇದ್ರ ಬಗ್ಗೆ 1.5 ಪೇಜ್ ಬರ್ಕೋಬೇಕು. ನೀವು ಮಾಹಿತಿ ಕಲೆಕ್ಟ್ ಮಾಡ್ಕೋಬೇಕು. ಹೇಳ್ತೀನಿ ನಾನು ಸೋರ್ಸ್ ಇಡಲಿ ಅಂತ ಹೇಳ್ತೀನಿ. ಇನ್ನು 3ನೇದು ಪೊಲೀಸ್ ಇಲಾಖೆಯಲ್ಲಿ ಮಾಹಿತಿ ತಂತ್ರಜ್ಞಾನದ ಒಂದು ಬಳಕೆ ಹೇಗಿದೆ ಅಂತ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಾವು ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ಅದು ಕೇಳ್ಬೋದು. ಇನ್ನು ಯಾವುದು ಕೇಳ್ಬೋದು ಅಂತಂದರೆ ಇತ್ತೀಚಿನ ಟ್ರೆಂಡರಿ ಪೊಲೀಸ್ ಇಲಾಖೆ ಸಿಬ್ಬಂದಿಯ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಅದರದ್ದು ಕೇಳ್ಬೋದು. ಮತ್ತು ಈ ನೈತಿಕ ಪೊಲೀಸ್ಗಿರಿ ಅಂತ ಬರ್ತತೆ ಒಂದು. ಸೊ ಈ ನೈತಿಕ ಪೊಲೀಸ್ಗಿರಿ ಬಗ್ಗೆ ಕೇಳ್ಬೋದು. ಸೊ ಇವು ಪೊಲೀಸ್ ಇಲಾಖೆ ಬಗ್ಗೆ ಕೇಳುವಂಥ ಸಬ್ ಟಾಪಿಕ್ಸ್. ಪ್ರತಿಯೊಂದು ಸಬ್ ಟಾಪಿಕ್ಸ್ಗೆ 1.5 ಪೇಜ್. ಇನ್ನು 3 ತಿಂಗಳಾದ್ರೆ ಎಕ್ಸಾಮ್ ಇನ್ನೂ ಏನಿಲ್ಲ ಅಂದ್ರೂ ಜುಲೈದಾಗ ನಡಿಬೋದು. ಇವಾಗಂತೂ ಕರೋನಾ ಈ ಕಿರಿಕಿರಿದಾಗಿನ ಫಿಸಿಕಲಿ ಆಗ್ತಾಯಿಲ್ಲ. ಆಲ್ರೆಡಿ ಈಗ ನೋಟಿಫಿಕೇಷನ್ ಆಗಿ ಸುಮಾರು 1-2 ತಿಂಗಳಾಗಿ ಬಂತು. ಪ್ರಿಪೇರ್ ಆಗಿರಿ. ಒಂದು ಪ್ರಬಂಧನ ಫಸ್ಟ್ ಎಲ್ಲ ನಾನು ಹೇಳ್ತೀನಿ ಹೆಂಗೆ ಕಲೆಕ್ಟ್ ಮಾಡ್ಕೋಬೇಕಂತಲೂ ಕೂಡ. ಪ್ರಬಂಧ 1 ರೆಡಿ ಐತ್ರಿ. ಇಷ್ಟು ಟಾಪಿಕ್ ನಾನು ಹೇಳಿದ ಟಾಪಿಕಲ್ಲಿ ಪೊಲೀಸ್ ಇಲಾಖೆ ಅಂತ ಒಂದು ಹೆಡ್ಡಿಂಗ್ ಬರ್ಕೊಂಡು 1 ಡಜನ್ ಆನ್ಸರ್ ಶೀಟ್ ತೊಗೊಂಡು ಅಥವಾ ವೈಟ್ ಪೇಜ್ ತೊಗೊಂಡು 1.5 ಪೇಜ್ ಅಷ್ಟಕ್ಕೆ ಬರಿಬೇಕು. ಇಷ್ಟು ಬರ್ಕೊಡ್ರಿ. ನೀವು ಆ್ಯಕ್ಚುಲಿ ಪ್ರಿಪೇರ್ ಮಾಡಿದ 5-6 ಪ್ರಬಂಧಗಳು. ಆದರೆ ನೀವು ಅಂದ್ಕೊಳ್ಳೋವೆಷ್ಟು? 1 ಪ್ರಬಂಧ ಪೊಲೀಸ್ ಡಿಪಾರ್ಟ್ಮೆಂಟ್. ಏನಿ ಕ್ವಶನ್ ಕೇಳಕ್ಕೆ ಅವಷ್ಟನ್ನು ನೀವೇ ರೆಡಿ ಮಾಡ್ಕೊಂಡಿದ್ದೀರಿ ಅಂತಂದ್ರೆ ನಾನು ಹೇಳ್ತೀನಿ, ನೀವೇ ರೆಡಿ ಮಾಡ್ಕೋಬೇಕಾ ಏನು ಕಾಪಿ ಪೇಸ್ಟ್ ಮಾಡ್ಕೋಬೇಕಂತ. 1 ಪ್ರಬಂಧ ಆಯ್ತು, 1 ಟಾಪಿಕ್. ಇನ್ನು 2ನೇ ಟಾಪಿಕ್ ಯಾವಾಗಲೂ ಕೇಳೋದು ಅದು ಪ್ರಚಲಿತ ಘಟನೆಗಳೇ ಇರ್ಬೋದು ಅಥವಾ ಸ್ಟ್ಯಾಟಿಕೇ ಇರ್ಬೋದು. ಅಂದರೆ ಆಲ್ರೆಡಿ ಇರುವಂಥದ್ದು ಇರ್ಬೋದು. ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಒಂದು ಟಾಪಿಕ್ ಬರುವ ಸಾಧ್ಯತೆ ಭಾಳ ಇರ್ತದೆ. ಸರ್ ಏನು ಸರ್ ಸಂವಿಧಾನಕ್ಕೆ ಸಂಬಂಧಪಟ್ಟಂಥದ್ದು ಅಂತಂದ್ರೆ ನೋಡ್ರಿ, ಅದು ಬಹಳಷ್ಟು ಸರ ಈ ಕಾಂಟ್ರವರ್ಷಿಯಲ್ ಇರುವಂಥ, ಅಂದರೆ ವಿವಾದಾತ್ಮಕವಾಗಿರುವ ಸಂವಿಧಾನಕ್ಕೆ ರಿಲೇಟೆಡ್ ಯಾವುದೋ ಒಂದು ಕಾನೂನು ಅಂದರೆ ಸಂವಿಧಾನನೇ, ಇಟ್ ಇಸ್ ಅ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂಥ ಟಾಪಿಕ್ ಬರ್ಬೋದು. ಯಾವ ಬರ್ಬೋದು? ಸೇ ಫಾರ್ ಎಕ್ಸಾಂಪಲ್ ಇದು ಟಾಪಿಕ್ ನಂಬರ್ 2ನ ಇದ್ರ ಒಳಗೆ ಬರುವಂಥದ್ರ ಬಗ್ಗೆ 1.5 ಪೇಜ್ ಬರ್ಕೊಂಡು ಇಟ್ಕೊಂಡಿರ್ಬೇಕು ನೀವು. ಅದು ಹೆಂಗಿರ್ಬೇಕು ಬರ್ಕೊಂಡಿರ್ಕೊಂಡದ್ದು? ಡಿಕ್ ಟು ಡಿಕ್ಟ್ ಇರ್ಬೇಕು. ಮತ್ತು ಕತೆ ಹೇಳಂಗೆ ಇರಬಾರ್ದು, ಅಲ್ಲಿ ಪಾಯಿಂಟ್ ಟು ಪಾಯಿಂಟ್ ಇರ್ಬೇಕು ಅದು ಒಳಗಡೆ ಇದ್ದದ್ದು. ಸೊ ನೋಡಿರಿ, ಒಂದದ್ದು ಇತ್ತೀಚೆಗೆ ಪಕ್ಷಾಂತರ ನಿಷೇಧದ ಬಗ್ಗೆ, ಅಂದರೆ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಸಭಾಪತಿ ಒಂದು ಪಾತ್ರ, ಅಂದರೆ ಸ್ಪೀಕರ್ ಪಾತ್ರದ ಬಗ್ಗೆ ಸುಮಾರು ಈಗ ನೋಡ್ರಿ, ನಾವು ಕಾಂಟ್ರವರ್ಷಿಯಲ್ ಇಶ್ಯೂ ಅಂತಂದ್ರೆ ಕರೆಂಟ್ ಕಾಂಟ್ರವರ್ಷಿಯಲ್ ಇಶ್ಯೂಸ್ ಅಂದ್ರೆ ನಾವು ನೋಟಿಫಿಕೇಷನ್ ಬಿಟ್ಟ ಮೇಲೆ ನೋಡ್ಕೊಳ್ಳೋದಲ್ಲ. PSI ನೋಟಿಫಿಕೇಷನ್ ಬಿಟ್ಟು 1-2-3 ತಿಂಗಳಲ್ಲ, ಮಿನಿಮಮ್ 1.5 ವರ್ಷ 2 ವರ್ಷದ ಕಾಂಟ್ರವರ್ಷಿಯಲ್ ಇಶ್ಯೂಸ್ ನೋಡ್ಕೋಬೇಕು. ಸರಿ, 2 ವರ್ಷದ ಇಶ್ಯೂಸ್ ಎಲ್ಲಿ ಸಿಗ್ತವೆ? ರೆಫರೆನ್ಸಲ್ಲಿ ಹೇಳ್ತೀನಿ ಎಲ್ಲಿ ಸಿಗ್ತವೆ ಅಂತ. ನೋಡ್ರಿ, ಒಂದು ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಕೇಳ್ಬೋದು. ಭಾಳ ಸಾರಿ ನಾವು ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಂಗೆ ನೋಡಿದಾಗ ಈ ಪೌರತ್ವ ತಿದ್ದುಪಡಿ ಕಾಯ್ದೆ ಇತ್ತೀಚೆಗೆ ತುಂಬ ಪೌರತ್ವ ಸಂಬಂಧಪಟ್ಟಂಗೆ ಮತ್ತು ಅದರಲ್ಲೇ ಪೌರತ್ವಕ್ಕೆ ರಿಲೇಟೆಡೇ ಏಕ ನಾಗರಿಕ ಸಂಹಿತೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಕೇಳ್ಬೋದು. ಮತ್ತು ಈ ಚುನಾವಣೆ, ಯಾವಾಗಲೂ ಒಂದು ಕ್ವಶನ್ಸ್ ನೋಡ್ರಿ, ನೀವು ಭಾಳ ಸರಿ ಅಬ್ಸರ್ವ್ ಮಾಡಿದ್ದೀನಿ ನಾನು ಭಾಳ ಸಲ. ಈ ಚುನಾವಣೆಗೆ ಸಂಬಂಧಪಟ್ಟದ್ದು ಇರ್ತದೆ. ಏನಿರ್ಬೋದು ಚುನಾವಣೆಗೆ ಸಂಬಂಧಪಟ್ಟದ್ದು? ಒಂದು ಚುನಾವಣಾ ಸುಧಾರಣೆಗಳಿರ್ಬೋದು. ಒಂದೇದ್ದು ಚುನಾವಣಾ ಸುಧಾರಣೆಗಳಿರ್ಬೋದು. ಅದು ಈಗ ಇತ್ತೀಚೆಗೆ ನಮ್ಮ EVM ಗದ್ದಲ, EVM ಮಷಿನ್ಗಳ ಬಗ್ಗೆ ಒಂದು ಕಾಂಟ್ರವರ್ಸಿ ಭಾಳ ಅದ.
ಇನ್ನೊಂದು ಚುನಾವಣೆ ಮತ್ತು ಇವಾಗ ನಮ್ಮ ಒಂದೇ ಚುನಾವಣೆ ಒಂದೇ ರಾಷ್ಟ್ರ ಒನ್ ಎಲೆಕ್ಷನ್ ಆ್ಯಂಡ್ ಒನ್ ಕಂಟ್ರಿ ಅಂತ ನಾವೇನು ಒನ್ ನೇಷನ್ ಅಂತ ಕರಿತೀವಲ್ಲ, ಈ ಒಂದು ಎಂಟೈರ್ ಎಲ್ಲವಷ್ಟಕ್ಕೂ ಕೂಡ ಒಂದೇ ಚುನಾವಣೆ ನಡೆಸ್ಬೇಕನ್ನೋದು ಸಾಧಕ ಬಾಧಕಗಳಿರ್ಬೋದು. ಅದಾದಮೇಲೆ ಈ ನ್ಯಾಯಾಂಗ ವಿಮರ್ಶೆ ನೋಡ್ರಿ, ಈ ಜುಡಿಷಿಯಲ್ ರಿವ್ಯೂ ಅಂತ ಕರಿತೀವಿ ನೋಡ್ರಿ ನಾವು. ಈ ನ್ಯಾಯಾಂಗ ವಿಮರ್ಶೆ ಮತ್ತು ಇತ್ತೀಚೆಗೆ ಈ ನ್ಯಾಯಾಂಗ ನಿಂದನೆ ಅಂತ ಬರಕತ್ತೈತೆ. ಸೊ ಕೋರ್ಟ್ ಆಫ್ ಕಂಟೆಂಪ್ಟ್ಮೆಂಟ್ ಅಂತ ಏನು ಬರ್ತೈತಲ್ಲ ನಮ್ಮದು, ಅದು ಬರ್ತೈತೆ. ಸೊ ಇಷ್ಟು ಕಾನ್ಸ್ಟಿಟ್ಯೂಷನ್ ಮೇಲೂ ಟಾಪಿಕ್ಗಳು ಬರುವ ಸಾಧ್ಯತೆ ಇರ್ತದೆ. ಸೊ ಇವುಗಳನ್ನು ನೋಡ್ಕೋಬೇಕು. ಇವಾದಮೇಲೆ ಕಾನ್ಸ್ಟಿಟ್ಯೂಷನ್ ಎರಡನೇ ಟಾಪಿಕ್ ಅಂಡ್ರಲ್ಲಿ ಸಬ್ ಟಾಪಿಕ್ಸ್. ಇನ್ನು ಮೂರನೇ ಟಾಪಿಕ್ಸ್ ಯಾವುದು ಅಂತಂತಂದ್ರೆ ಪರಿಸರ ಅಥವಾ ಪರಿಸರ ಸಂಬಂಧಿಸಿದ ವಿಷಯಗಳು, ಎನ್ವಿರಾನ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ರಿಲೇಟೆಡ್ ಇಶ್ಯೂಸ್. ಇದು ಒಂದು ಮೂರನೇ ಟಾಪಿಕ್ ಇದೆ. ಇದರಲ್ಲಿ ನೋಡ್ರಿ ಇವೆಲ್ಲ ಟಾಪಿಕ್ಸ್ ಅದಾವೆ ನೋಡ್ರಿ, ಪೇಪರ್ 2ದಾಗ ನಿಮಗೆ ಎಲ್ಲ ಕಡೆ ಕವರ್ ಆಗ್ತಾವೆ. ಕಾನ್ಸ್ಟಿಟ್ಯೂಷನ್ ಸಪ್ರೇಟಾಗಿ ಒಂದು ಬುಕ್ ಒಂದು ಸಬ್ಜೆಕ್ಟ್ ಓದ್ತಿದ್ದೀರಾ, ಇಲ್ಲೇ ಭಾಳ ಇಶ್ಯೂ ಕವರ್ ಆಗ್ತಾವೆ. ಕರೆಂಟ್ ಅಫೇರ್ಸ್ ಓದ್ತಾ ಇದ್ದೀರಾ, ಇಲ್ಲೇ ನಾನು ಹೇಳ್ತೀನಿ ಅದನ್ನು ಕಲೆಕ್ಟ್ ಹೆಂಗೆ ಮಾಡ್ಕೋಬೇಕು ಅಂತ. ಭಾಳ ಈಸಿ ಅದ ರೀ. ಮನುಷ್ಯ ಒಂದು ಎಕ್ಸಾಮಿಗೆ ಒಂದು ಜಾಬಿಗೆ ಪ್ರಿಪೇರ್ ಆಗಕತ್ತಾನೆ ಅಂತಂದ್ರೆ ಇನ್ವಾಲ್ವ್ಮೆಂಟ್ ಬೇಕಾದ್ರಾಗ ಇನ್ವಾಲ್ವ್ಮೆಂಟ್ ಇಟ್ಕೊಂಡು ಅದನ್ನು ಇಷ್ಟಪಟ್ಟು, ಈಗ ಯಾರೋ ಹೇಳ್ತಾರೆ ಹಂಗೆ ಹಿಂಗೆ ಅವ್ಯಾರ್ದು ಕೇಳಕ್ಕೆ ಹೋಗಬಾರ್ದು. ನಿಮಗೆ ಯಾವಾಗ ಸರಳ ಆಗುತ್ತೆ ಗೊತ್ತೇನ್ರಿ, ಈಸಿ ಆಗುತ್ತೆ ಪ್ರಿಪ್ರೇಷನ್ ಒಂದು ಜಾಬ್ ಅಂದ್ರೆ ವರ್ಕ್ ಮಾಡ್ಬೇಕು. ನೀವು ಸುಮ್ಮನೆ ವರ್ಕ್ ಮಾಡೋದಕ್ಕಿಂತ ಮುಂಚೆ ನಾನು ಹಂಗೆ ಮಾಡಲಿ ಹಿಂಗೆ ಮಾಡಲಿ ಸ್ಟಾರ್ಟ್ ಮಾಡ್ತಾ ತಾನೇ ಈಸಿ ಆಗುತ್ತೆ ಅದು. ಸೊ ನೀವು ಕಾನ್ಸ್ಟಿಟ್ಯೂಷನ್ ಪೂರ್ತಿ ಒಂದು ಸರಿ ಓದು, 2 ಸರಿ ಓದು, 3 ಸರಿ ಓದು, 4 ಸರಿ ಓದು, ರಿವಿಷನ್ ಮಾಡ್ಕೋ, ನಿನಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಬರ್ತದೆ ಈ ಪೇಪರ್ಗೂ ಕೂಡ. ಸೊ ಈ ಕಾನ್ಸ್ಟಿಟ್ಯೂಷನ್ ಹೇಳತ್ತೆ. ಮೂರನೇದು ಪರಿಸರಕ್ಕೆ ಸಂಬಂಧಪಟ್ಟಂಥದ್ದು ಏನು ಕೇಳ್ಬೋದು? ಜಾಗತಿಕ ತಾಪಮಾನ ಕೇಳ್ಬೋದು. ಬರೀ 1.5 ಪೇಜ್ ಬರ್ರಿ ಅದ್ರ ಬಗ್ಗೆ, 1.5 ಪೇಜ್ ಸಾಕಷ್ಟು. ಇಲ್ಲಿ ನಿಮ್ಮ ಪ್ರಿಪ್ರೇಷನ್ದಾಗ ಅಲ್ಲಿ ಅದೊಂದೇ ಟಾಪಿಕ್ ಡೈರೆಕ್ಟ್ ಕೇಳಿದ್ರಂದ್ರೆ ಅದು ನೋಡೋಣ ಅಂತ. ಹಸಿರು ಮನೆ ಅನಿಲಗಳು ಕೇಳ್ಬೋದು. ಈ ಮಾಲಿನ್ಯದ ಪ್ರಕಾರಗಳದಾವೆ ನೋಡ್ರಿ, ವಾಯು ಮಾಲಿನ್ಯ, ಭೂ ಮಾಲಿನ್ಯ, ಜಲ ಮಾಲಿನ್ಯ. ಅದರಲ್ಲಿ ಇತ್ತೀಚೆಗೆ ವಿಶೇಷವಾಗಿ ಅತಿ ಹೆಚ್ಚು ಸುದ್ದಿಯಲ್ಲಿರುವಂಥದ್ದು ವಾಯು ಮಾಲಿನ್ಯ. ಯಾಕೆ ವಾಯು ಮಾಲಿನ್ಯ ಅಂತಂದ್ರೆ, ಈ ನಮ್ಮ ದೆಹಲಿ ರಾಷ್ಟ್ರ ರಾಜಧಾನಿ ದೆಹಲಿ ಕಡೆ ಈ ಒಂದು ಫಾಗ್ ಬರ್ತೈತೆ ದೆಹಲಿಯಲ್ಲಿ, ಅದರಿಂದ ತುಂಬ ಡಿಸಾಸ್ಟರ್ಸ್ ಕೆಲಸಗಳು ನಡೀತಾ ಇದ್ದಾವೆ, ಹಾನಿಕಾರಕ ಕೆಲಸಗಳು ನಡೀತಾ ಇದ್ದಾವೆ. ಸೊ ಹಾಗಾಗಿ ಅದರಲ್ಲಿ ವಿಶೇಷವಾಗಿ ವಾಯು ಮಾಲಿನ್ಯ ನೋಡ್ಕೊಡ್ರಿ. ಮಾಲಿನ್ಯದ ಎಲ್ಲ ಪ್ರಕಾರಗಳನ್ನು ನಿಮ್ಗೆ ಸಿಗ್ತವೆ, ಸೈನ್ಸ್ ಬುಕ್ಕಲ್ಲಿ ಸಿಗ್ತವೆ. ಸೆಕೆಂಡ್ ಪೇಪರ್ಗೆ ಹೆಂಗೆ ಓದಕತ್ತಿದ್ರಲ್ಲ, ಸೈನ್ಸ್ ಬುಕ್ಕಲ್ಲಿ ಎಲ್ಲ ಸಿಗ್ತವೆ. 9ನೇ 7ನೇ ಬುಕ್ಕಲ್ಲಿ ಗೌರ್ಮೆಂಟ್ ಬುಕ್ಕಲ್ಲಿ ಸಿಗ್ತವೆ ರೀ. ಎಂತೆಂಥ ಇನ್ಫಾರ್ಮೇಷನ್ ಅದೇ, ನೀವು ಸುಮ್ಮನೆ ಎಲ್ಲೆಲ್ಲೋ ಹುಡುಕಾಡ್ತೀರಿ ನೀವು. ಸೊ ಎಲ್ಲ ಮಾಲಿನ್ಯಗಳು ತೊಗೊಳ್ರಿ. ಎಲ್ಲ ಮಾಲಿನ್ಯಗಳಾದಮೇಲೆ ಅರಣ್ಯಗಳು ಮತ್ತು ಜೀವ ವೈವಿಧ್ಯತೆ. ಅಂದರೆ ಈಗ ನಮ್ಮ ಫಾರೆಸ್ಟ್ಗಳು ಇತ್ತೀಚೆಗೆ ನಮ್ಮ ಒಂದು ಅರಣ್ಯ ಸರ್ವೆ ಬರ್ತೈತೆ, ಅದರ ಅಂಕಿಅಂಶಗಳು ಸಿಗ್ತವೆ. ಮತ್ತು ಜೀವ ವೈವಿಧ್ಯತೆ ಅಂದರೆ ಹಾಟ್ಸ್ಪಾಟ್ಸು, ನಮ್ಮ ನೀಲಗಿರಿ ಬೆಟ್ಟಗಳು, ಈ ಪಶ್ಚಿಮ ಘಟ್ಟಗಳು, ಇವುಗಳ ಸಂಬಂಧಪಟ್ಟಂಥದ್ದೇ ಅದು ಕೇಳ್ಬೋದು. ಅದಾದಮೇಲೆ ಇತ್ತೀಚೆಗೆ ನೀವು ಸುದ್ದಿಯಲ್ಲಿ ನೋಡ್ರಿ, ನೀವು ಕಾಡು ಪ್ರಾಣಿಗಳು ದಾಳಿ ಮಾಡಿದವು ಸಮಥಿಂಗ್ ಅಂದರೆ ಮಾನವ ಮತ್ತು ಈ ಕಾಡು ಪ್ರಾಣಿಗಳ ಸಂಘರ್ಷದ ಬಗ್ಗೆ ಕೇಳ್ಬೋದು. ನದಿ ವಿವಾದಗಳು, ಅದನ್ನು ಇಲ್ಲೇ ತೊಗೊಳ್ತೀನಿ, ನದಿ ವಿವಾದಗಳನ್ನು ಮತ್ತು ಅಲ್ಲಿ ಎಲ್ಲಾದರೂ ತೊಗೊಳ್ಬೋದು. ಇಲ್ಲಿ ಮತ್ತು ನಮ್ಮ ಪಶ್ಚಿಮ ಘಟ್ಟಗಳು, ಅದರಲ್ಲಿ ವಿಶೇಷವಾಗಿ ಪಶ್ಚಿಮ ಘಟ್ಟಗಳದ್ದು 2 ವರದಿಗಳಿದಾವೆ, ಅದಕ್ಕೆ ಸಂಬಂಧಪಟ್ಟಂಥದ್ದು. ಮತ್ತು ಈ ಅಭಿವೃದ್ಧಿ ಕಾರ್ಯಗಳು ಮತ್ತು ಪರಿಸರ, ಕೆಲವೊಂದು ಈಗ ರೈಲ್ವೆ ಇತ್ತೀಚೆಗೆ ಕಾಂಟ್ರವರ್ಷಿಯಲ್ ಬರ್ತಿರ್ತಾವೆ ನೋಡ್ರಿ. ಈ ಎಲ್ಲ ಟಾಪಿಕ್ಸ್ಗಳ ಮೇಲೆ 1.5 ಪೇಜ್ ಸೆಕೆಂಡ್ ಪೇಪರಿಗೆ ಎಲ್ಪ್ ಆಗೋಂಥ ಸಂಖ್ಯೆಗಳು ಇಟ್ಕೊಂಡು ನೋಟ್ಸ್ ಮಾಡ್ಬೇಕು ನೀವು. ಫಸ್ಟಿಗೆ ಪ್ರಬಂಧ ಬರೆಯೋಕೆ ಕೊಡೋಕೆ ಹೋಗ್ಬೇಡ್ರಿ, ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಒಂದೊಂದು ಪೇಜನ್ನ ಸೈಡಿಗೆ ಇಟ್ಬಿಡ್ರಿ. ಈ ಟಾಪಿಕ್ ನಾನು ಈ ಟಾಪಿಕ್ ವೈಸ್ ಮಾಡಿದ್ದೀನಿ, ಅದನ್ನು ಸೈಡಿಗೆ ಇಟ್ಬಿಟ್ರೆ ಒಂದು ನೀಟಾಗಿ ಒಂದಿನ 2-3 ದಿನ ಕುಂತು ಬಂದು ರೋಸ್ ಪ್ರಬಂಧ ಬರಿಬೋದು. ಇವಾಗ ಎಕ್ಸಾಮ್ ಎಂಡ್ ಟೈಮಿಗೆ ಈಗ ಏನೆಲ್ಲ ಸೋರ್ಸ್ ಕಲೆಕ್ಟ್ ಮಾಡ್ಕೋಬೇಕು. ಸೊ ನೋಡಿರಿ, ಈಗ ಪರಿಸರದಾಯ್ತು 3ನೇ ಟಾಪಿಕ್. ಇನ್ನು 4ನೇ ಟಾಪಿಕ್ ಬಂದುಬಿಟ್ಟು ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೆ ನೀವು ಯಾವುದೇ ಕ್ವಶನ್ ಪೇಪರ್ ನೋಡ್ರಿ, ಒಂದು ಕ್ವಶನ್ ಕೇಳ್ತಾನೆ. ಏನು ಕೇಳ್ಬೋದು? ಇದು ಟಾಪಿಕ್ ನಂಬರ್ 4. ಅದ್ರಾಗ ಸಬ್ ಟಾಪಿಕ್ಸ್ 1.5 ಪೇಜ್ ಬರ್ಕೋಬೇಕು ನೀವು ನೀಟಾಗಿ, ಡಿಕ್ ಟು ಪಾಯಿಂಟ್ ಟು ಪಾಯಿಂಟ್ ಇರಬೇಕು. ಅದು ಹೆಂಗೆ ಬರಿಬೇಕಂತ ಹೇಳ್ತೀನಿ ನಾನು. ಏನು ಕೇಳ್ಬೋದು ಅಂದರೆ, ರಾಷ್ಟ್ರ ಅಭಿವೃದ್ಧಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ, ಜನರಲ್ ಕ್ವಶನ್ ಇದು, ಎಲ್ಲ ಬಂದ್ಬಿಡ್ತಾವೆ ಇದ್ರಾಗ, ಅದಕ್ಕೆ ಕೇಳ್ಬೋದು. ಅದು ಇಲ್ಲ ಅಂತಂದ್ರೆ ಇತ್ತೀಚೆಗೆ ಅದರಲ್ಲಿ ವಿಶೇಷವಾಗಿ 21ನೇ ಶತಮಾನದಲ್ಲಿ ವಿಜ್ಞಾನದ ಬೆಳವಣಿಗೆಗಳು ಏನೆಲ್ಲ, ಈ ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನದಲ್ಲಿ ಇತ್ತೀಚೆಗೆ ಬೆಳವಣಿಗೆಗಳು ಬಂದವೆ ಯಾವ್ಯಾವು? ಉದಾಹರಣೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ನಾವು ರೋಬೋಟಿಕ್ಸ್ ಅಂತ ಕರಿತೀವಿ ನಾವು, ಅದಾಗಿರ್ಬೋದು. ಈ ಡಿಜಿಟಲ್ ಅಥವಾ ಕ್ಯಾಶ್ಲೆಸ್ ಎಕಾನಮಿ,
ನಾವೇನು ಈ ಆನ್ಲೈನ್ ಪೇಮೆಂಟ್ಸ್ ಅಂತ ಕರಿತೀವಿ ನೋಡ್ರಿ, ಭೀಮ್ ಆ್ಯಪ್ ಆಗಲಿ, ಫೋನ್ಪೇ, ಇವುಗಳ ಸಂಬಂಧಪಟ್ಟಂಗೆ ಅವುಗಳ ಸಾಧಕ ಬಾಧಕಗಳು ಕೇಳ್ಬೋದು. ಇದು ಕೂಡ ಸೈನ್ಸ್ ರಿಲೇಟೆಡ್ ಅಲ್ವಾ, ಟೆಕ್ನಾಲಜಿ ರಿಲೇಟೆಡ್ ಅಲ್ಲ. ಸೊ ಮತ್ತು ಈ ಬಿಟ್ ಕಾಯಿನ್ ಅವುಗಳನ್ನೆಲ್ಲ ಒಂದು ಈ ಥರ ಬಿಟ್ ಕಾಯಿನ್ ಅಂತ ಬರ್ಕೊಂಡು, ಆ ಬಿಟ್ ಕಾಯಿನ್ ಅಂದರೆ ಏನು, ಯಾರು ಜಾರಿಗೆ ತಂದರು, ಅದರದ್ದು ಒಂದು 2-3 ಲೈನ್ ಬರೆದ್ರೆ ನಿಮ್ಗೆ ಹೆಂಗೆ ಬೇಕಂಗೆ ಇನ್ಫಾರ್ಮೇಷನ್ ಅದು ಹಂಗೆ ಪೇಪರ್ 2 ಹೆಲ್ಪ್ ಆಗುತ್ತೆ. ಸೊ ಮತ್ತೆ ಯಾವಪ್ಪ ಅಂತಂದರೆ ಇತ್ತೀಚೆಗೆ ನೋಡ್ರಿ, ಕರೋನಾ ಬಂದಮೇಲೆ ಥಿಯೇಟರ್ಗಳೆಲ್ಲ ಬಂದಾದಾಗ ಈ OTT ಅಂತ ಪ್ಲ್ಯಾಟ್ಫಾರ್ಮ್ ಬಂತ್ರಿ. ಅಂದರೆ ಈಗ ನಾವು ನೆಟ್ಫ್ಲಿಕ್ಸ್ ಸಮಥಿಂಗ್ ಅಂದರೆ ಥಿಯೇಟರ್ಗಳು ಬಂದಾದಾಗ ಮೂವಿಗಳು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ರಿಲೀಸ್ ಆಗಕತ್ತವು. ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ OTT ಅಂತೀವಿ, ಓವರ್ ದಿ ಟೈಮ್ ಸಮಥಿಂಗ್ ಕರಿತೀವಿ ಅದನ್ನು. ಈ ಥಿಯೇಟರು ವರ್ಸಸ್ ಓವರ್ ದಿ ಟೈಮ್ ಅದು ಎಷ್ಟು ಅದರದ್ದು ಪರಿಣಾಮಗಳೇನು, ಅದ್ರ ಸಮಥಿಂಗ್ ಏನೋ ಕೇಳ್ಬೋದು. ಅದು ನಿಮಗೆ ಪೇಪರ್ 2ಗೆ ಹೆಲ್ಪ್ ಆಗುತ್ತೆ. ಇಲ್ಲೂ ಕೂಡ ಸುಮ್ಮನೆ ಒಂದು ಹಾಫ್ ಫೇಸ್ ಬರೆದ್ರೆ ಸಾಕ್ರಿ ಅದರ ಬಗ್ಗೆ ಅಕ್ಯುರೇಟ್ ಇನ್ಫಾರ್ಮೇಷನ್. ಇದಾದಮೇಲೆ ಮುಂದಿಂದು ಸೈನ್ಸ್ ಮೇಲೆ ಟಾಪಿಕ್ ಯಾವ್ದು ಬರ್ಬೋದು ಅಂದರೆ, ನಮ್ಮ ದೇಶದಲ್ಲಿ ಒಂದು ವಿಜ್ಞಾನ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಥ 2 ಸಂಸ್ಥೆಗಳು ಯಾವುವು ಅಂತಂದ್ರೆ, ಇಸ್ರೋ, ಈ ಸ್ಪೇಸ್ ಟೆಕ್ನಾಲಜಿ ನಾವೇನು ಬಾಹ್ಯಾಕಾಶ ಏನು ಸಮಥಿಂಗ್ ಕ್ಷೇತ್ರ ಕರಿತೀವಲ್ಲ, ಇಸ್ರೋದ ಸಾಧನೆಗಳಿಗೆ ಕೇಳ್ಬೋದು. ಮತ್ತು ಇಸ್ರೋ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಿದ್ದಾದ್ರೆ ಈ ಡಿಫೆನ್ಸ್ಗೆ ಸಂಬಂಧಪಟ್ಟಂಥ ರಕ್ಷಣೆ ಮಿಸೈಲ್ಗಳು ನಾವು ಏನು ಕ್ಷಿಪಣಿಗಳು ಬರ್ತವೆ, ಸೊ DRDO, ಸೊ ಆ ಒಂದು ನಮ್ಮ DRDOದ ಬಗ್ಗೆ ಕೇಳ್ಬೋದು. ಅವೆರಡರ ಸಾಧನೆಗಳು, ಸ್ವಲ್ಪ ಸವಾಲುಗಳು, ಅವುಗಳ ಬಗ್ಗೆ ಬರಿಬೋದು. ಮತ್ತು ಇನ್ನು ಯಾವುದು ಕೇಳ್ಬೋದು ಅಂದರೆ, ಇತ್ತೀಚೆಗೆ ನೋಡಿರಿ ವೆರಿ ರೀಸೆಂಟ್ ಅದರ ಲಾಸ್ಟ್ 2 ಇಯರ್ಸ್ನಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಈಗ ನಾವೆಲ್ಲರೂ ಕೂಡ ಮೊಬೈಲನ್ನು ಭಾಳ ಯೂಸ್ ಮಾಡ್ತಾಯಿದ್ದೀವಿ, ಅದರಲ್ಲಿ ಆ್ಯಂಡ್ರಾಯ್ಡ್ ಮೊಬೈಲನ್ನ ಭಾಳ ಯೂಸ್ ಮಾಡ್ತಾಯಿದ್ದೀವಿ. ಸೊ ಸೋಷಿಯಲ್ ಮೀಡಿಯಾಗಳನ್ನು ಭಾಳ ಯೂಸ್ ಮಾಡ್ತಾಯಿದ್ದೀವಿ. ಈ ಸೋಷಿಯಲ್ ಮೀಡಿಯಾಗಳ ಬಗ್ಗೆ ಕೇಳ್ಬೋದು, ಸೋಷಿಯಲ್ ಮೀಡಿಯಾ ಬಗ್ಗೆ ಕೇಳ್ಬೋದು, ಓವರಾಲು ಕೇಳ್ಬೋದು, ಮೊಬೈಲ್ ಬಗ್ಗೆ ಕೇಳ್ಬೋದು. ಮೊಬೈಲ್ನ ಸಾಧಕ ಬಾಧಕಗಳು, ಯುವ ಜನರ ಮೇಲೆ ಅದರ ಪ್ರಭಾವ, ಈ ಆನ್ಲೈನ್ ಗೇಮ್ಗಳು. ಈಗ ನೋಡ್ರಿ ಅವೇನೋ ಸಮಥಿಂಗ್ ರಮ್ಮಿ ಕಲ್ಚರ್, ವಾಟ್ ಇಸ್ ದಟ್, ಡ್ರೀಮ್ 11 ಸಮಥಿಂಗ್ ಏನೇನೋ ಬರ್ತಾವೆ ನೋಡ್ರಿ, ಅವುಗಳದ್ದು ಪರಿಣಾಮ ಕೇಳ್ಬೋದು. ಅಂಥವೆಲ್ಲ ಈ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಓಡಿಸ್ಬೇಕ್ರಿ. ನೀವು ಆ ಟಾಪಿಕನ್ನು ಎನಲೈಸ್ ಮಾಡ್ಕೋಬೇಕು. ಪ್ರಿಪ್ರೇಷನ್ ಆಗಬೇಕಾದ್ರೆ ಎನಲೈಸ್ ಮಾಡ್ಕೋಬೇಕು, ಬರಿಬೇಕಾದ್ರೆ ಸಮರೈಸ್ ಮಾಡ್ಕೋಬೇಕು. ಆ ಒಂದು ಕಲೆ ಅದು ಯಾವಾಗ ಬರ್ತದೆ ಗೊತ್ತೇನ್ರಿ, ಅದು ಓದ್ತಾ ಇದ್ದಾಗ ಬರ್ತೈತೆ. ಸೊ ಇಷ್ಟು ಸೈನ್ಸ್ ಮೇಲೆ ಟಾಪಿಕ್ ರೀ. ಇನ್ನು 5ನೇ ಟಾಪಿಕ್ ಯಾವುದು ಅಂದ್ರೆ ಮಹಿಳೆ ಮತ್ತು ಶಿಕ್ಷಣ. ಸೊ ಮಹಿಳೆ ಮತ್ತು ಶಿಕ್ಷಣ ಮತ್ತು ಕೃಷಿ, ಈ 3 ನಾವು ಇದನ್ನೇನಂತ ಕರಿತೀನಪ್ಪ ಅಂತಂದ್ರೆ ಮಹಿಳಾ ಮತ್ತು ಶಿಕ್ಷಣ, ಕೃಷಿ ಅಂತ 3 ಟಾಪಿಕ್ ಇದನ್ನು 3 ಡಿವೈಡ್ ಮಾಡ್ತೀನಿ. ಇಲ್ಲಿ ನೋಡ್ರಿ, ಮಹಿಳೆಗೆ ಸಂಬಂಧಪಟ್ಟಂಥ ಟಾಪಿಕ್ಸ್ ಬರ್ಬೋದು. ಏನು ಬರ್ಬೋದು, ಎಲ್ಲ ಕಡೆ ನಾನು ಅಬ್ಸರ್ವ್ ಮಾಡಿದ ಹಾಗೆ ಮಹಿಳಾ ಸಬಲೀಕರಣ. ಆ ಮಹಿಳಾ ಸಬಲೀಕರಣದ ಡಿಫ್ರೆಂಟಾಗಿ ಕೇಳ್ಬೋದು. ಹೋಲ್ಡ್ ಟಾಪಿಕ್ ಇದು, ಮಹಿಳಾ ಸಬಲೀಕರಣ ಅನ್ನೋದು ಸ್ವಲ್ಪ ಡಿಫ್ರೆಂಟಾಗಿ ಕೇಳ್ಬೋದು. ರಾಷ್ಟ್ರಾಭಿವೃದ್ಧಿಯಲ್ಲಿ ಮಹಿಳೆಯ ಪಾತ್ರ ಕೇಳ್ಬೋದು, ಅಥವಾ ಪೊಲೀಸ್ ಇಲಾಖೆಯಲ್ಲಿ ಮಹಿಳೆ ಅಂತ ಕೇಳ್ಬೋದು. ಮತ್ತು ಮಹಿಳೆ ಎದುರಿಸ್ತಿರುವ ಸಮಸ್ಯೆಗಳು, ಇತ್ತೀಚಿನ ಸಮಸ್ಯೆಗಳು ಅದರಲ್ಲಿ ಯಾವೆಲ್ಲ, ಈಗ ಡೌರಿ ಒಂದು ಯಾವ ಏನಂತ ಕರಿತೀವಿ ನಾವು ಅದಕ್ಕೆ, ವರದಕ್ಷಿಣೆ, ಕೌಟುಂಬಿಕ ದೌರ್ಜನ್ಯ, ಇವೆಲ್ಲ ಹೋಲ್ಡು. ಅದರಲ್ಲಿ ಇತ್ತೀಚೆಗೆ ನಾವು ಮೀಟು ಚಳವಳಿ ನೋಡ್ತಾ ಇದ್ದೀವಿ, ಮತ್ತು ಈ ಲೈಂಗಿಕ ದೌರ್ಜನ್ಯ ನೋಡ್ತಾ ಇದ್ದೀವಿ. ಇಂಥ ಮಹಿಳೆ ಎದುರಿಸುತ್ತಿರುವಂಥ ಸಮಸ್ಯೆಗಳ ಬಗ್ಗೆ ಯಾವಾಗಲೂ ಒಂದು ಪಾರ್ಟ್ ನೀವು ಇಟ್ಕೊಂಡಿರಬೇಕು. ಇದು ಮಹಿಳೆಯರ ಬಗ್ಗೆ ಆಯಿತು. ಇನ್ನು ಈ ಶಿಕ್ಷಣದ ಬಗ್ಗೆ ನೋಡ್ರಿ, ಇತ್ತೀಚೆಗೆ ಶಿಕ್ಷಣದ ಬಗ್ಗೆ ಕೇಳ್ತಾರೆ. ಏನಪ್ಪ ಅಂದ್ರೆ ರಾಷ್ಟ್ರಾಭಿವೃದ್ಧಿಯಲ್ಲಿ ಶಿಕ್ಷಣದ ಪಾತ್ರ ಅಂತ ಕೇಳ್ಬೋದು. ಕೋಣೆಗಳ ಸಮಥಿಂಗ್ ಶಾಲಾ ಕೋಣೆಯಲ್ಲಿ ರಾಷ್ಟ್ರ ನಿರ್ಮಾಣ ಆಗತ್ತಂತ ಒಂದು ಕೊಟೇಶನ್ ಮುಖಾಂತರ ಕೇಳ್ಬೋದು. ಇತ್ತೀಚೆಗೆ ರಾಷ್ಟ್ರೀಯ ನೂತನ ಶಿಕ್ಷಣ ನೀತಿ ಬಂದಿತ್ತು. ನೂತನ ಶಿಕ್ಷಣ ನೀತಿಯ ಒಂದು ಪ್ರಮುಖ ಅಂಶಗಳು ಏನದಾವೆ, ಅದರಿಂದ ಏನು ಅನುಕೂಲಗಳದಾವೆ, ಅದರಿಂದ ಏನು ಡಿಸ್ಅಡ್ವಾಂಟೇಜಸ್ ಅದಾವೆ, ಮತ್ತು ಏನು ಸವಾಲುಗಳದಾವೆ. ನಾವು ಒಂದು ಟಾಪಿಕ್ ಕೊಟ್ಟಾಗ ಟಾಪಿಕ್ನ ಏನೆಲ್ಲ ಬರೀಬೇಕಂತ ನೀವೇ ಡಿಸೈಡ್ ಮಾಡ್ಕೋಬೇಕು ಅದನ್ನು. ಸೊ ಅದು ಪ್ರಿಪ್ರೇಷನ್ ಇದ್ದಾಗ ಬರ್ತೈತೆ. ಇದು ಶಿಕ್ಷಣದ ಬಗ್ಗೆ ಆಯಿತು. ಈ ಶಿಕ್ಷಣ ಆದಮೇಲೆ ಅದರಲ್ಲಿ ಇನ್ನೊಂದರೆ ಶಿಕ್ಷಣ ಸಂಬಂಧಪಟ್ಟಂಗೆ ಈ ಕೊರೋನಾ ಬಂತು. ನಾವು ಕೊರೋನಾ ಬಂದಾಗ ಹೇಗೆ ಶಿಕ್ಷಣದ ಮೇಲೆ ಕೊರೋನಾ ಅಫೆಕ್ಟ್ ಆಗೈತೆ ಅಂತಲೂ ಕೇಳ್ಬೋದು. ಅದರಲ್ಲಿ ಈ ಆನ್ಲೈನ್ ಶಿಕ್ಷಣ ಅಂದರೆ ಶಿಕ್ಷಣದಲ್ಲಿ ಟೆಕ್ನಾಲಜಿಯ ಬಳಕೆ ಎಷ್ಟು ಎಫೆಕ್ಟಿವ್ ಅದ, ಅದರಿಂದ ಏನು ಅನುಕೂಲಗಳದಾವ, ಏನು ಡಿಸ್ಅಡ್ವಾಂಟೇಜಸ್ ಅದಾವ ಅನ್ನೋದ್ರ ಬಗ್ಗೆ ಕೇಳ್ಬೋದು. ಇನ್ನು ಕೃಷಿ ನೋಡ್ರಿ, ಈಗ ನಮ್ಮ ದೇಶದ ನಾವೆಲ್ಲರ ಭಾಷಣ ಮಾಡುವಾಗ ಪ್ರಬಂಧ ಬರೆಯುವಾಗ ಸೀಮಿತ ಆಗಿಬಿಟ್ಟದ್ದು ಬಿಡ್ರಿ, ಅದು ಇರಲಿ, ಆ ಟಾಪಿಕ್ ಬೇಡ. ಕೃಷಿ ಸಂಬಂಧಪಟ್ಟ ಹಾಗೆ ಕೃಷಿ ಬಿಕ್ಕಟ್ಟುಗಳು ಕೇಳ್ಬೋದು, ರೈತರ ಸಮಸ್ಯೆಗಳು ಕೇಳ್ಬೋದು, ಮತ್ತು ಕೃಷಿಯಲ್ಲಿ ತಂತ್ರಜ್ಞಾನ ಅಂತ ಕೇಳ್ಬೋದು.
ಇತ್ತೀಚೆಗೆ ಒಂದು ಕಾರ್ಪೊರೇಟ್ ಅಗ್ರಿಕಲ್ಚರ್ ಅಂತ ಬಂದೈತೆ, ಅಂದರೆ ಈ ಕೃಷಿ ವಾಣಿಜ್ಯೀಕರಣ ಅಂತ ಬಂದೈತೆ. ಈ ಟಾಪಿಕ್ಗಳು ಕೃಷಿ ಮೇಲೆ ಕೇಳ್ಬೋದು. ಸೊ ಇದು 5ನೇ ಟಾಪಿಕ್ ರೀ. ಈ ಎಲ್ಲ ನಾನೇನು ಒಂದೊಂದು ಟಾಪಿಕ್ ಹೇಳಿದ್ನಲ್ಲ, 1.5 ಪೇಜ್ ಪ್ರಿಪ್ರೇಷನ್ ಆಗ್ಬೇಕು. ಯಾಕೆ ನೀವು ಅನ್ಬೋದು, ಏನು ಸರ್ ಇಷ್ಟೆಲ್ಲ ಹೇಳಕತ್ತಿದ್ರಿ, ನಾವೇನು IAS ಪ್ರಿಪೇರ್ ಆಗಕತ್ತೀವಿ ಅನ್ನೋದು. IAS ಕೂಡ ಜಾಬ್, PSI ಕೂಡ ಜಾಬ್. ಡೋಂಟ್ ಟೇಕ್ ಎನಿಥಿಂಗ್ ಲೈಟ್. ಇದನ್ನೇನು ಭಾಳ ದೊಡ್ಡ ಇಶ್ಯೂ ಅಲ್ಲ. ಇದು ಸೆಕೆಂಡ್ ಪೇಪರ್ ಭಾಳ ಯೂಸ್ ಆಗ್ತಾವೆ ಇವೆಲ್ಲ. ಇವು ಯಾವಾಗ ನೀವು ಇನ್ವಾಲ್ವ್ಮೆಂಟ್ ಆದಾಗ ಈ ಸೆಲೆಕ್ಷನ್ ಆಗಬೇಕನ್ನೋ ಲಿಸ್ಟಲ್ಲಿರೋ ಎಲ್ಲ ಮಾಡ್ತಾನೆ. ಲಿಸ್ಟಲ್ಲಿ ಯಾರು ಇರ್ಬೇಕು ಅವ್ರು 100% ಮಾಡ್ತಾರೆ. ಸುಮ್ಮನೆ ನಾನು ಅಪ್ಲೈ ಮಾಡಿದ್ದೀನಿ, ನಾನು PS ಆಗಬೇಕು, ನನ್ನ ಡ್ರೀಮ್ ಅದ ಅಂತ ಬಂದು ಅನ್ನೋರು ಕಾಪಿ ಪೇಸ್ಟ್ ಮಾಡ್ತೀರಿ. ಐ ಡೋಂಟ್ ಅದನ್ನು ಅಂತೂ ದಟ್ ಇಸ್ ನಾಟ್ ಅಕ್ಸೆಪ್ಟೇಬಲ್. ಇದು 5ನೇ ಟಾಪಿಕ್ ಆಯಿತು. ಇನ್ನೂ ಒಂದು ಟಾಪಿಕ್ ಯಾವುದಪ್ಪ ಈ PSIಲಿ ಬರುವಂಥದ್ದು ಅಂತಂದ್ರೆ ಕರೆಂಟ್ ಅಫೇರ್ಸ್. ಐ ಮೀನ್ ಈ ಪ್ರೆಸೆಂಟಾಗಿ ಕಾಂಟ್ರವರ್ಷಿಯಲ್ ಇರುವಂಥ ಇಶ್ಯೂಸ್ಗಳು. ಅವು ಯಾವ ಎನಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರ್ಬೋದು. ಅವು ಹೆಂಗಿರ್ತವೆ ಅಂದರೆ ನಾನು ಇಲ್ಲಿವರೆಗೆ ಹೇಳಿದ್ದು ನೋಡ್ರಿ, ಅವು ಟಾಪಿಕ್ಸ್ ಬಿಟ್ಟಿರ್ತವೆ ನೋಡಿರಿ. ಇತ್ತೀಚೆಗೆ ಪ್ರೆಸೆಂಟಾಗಿ ಅದರ ಇತ್ತೀಚೆಗೆ ಅಂತಂದ್ರೆ ಮತ್ತು PSI ನಾವು ಭಾಳ ಜನ ಏನಂತ ಗೊತ್ತೇನು ರೀ, ಕರೆಂಟ್ ಕಾಂಟ್ರವರ್ಷಿಯಲ್ ಅಂತಂದ್ರೆ PSI ನೋಟಿಫಿಕೇಷನ್ ಆದಮೇಲೆ ನಮ್ಗೆ ಚಿಂತೆ ಜಾಸ್ತಿ ಇರೋದು. ಹಂಗಲ್ರಿ. ಕರೆಂಟ್ ಅಫೇರ್ಸ್ ಅಂತಂತಂದರೆ ಈ ಪ್ರಬಂಧಕ್ಕೆ ಸಂಬಂಧಪಟ್ಟಂಗೆ 1.5 ವರ್ಷ ಅಥವಾ 2 ವರ್ಷಗಳಿಂದ ನೋಡ್ಬೇಕ್ರಿ ನಾವು ಕರೆಂಟ್ ಅಫೇರ್ಸ್ನ, ಕಾಂಟ್ರವರ್ಷಿಯಲ್ ಇಶ್ಯೂಸ್ನ. ಬರೀ ಇವಾಗಿಂದ ನೋಡೋದಲ್ಲ. ನಾನು ಪಟ್ಟಿ ಮಾಡಿದಂಥವುಗಳನ್ನು ಒಂದು ಸಾರಿ ಅಬ್ಸರ್ವ್ ಮಾಡ್ತಾ ಇರ್ರಿ. ಇವು ಹಂಗೆ ಈ ಪೇಪರ್ 2ಗೂ ಕೂಡ ಭಾಳ ಹೆಲ್ಪ್ ಆಗ್ತಾವೆ ನೋಡ್ರಿ. ಇವನ್ನೇನಾದರೂ ನೀವು ಇದು ಮಾಡಿಕೊಂಡ್ರೆ ಕರೆಕ್ಟಾಗಿ ಮಾಡಿದರೆ ಪೇಪರ್ 2ಗೆ ಭಾಳಷ್ಟು ಹೆಲ್ಪ್ ಆಗ್ತದೆ. ಇದು ಇತ್ತೀಚಿನ ಸುದ್ದಿ, ಮೀಸಲಾತಿ. ಎಲ್ಲ ಕಡೆಗೆ ಮೀಸಲಾತಿ ಬೇಕು ಅಂತ ದೊಡ್ಡ ಕಾಂಟ್ರವರ್ಸಿ ನಡೆದ. ಅದ್ರಾಗ ನಮ್ಮ ಕರ್ನಾಟಕದಿದೆ, ಸ್ಟೇಟ್ ಇಶ್ಯೂ ಇದು. ಸೊ ಮೀಸಲಾತಿಯ ಸಾಧಕ ಬಾಧಕಗಳು ಕೇಳ್ಬೋದು. 1ನೇದು ಟಾಪಿಕ್. 2ನೇದ್ದು ಪೆಟ್ರೋಲ್ ಬೆಲೆ ಹೆಚ್ಚಾಗತ್ತೈತಲ್ರಿ. ಇದನ್ನು ಪೆಟ್ರೋಲ್ ಬೆಲೆ ಹೆಚ್ಚಾಗತ್ತೈತಿ ಅಂತ ಒಂದು ಸಣ್ಣ ಟಾಪಿಕ್ ಮಾಡಿದ್ರೆ ಬದಲಾಗಿ ಅಂತಾರಾಷ್ಟ್ರೀಯ ತೈಲ ಬಿಕ್ಕಟ್ಟು ಅಥವಾ ತೈಲ ಒಂದು ಪೂರೈಕೆ ಮೇಲೆ ಭಾರತದ ಸ್ವಾವಲಂಬನೆ ಏನಾದರೂ ಕೇಳ್ಬೋದು. ಒಟ್ಟು ಈ ತೈಲ ಬಿಕ್ಕಟ್ಟು ಬಗ್ಗೆ ಕೇಳ್ಬೋದು. ಅದರಲ್ಲಿ ವೆರಿ ಡೇಂಜರಸ್. ನಮ್ಮ ಈ ಒಂದು ವ್ಯವಸ್ಥೆನೇ ಅದೇ ಒಂದು ಅಲ್ಲೋಲ ಕಲ್ಲೋಲ ಮಾಡಿದಂಥದ್ದು ಪ್ರೆಸೆಂಟ್ ಅಂದರೆ ಈ ಕೊರೋನಾದ ಮೇಲೆ ಪ್ರಬಂಧ ಹೆಂಗೆ ಬರಿಬೇಕು ಗೊತ್ತೇನ್ರಿ ನೀವು? ಅದು ಚೀನಾದಾಗ ಬಂತು ಹಂಗೆ ಅದೆಲ್ಲ ಬೇಸಿಕ್ ಇಟ್ಕೊಂಡು ಕೊರೋನಾ ಸ್ಟಾರ್ಟ್ ಆದಾಗ ನಿಂತ ಲಾಕ್ಡೌನ್ ಸ್ಟಾರ್ಟ್ ಮಾಡಿದ್ರು. ಲಾಕ್ಡೌನ್ ಸ್ಟಾರ್ಟ್ ಮಾಡಿದ ಮೇಲೆ ಅನ್ಲಾಕ್ಡೌನ್ ಫ್ರೀ ಮಾಡಿದ ಮೇಲೆ ಇವಾಗ ಮೆಡಿಸಿನ್ ಕಂಡು ಹಿಡಿದಾರೆ. ಮೆಡಿಸಿನನ್ನು ರೀಚ್ ಮಾಡಬೇಕಲ್ಲ. ಹೇಗೆ ಜನಕ್ಕೆ ನಾವು ಎಷ್ಟು ಸ್ವಲ್ಪ ಎಫಿಷಿಯೆಂಟಾಗಿ ರೀಚ್ ಮಾಡ್ತೀವಿ ಎಲ್ಲ ವ್ಯವಸ್ಥೆ. ಮತ್ತು ಈ ಕೊರೋನಾದಿಂದ ಯಾವ್ಯಾವ ಸೆಕ್ಟರ್ಗಳ ಮೇಲೆ ಹೆಂಗೆ ಪರಿಣಾಮ ಬೀರುತ್ತೆ, ಆರ್ಥಿಕತೆ ಮೇಲೆ ಹೆಂಗೆ ಪರಿಣಾಮ ಬೀರುತ್ತೆ, ಶಿಕ್ಷಣದ ಮೇಲೆ ಹೆಂಗೆ ಪರಿಣಾಮ ಬೀರುತ್ತೆ, ಈ ಕಾರ್ಮಿಕರ ಮೇಲೆ ಹೆಂಗೆ ಪರಿಣಾಮ ಬೀರುತ್ತೆ. ಸೊ ಇವುಗಳೆಲ್ಲದರ ಬಗ್ಗೆ ಪೂರ್ತಿ ಈ ಕರೋನಾ ಮೆಡಿಸಿನ್ ಇಟ್ಕೊಂಡು ಎಲ್ಲ ಇದನ್ನು ಸ್ವಲ್ಪ ಇದು ಎಲ್ಲಿ ಹೆಲ್ಪ್ ಆಗುತ್ತೆ ಗೊತ್ತೇನ್ರಿ? ಸೆಕೆಂಡ್ ಪೇಪರ್ 2ದಾಗೂ ಕೂಡ ಕರೆಂಟ್ ಅಫೇರ್ಸ್ನಿಗೆ ಹೆಲ್ಪ್ ಆಗೋ ಸಾಧ್ಯತೆ ಭಾಳ ಇರ್ತೈತೆ. ಸೊ ಹಾಗಾಗಿ ಇಲ್ಲಿ ಬರೀರಿ ಕರೋನಾದ ಬಗ್ಗೆ. ಇನ್ನು ಇತ್ತೀಚೆಗೆ ನಾವು ಅಬ್ಸರ್ವ್ ಮಾಡಿದಾಗ ಭಾರತ ಚೀನಾ ಗಡಿ ಸಮಸ್ಯೆಗಳಿದಾವೆ. ಸೊ ಕರ್ನಾಟಕ ಮಹಾರಾಷ್ಟ್ರ ಗಡಿ ಸಮಸ್ಯೆಗಳಿದಾವೆ. ಗಡಿ ಸಮಸ್ಯೆಗಳು ಒಂದು ಭಾರತದ್ದು ಮತ್ತು 3 ರಾಷ್ಟ್ರಗಳು ನಮ್ಮ ಬಾಂಗ್ಲಾದೇಶ, ಪಾಕಿಸ್ತಾನ, ಸೊ ಸಮಥಿಂಗ್ ಚೀನಾ, ಇವುಗಳ ಮಧ್ಯೆ ಕಾಂಟ್ರವರ್ಸಿ. ಅವುಗಳ ಬಗ್ಗೆ ಬರೀರಿ. ಮತ್ತು ನಮ್ಮ ಅಂತಾರಾಜ್ಯ ಗಡಿಗಳು ಅಂದರೆ ನಮ್ಮ ರಾಜ್ಯದ ಜೊತೆಗೆ ಯಾವುದು ನಮ್ಮದು ಮೇನ್ ಗಡಿ ಸಮಸ್ಯೆ ಇರೋದ ಮಹಾರಾಷ್ಟ್ರದ ಜೊತೆಗೆ. ಸೊ ಅದನ್ನು ಬಿಟ್ಟರೆ ಸಣ್ಣ ಪುಟ್ಟ ಸ್ವಲ್ಪ ಆಂಧ್ರದ ಜೊತೆ, ತೆಲಂಗಾಣ ಜೊತೆ ಇದಾವೆ, ಸಣ್ಣ ಪುಟ್ಟ ಕೇರಳ ಮತ್ತು ತಮಿಳುನಾಡು ಜೊತೆ ಇದಾವೆ. ಅವೇನು ಭಾಳ ದೊಡ್ಡ ಇಶ್ಯೂಸ್ ಅವೆಲ್ಲ ಇಟ್ಕೊಂಡು ಗಡಿ ಸಮಸ್ಯೆಗಳು. ಮತ್ತು ನದಿ ವಿವಾದಗಳು. ಇತ್ತೀಚೆಗೆ ನದಿ ವಿವಾದ ಏನು ಕಡಿಮೆನೇ, ಬಟ್ ಮಾದಾಯಿ, ಕಾವೇರಿ ಅಂತ ಇವಾಗೇನು ಇಲ್ಲ. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಇತ್ತೀಚೆಗೆ ಬರಲಿಕ್ಕಿಲ್ಲ. ಬಟ್ ಪೇಪರ್ 2 ಹೆಲ್ಪ್ ಆಗುತ್ತೆ. 1.5 ಪೇಜ್ ಬರ್ಕೊಂಡ್ರೆ ಏನೇನು ತಪ್ಪಿಲ್ಲ. ಇಷ್ಟು ಟಾಪಿಕ್ಸ್ 6 ಟಾಪಿಕ್ಸ್ ಹೇಳಿದ್ದೀನಿ ರೀ ನಿಮಗೆ. 1 ಪೊಲೀಸ್ ಇಲಾಖೆ, 2 ಸಂವಿಧಾನ, 3 ಎನ್ವಿರಾನ್ಮೆಂಟ್ ರಿಲೇಟೆಡ್, 4 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, 5 ವಾಟ್ ಇಸ್ ದಟ್ ಮಹಿಳೆ ಮತ್ತು ಶಿಕ್ಷಣ ಕೃಷಿ, ಆ್ಯಂಡ್ 6 ಜ್ವಲಂತ ಸಮಸ್ಯೆಗಳು ಅಂದರೆ ಪ್ರೆಸೆಂಟ್ ಇಶ್ಯೂಸ್, ಕಾಂಟ್ರವರ್ಷಿಯಲ್ ಇರುವಂಥ ಇಶ್ಯೂಸ್ಗಳು. ನಾವು ಮಾಡಿದ್ದು ಸುಮಾರು ಟಾಪಿಕ್ಸ್ ಕವರ್ ಆಗ್ತಾವೆ. ಪೇಪರ್ 2 ಭಾಳ ಹೆಲ್ಪ್ ಆಗ್ತಾವೆ. ಬಟ್ ನಾವು ಎಷ್ಟು ಅಂದ್ಕೋಬೇಕು, 6 ಟಾಪಿಕ್ಸ್. ಎಂಥ ಕ್ವಶನ್ ಅನ್ನೋ ಬರಲ್ಲ. ಅದು ನೀವು ಕೇಳಿದ್ರೆ ಡೈರೆಕ್ಟ್ ಕ್ವಶನ್ ಬಂದಿಲ್ಲ ಅಂದರೆ ಕೂಡ ಇದನ್ನು ಬಿಟ್ಟು ಪ್ರಬಂಧ 5 ಕೊಡ್ತಾರೆ ರೀ, 1 ಅಲ್ಲ 2 ಅಲ್ಲ, 5ರದಾಗ 1 ಬರಲೇಬೇಕದು. ನಾನು 8 ಪ್ರಬಂಧ ರೆಡಿ ಮಾಡಿದ್ದೆ ಇದೇ ಮೆಥಡಲ್ಲಿ. 3 ಪ್ರಬಂಧ ಬಂದಿದ್ದೆವು. ನಾನು 3 ಸಾರಿ PSI ಬರೆದೀನಿ, 3 ಸಾರಿ ಸೆಲೆಕ್ಷನ್ ಆಗಿದ್ದೀನಿ ಅಂದರೆ 3 ಪ್ರಬಂಧ ಬಂದಿದ್ದು. ನೆನ್ಪಿಟ್ಕೊಳ್ರಿ, ಪ್ರತಿ ಸರ ನಾನು 35+ ಅದ ನನ್ನ ಸ್ಕೋರು.
ಅದು ಇವತ್ತು ಚೆನ್ನಾಗಿ ಸ್ಕೋರ್ ಕೊಡ್ತಾ ಇದ್ದಾರೆ. 2015-16 35 ಸ್ಕೋರ್ ಅಂತಂದ್ರೆ ಆ ಲಿಸ್ಟಲ್ಲಿ ಫಸ್ಟ್ ಸೆಕೆಂಡ್ ಆ ಲೆವೆಲಿಗೆ ಎತ್ತಿತ್ತು. ಅದಕ್ಕೆ ಎಷ್ಟು ಟಾಪಿಕ್ಸ್ ಅದು ರೀ. ಈಗ ಟಾಪಿಕ್ಸ್ ಆದಮೇಲೆ ನೆಕ್ಸ್ಟ್ ಮೂರನೇದು ರೆಫರೆನ್ಸ್ ಯಾವಂತ ನೋಡಿರಿ. ಭಾಳ ಜನ ಏನು ಮಾಡ್ತಾ ಇದ್ದಾರೆ PS ಆಸ್ಪಿರೆಂಟ್ಸ್ ನಾನು ನೋಡಿದಾಗ ಒಂದು ತಪ್ಪು ಅಂತಂದ್ರೆ ರೀ, ಮಾರ್ಕೆಟಲ್ಲಿ ಭಾಳ ಬುಕ್ ಬರ್ತಾವೆ ರೀ. ಮಾರ್ಕೆಟ್ನಾಗ ಬರೋ ಬುಕ್ಕನ್ನು ನೋಡಿ ಮೈಂಡ್ ಡೈವರ್ಟ್ ಮಾಡ್ಕೋಬಾರ್ದು ಮನುಷ್ಯ. ಒಂದು ನೆನ್ಪಿಟ್ಕೊಳ್ರಿ, ನಾನು ಹೇಳಿದೆ PSIL ಪೇಪರ್ 1 ನಾಲೇಜ್ ಅಲ್ಲ, ಸ್ಕಿಲ್. ನಿಮ್ಮ ಅಪ್ರೋಚ್ ನೋಡ್ತಾರೆ ಹೊರತಾಗಿ ಇನ್ನೊಬ್ಬರದಲ್ಲ. ಈ ಪ್ರಬಂಧ ಇನ್ನೊಬ್ಬರು ರೆಡಿ ಮಾಡಿದನ್ನು ಕಾಪಿ ಪೇಸ್ಟ್ ಮಾಡಬಾರ್ದು ರೀ. ಯಾಕಂತ ಕೇಳ್ರಿ, ಈಗ ಮಾರ್ಕೆಟಲ್ಲಿ ಬರುವಂಥ ಬುಕ್ಗಳನ್ನು 120,000 ಜನ ಅಪ್ಲಿಕೇಶನ್ ಹಾಕ್ಯಾರ್ರಿ 545 ಪೋಸ್ಟಿಗೆ. ಮಿನಿಮಮ್ ಏನಿಲ್ಲ ಅಂದ್ರೆ ಒಂದೊಂದು ಬುಕ್ಕು ಒಂದು 10-20 ಸಾವಿರ ಜನ ಆದರೂ ಓದಿರ್ತಾರೆ. ನೀವು ಅದೇ ಕಾಪಿ ಪೇಸ್ಟ್ ಮಾಡಿದ್ರೆ ನಿಮ್ಮದು ಹೆಂಗ್ರಿ ಎಫೆಕ್ಟಿವ್ ಅನಿಸುತ್ತಾ? ನೆನ್ಪಿಟ್ಕೊಳ್ರಿ, ಪ್ರಬಂಧ ನೀವು ಓನಾಗಿ ರೆಡಿ ಮಾಡ್ಕೋಬೇಕು. ಮಾರ್ಕೆಟಲ್ಲಿ ಸಿಗುವ ಯಾವುದೇ ಒಂದು ಬುಕ್ ತೊಗೊಳ್ರಿ, ಅದನ್ನು ಜಸ್ಟ್ ನೋಡ್ಬೇಕಷ್ಟೇ. ನೋಡಿ ಅದ್ರಾಗ 30% 20% ಮಾತ್ರ ತೊಗೋಬೇಕು. ರೆಫರೆನ್ಸ್ ಯಾವುವು? ಒಂದನೇ ಬೆಸ್ಟ್ ರೆಫರೆನ್ಸ್ ಯಾವುದು ಅಂದರೆ ನ್ಯೂಸ್ ಪೇಪರ್. ಕನ್ನಡದಲ್ಲಿ ಆದರೆ ಪ್ರಜಾವಾಣಿ ಪೇಪರ್. ಒಂದು ಸಮಥಿಂಗ್ ಒಳನೋಟ ಅಂತ ಬರ್ತೈತೆ ರೀ 7ನೇ ಪೇಜ್ನಾಗ. 6ನೇ ಪೇಜ್ನ ಸಂಪಾದಕೀಯ ಅಂತ ಬರ್ತೈತೆ. ಬಟ್ ನೀವು ಪ್ರಜಾವಾಣಿ ಹೆಂಗೆ ಮಾಡ್ತೀರಿ ಅಂತಂದರೆ PS ನೋಟಿಫಿಕೇಷನ್ ಆದಮೇಲೆ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಹಂಗೆ ಯೂಸ್ ಇಲ್ಲ ಅದು. 1.5 ಇಯರ್ ಇದಿರಬೇಕು. 1.5 ಇಯರ್ ಕಟ್ಟಿಂಗ್ಸನ್ನು ಹೆಂಗೆ ಮಾಡ್ಕೋಬೇಕಂದ್ರೆ PS ಆಗೋ ಡ್ರೀಮ್ ಇರೋನು ಓದ್ಬೇಕು. ಈ ಟಾಪಿಕ್ಸ್ ಯಾವುದದ? ಸೇ ಫಾರ್ ಎಕ್ಸಾಂಪಲ್ ಇವತ್ತು ಸಮಥಿಂಗ್ ತೈಲ ಬಿಕ್ಕಟ್ಟು ಬಗ್ಗೆ ಕೊಟ್ಟಾರ ನೋಡ್ರಿ ಇವತ್ತಿನ ಪ್ರಜಾವಾಣಿ ಪೇಪರ್ದಾಗ. ಅದನ್ನು ಕಟ್ ಮಾಡಿಡ್ಕೊಂಡು ತೈಲ ಬಿಕ್ಕಟ್ಟಿಗೆ ಒಂದು ಪೇಪರ್ದಾಗ ಇಟ್ಬಿಡೋದು. ತೈಲ ಬಿಕ್ಕಟ್ಟು ಬಗ್ಗೆ ಯಾವತ್ತ ಕೊಡಕ್ಕೆ 1 ಇಯರ್ದಾಗ ಅವು ಓಸನ್ ಸೈಡಿಗೆ ಇಟ್ಕೊಳ್ಬೇಕು. ಒಳ್ಳೊಳ್ಳೆ ಅಲ್ಲಿ ಕೊಟ್ಟಿರುವಂಥವ್ರು ಯಾರೋ ನಮ್ಮಂಗೆ ಎಂಕಿ ಪಿಂಕಿ ಇದ್ದಾರೆ ಇರಲ್ರಿ ಅವರು. ಈ ವಿಲ್ ಬಿ ದಿ ಎಕ್ಸ್ಪರ್ಟ್ಸ್ ಇರ್ತಾರೆ, ವಿಚಾರವಾದಿಗಳಿರ್ತಾರೆ. ಅವ್ರ ಆಲೋಚನೆಗಳು ಬರೆದ್ರೆ ದಟ್ ವಿಲ್ ಬಿ ದ ಬ್ಯೂಟಿಫುಲ್ ಆನ್ಸರ್. ಸೊ ಒಂದನೇದು ರೆಫರೆನ್ಸು ನ್ಯೂಸ್ ಪೇಪರ್. ಕನ್ನಡದಲ್ಲಿ ಆದರೆ ಪ್ರಜಾವಾಣಿ, ಇಂಗ್ಲೀಷ್ನಲ್ಲಿ ಆದರೆ ಡೆಕ್ಕನ್ ಹೆರಾಲ್ಡ್. ಬಟ್ ದ ಹಿಂದೂ ಈಸ್ ಮೋಸ್ಟ್ ಬ್ಯೂಟಿಫುಲ್. ಆದರೆ ಅದು ಮೀಂಟ್ ಫಾರ್ UPSC. ಅದು UPSCಗೆ ಬೆಟರ್, ನೋ ಪ್ರಾಬ್ಲಮ್ ಇಂಗ್ಲೀಷಲ್ಲಿದ್ದರೆ. ಇನ್ನು ಎರಡನೇದು ಭಾಳಷ್ಟು ಜನ ಮಿಸ್ ಮಾಡ್ಕೊಳ್ತಾರೆ ಅದನ್ನು ಅಪ್ಲಿಕೇಶನ್ ಭಾಳ ಮಾಡಲ್ಲ ಇದನ್ನು ಜನ. ಏನಪ್ಪ ಅಂತಂದರೆ ಎಲ್ಲರ ಪ್ರಬಂಧದ ಬುಕ್ ಸರ್ಚ್ ಮಾಡ್ತೀರಿ ನೀವು. ಯೂಸ್ ಇಲ್ಲರಿ ಆ ಬುಕ್ಗಳು. ನೀವು ಬೇಜಾರಾದರೆ ಏನಾದರೂ ಬೇಜಾರಾಗ್ರಿ ನೀವು. ಯಾಕಂತ ಕೇಳಿದ್ರೆ ಇಲ್ಲಿ ನನಗೆ ಬೇಕಾಗಿದ್ದ ಒಂದು ಈ ವಿಡಿಯೋ ಮಾಡ್ತಿರುವ ಇಂಟೆನ್ಷನ್ ಏನು ಅಂತಂದರೆ ಯಾವುದೋ ವ್ಯೂಗೋಸ್ಕರ ಅಲ್ಲ, ಒಬ್ಬ ಸೀರಿಯಸ್ ಆಸ್ಪಿರೆಂಟಿಗೆ ರೀಚ್ ಆಗಲಿ ಅಂತ. ಸೆಕೆಂಡ್ ಬೆಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸೋರ್ಸ್ ಯಾವುದು ಅಂದ್ರೆ ಮ್ಯಾಗ್ಝಿನ್ಸ್. ಮಂತ್ಲಿ ಮ್ಯಾಗ್ಝಿನ್ಸ್ ಬರ್ತಾವೆ ನೋಡ್ರಿ. ಮ್ಯಾಗ್ಝಿನ್ಸ್ಗಳಲ್ಲಿ ಗೋಲ್ಡ್ ಇನ್ಫಾರ್ಮೇಷನ್ ತುಂಬಕ್ಕೆ ಸಾಧ್ಯನೇ ಇಲ್ಲ ರೀ. ಯಾಕಂತ ಕೇಳಿದ್ರೆ 100 ಪೇಜ್ನಾಗ ಮ್ಯಾಗ್ಝಿನ್ ಮುಗಿಸ್ಬೇಕು. ಪಾಯಿಂಟ್ ಟು ಪಾಯಿಂಟ್ ಅಂಕಿ ಸಂಖ್ಯೆಗಳು ಕೊಟ್ಟಿರ್ತಾನೆ. ಕಾಂಟ್ರವರ್ಷಿಯಲ್ ಇಶ್ಯೂಸ್ ಪ್ರತಿ ತಿಂಗಳು ಇರ್ತವೆ. 1.5 ವರ್ಷದ ಮ್ಯಾಗ್ಝಿನ್ ತೊಗೊಂಡು 1 ವರ್ಷದ ಮ್ಯಾಗ್ಝಿನ್ ಓದ್ಬೇಕೇನ್ರಿ? ಓದಬೇಡ್ರಿ. 1.5 ವರ್ಷದ ಮ್ಯಾಗ್ಝಿನ್ದಾಗ ಪರವಿಡಿ ಕಂಟೆಂಟ್ ಅಂತ ಇರ್ತಲ್ಲ, ಕಂಟೆಂಟ್ದಾಗ ನೋಡ್ರಿ ನೀವು ಯಾವ ಟಾಪಿಕ್ ಕಾಂಟ್ರವರ್ಸಿ ಅಂತ ಬರ್ತಾವೆ. ಕೊರೋನಾ ಬಂದಾಗ ನಿಂತ್ರಿ 2020 ಜನವರಿ ಫೆಬ್ರವರಿ ಮಾರ್ಚ್ ನಿಂತು ನೀವು ನೋಡ್ರಿ. ನೀವು ಆವತ್ತಿನಿಂದ ಒಂದೇ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಸ್ಪರ್ಧಾ ವಿಜೇತ ಅದ, ಅದ್ರಾಗ ನಿಂತು ನೋಡ್ರಿ ಎಷ್ಟು ಕೊರೋನಾ ಬಗ್ಗೆ ಮಾಹಿತಿ ಸಿಗುತ್ತೆ ನೋಡ್ರಿ. ನೀವು ಎಲ್ಲ ಕಲೆಕ್ಟ್ ಮಾಡ್ಕೊಳ್ರಿ ಆವತ್ತಿನಿಂದ ಇವತ್ತಿನ ತನಕ. ಬೆಸ್ಟ್ ಸೋರ್ಸ್ ಅಂದರೆ ಮ್ಯಾಗ್ಝಿನಲ್ಲಿ ಎಕ್ಯುರೇಟ್ ಇನ್ಫಾರ್ಮೇಷನ್ಸ್ ಇರ್ತವೆ, ಅಂಕಿ ಸಂಖ್ಯೆಗಳು ಸಿಗ್ತವೆ. ಅದೇ ನಿಮ್ಮ ಒಂದು ಇದ್ರದ್ದು ವ್ಯಾಲ್ಯೂ ಕ್ವಾಲಿಟಿ ಹೆಚ್ಚು ಮಾಡೋದು. ಇನ್ನು 2 ಆದವು. ಇನ್ನು 3ನೇದು ಆಥರ್ ಬುಕ್ಸ್. ಹಾಗಂತ ನಾನು ಆಥರ್ ಬುಕ್ಸ್ ಓದಬೇಡ್ರಿ ಅಂತ ಹೇಳಿದೆ. ಹಾಗಂತ ಅವನು ಯೂಸ್ ಇಲ್ಲ ಅಂತಲ್ಲ, ಒಳ್ಳೆಯವರು ಅದಾರ. ನಾನು ಇನ್ನೊಂದು ಹೇಳ್ತೀನಿ ನೋಡ್ರಿ, ಈ ಬುಕ್ ಸೆಲೆಕ್ಷನ್ ಮಾಡಬೇಕಾದ್ರೆ ಬುಕ್ಕಿಂದ ಕವರ್ ನೋಡಿ ಸೆಲೆಕ್ಷನ್ ಮಾಡ್ಕೋಬೇಡ್ರಿ. ಸಮಥಿಂಗ್ ಏನೇನೋ ಇರ್ತವೆ, ಅವು ನಾನು ಹೇಳಲ್ಲ. ಅದರ ಪರವಿಡಿ ನೋಡ್ರಿ, ಬುಕ್ ಹೋಗಿ ತೊಗೊಳ್ರಿ, ಕಂಟೆಂಟ್ ನೋಡ್ರಿ. ಯಾರು ರೆಕಮೆಂಡ್ ಮಾಡಲಿ, ನಾನು ರೆಕಮೆಂಡ್ ಮಾಡಲಿ, ಇನ್ನೊಬ್ರು ರೆಕಮೆಂಡ್ ಮಾಡಲಿ, ಹೋಗಿ ತೊಗೊಂಡು ಪ್ರಬಂಧಗಳದಾಗ ಒಂದು ಸ್ವಲ್ಪ ಕೊಂಡಾಡ್ಸ್ರಿ 1-2 ನಿಮಿಷ. ಯಾರೇನು ಬುಕ್ ಸ್ಟಾಲ್ದ ಮುಂದೆ ನಿಂತ್ರೆ ನಿಮಗೇನು ಹೋಗೋ ಕಡೆ ಅಂತ ಅನ್ನಲ್ಲ, ನಿಮ್ಮ ರೈಟ್ ಅದು. ನೋಡ್ರಿ ನಿಂತು ಅನಿಸ್ಲಿಲ್ಲ ಮುಚ್ಚಿಬಿಡ್ರಿ ಬುಕ್ಕನ್ನು. ಯಾರು ಹೇಳಿದ್ರೆ ತಗೋಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಅಂಕಿ ಸಂಖ್ಯೆಗಳು ಇರಬೇಕು. ಒಬ್ಬ PS ಆಸ್ಪಿರೆಂಟ್ ಅಂತಂದ್ರೆ ಒಂದು ಪ್ರಬಂಧ ಹಿಂಗೆ ಇರ್ಬೇಕಂತಿರಲ್ಲ, ಅದು ಇರಬೇಕು. ಇದ್ರಷ್ಟೇ ತೊಗೊಳ್ರಿ ಅದನ್ನು. ಇತ್ತೀಚೆಗೆ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಅವ್ರು ಯಾರು ಆಥರ್ಸ್ ನನಗೆ ಪರಿಚಯನೇ ಇಲ್ಲ. ನಾನು ಹೇಳಿದ್ದೀನಿ, ನನ್ನ ಚಾನಲ್ದಾಗ ಯಾವುದೇ ಕಾರಣಕ್ಕೆ ಯಾರನ್ನು ನನ್ನನ್ನು ಹಿಡ್ಕೊಂಡು ಕೂಡ ಪ್ರಮೋಟ್ ಅಂತೂ ಮಾಡಲ್ಲ ನಾನು. ರೆಫರೆನ್ಸಿಗೆ ತೊಗೊಳ್ರಿ ಬುಕ್ಗಳನ್ನು. ಒಂದು ಚಿಗುರು ಬುಕ್ ಅದೇ, ಟಾಪಿಕ್ಸ್ ಕೊಟ್ಟಾರೆ. ಅದರಲ್ಲಿ ಟಾಪಿಕ್ಸ್ ಕೊಟ್ಟಾರೆ. ನಾನು ಹೇಳಿದ್ದೀನಿ, ಆ ಬುಕ್ನಾಗ ಇದ್ದಂಗೆ ಬರೆದ್ರೆ ಅದನ್ನು ಸುಮಾರು 10-20 ಸಾವಿರ ಮಂದಿ ರೆಫರ್ ಮಾಡಿರ್ತಾರೆ ಬುಕ್ಕನ್ನು. ತೊಗೊಳ್ಬೇಕಾದ್ರದ್ದು ಎಲ್ಪ್ ತೊಗೊಳ್ಬೇಕು. ನೀವು ಮಿಕ್ಕಿದೆಲ್ಲ ಸೇರಿಸ್ಬೇಕು ಅದ್ರಾಗ.
ಹೆಂಗೆ ಬರಿಬೇಕು ಅನ್ನೋದನ್ನ ನಾನು ಹೇಳ್ತೀನಿ ನಿಮಗೆ. ಅದನ್ನು ತೊಗೊಳ್ರಿ, ಬುಕ್ ಚಿಗುರು ಬುಕ್ ಆದ್ರೆ ತೊಗೊಳ್ರಿ. ಇತ್ತೀಚೆಗೆ ಒಬ್ರು ಯಾರೊಬ್ರು PSI 30 ಪ್ರಬಂಧಗಳಂತ ನಾನು ನಾನೇನು ಓದಿಲ್ಲ ಅವ್ನು ನಾನೇ ಓದಲಿ. ಒಬ್ಬ PSI ಬರ್ದಾನೆ ಅಂತಂದರೆ ಸಮಥಿಂಗ್ ಚೆನ್ನಾಗಿ ಬರ್ದಾನೆ ಅಂತ ಅಂದ್ಕೊಳ್ತೀನಿ ನಾನು. ಇನ್ನೊಂದು ಇತ್ತೀಚೆಗೆ ಒಂದು ಯಾವುದೋ ಸ್ಪರ್ಧಾ ಕ್ರಾಂತಿ ಅಂತ ಒಂದು ಪಬ್ಲಿಕೇಶನ್ ಕಡೆಯಿಂದ 52 ಅಧಿಕಾರಿಗಳು PSI KS ಸಂಬಂಧಪಟ್ಟಂಥದ್ದು 52 ಪ್ರಬಂಧಗಳು ಅಂತ ಎಲ್ಲ ನಾನು ಸಾಧನ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪಲ್ಲಿ ನೋಡ್ದಂಗೆ ಆಗಿತ್ತು. ಅವರೆಲ್ಲ ಅಧಿಕಾರಿಗಳು ಬರ್ತಾರೆ ಅಂತಂದರೆ ಸಮ್ ವಾಟ್ ದೇ ವಿಲ್ ಬಿ ಕ್ವಾಲಿಟೇಟಿವ್ ಇರ್ತವೆ. ಮತ್ತು ನಾನು ಹೇಳಿದ್ದೀನಿ, ಯಾರದೇ ರೆಫರೆನ್ಸ್ ಬುಕ್ ಕವರ್ ಮಾಡಿರಿ, ಕಾಪಿ ಪೇಸ್ಟ್ ಮಾಡಬೇಡ್ರಿ. ಪ್ರಬಂಧ ಅವರವರ ವೈಯಕ್ತಿಕ ಅಭಿಪ್ರಾಯಗಳಿರ್ತವೆ. ವೈಯಕ್ತಿಕ ಅಭಿಪ್ರಾಯಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರ್ತವೆ. ನೀವು ಆ್ಯಡ್ ಮಾಡಬೇಕು. ನೀವು ಆ್ಯಡ್ ಮಾಡಿದ ಮಾತ್ರ ನಿಮ್ದು ಎಕ್ಸಾಮ್ದಾಗ ಕೈ ಹಿಡಿತೈತೆ. ಬೇರೆ ಬರೆದದ್ದು ಕಾಪಿ ಭಾಳ ಜನ ಕೇಳ್ತಿರ್ತೀರಿ ನನಗೆ, ಸರ್ ನೀವು ಪ್ರಬಂಧ ನಿಮ್ಮದಿದ್ದರೆ PDF ಕಳಿಸ್ರಿ ಅಂತ. ಡೋಂಟ್ ಆಸ್ಕ್ ಇಟ್. ಸರ್ ಹೆಂಗಿರ್ತದೆ ಅನ್ನೋದನ್ನು ನೋಡಬೇಡ. ಇನ್ನೊಬ್ಬ ಬರೆದದ್ದು ಅದು ತಂಗಳ, ಅದು ನಾನಿರಲಿ ಎಂಥವನೇ ಇರಲಿ. ನಿಮಗೆಲ್ಲ ಗೊತ್ತೈತೆ. ಕ್ವಾಲಿಟಿ ಇನ್ಕ್ರೀಸ್ ಮಾಡಿಕೊಡ್ರಿ. ಎಲ್ಪ್ ತೊಗೊಳ್ರಿ ಅಷ್ಟೇ. ಹೌದಾ, ಹೌದಾ, ಈ ಥರ. ಸೊ ಈ 3 ಯಾವುದೇ ರೆಫರೆನ್ಸ್ ಬುಕ್ ತೊಗೊಳ್ರಿ, ಅದರನ್ನಿಂದ ನೋಡ್ರಿ ಒಂದು ಸಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನೋಡಿದ ಮೇಲೆ ಆ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಾಗತ್ತೆ. ಒಬ್ಬ ಡಿಗ್ರಿ ಮುಗಿದು PSI ಓದಕತ್ತಾನಂತಂದ್ರೆ ಅಥೆಂಟಿಕ್ ಅಂತ ಗೊತ್ತಾಗತ್ತೆ. ಮತ್ತು ಎಲ್ಲ ಇನ್ಫಾರ್ಮೇಷನ್ ಅಥೆಂಟಿಕ್ ಅಂತ ನೋಡಿರಿ. ಪ್ರಬಂಧ ಅನ್ನೋದು ಹೇಳದಿರ್ತೈತೆ, ಪ್ರಬಂಧ ಉದ್ದಕ್ಕೆ ಹೇಳದಿರ್ತೈತೆ, ಹೇಳೋದನ್ನೆಲ್ಲ ಬರೆಯೋಕೆ ಹೋಗ್ಬೇಡ್ರಿ. ಆ್ಯಂಡ್ ನೆಕ್ಸ್ಟ್ ಬೆಸ್ಟ್ ಸೋರ್ಸ್ ಯಾವುದು ಅಂತಂದ್ರೆ ಗೂಗಲ್ ಈಸ್ ದಿ ಬೆಸ್ಟ್ ಸೋರ್ಸ್. ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೊಡಿರಿ, ವಿಕಿಪೀಡಿಯಾ ಅಂತ ಬರ್ತೈತೆ. ನಿಮ್ಗೆ ಒಂದು ವೇಳೆ ಕನ್ನಡ ಬರ್ತಿತ್ತು, ಇಂಗ್ಲೀಷ್ ಬರಲ್ಲ ಅಂತಂದರೆ ಕನ್ನಡ ಟ್ರಾನ್ಸ್ಲೇಷನ್ ಅಂತ ಇರ್ತೈತೆ, ಹೊಡಿರಿ ನೀವು. ಬೆಸ್ಟ್ ಅದು ತೊಗೊಳ್ರಿ, ಡಾಟಾಗಳು ಸಿಗ್ತಾವ್ರಿ. ಹೂ ಇಸ್ ದಿ ಫಾದರ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್? ಇಂಥ ಇನ್ಫಾರ್ಮೇಷನ್ ಎಲ್ಲಿ ಸಿಗುತ್ತೆ ನಿಮ್ಗೆ? ಯಾವ ರೆಫರೆನ್ಸ್ ಬುಕ್ನಾಗೂ ಸಿಗಲಿಕ್ಕಿಲ್ಲ ಆ ಥರ ಬುಕ್ನಾಗ. ಆ್ಯಂಡ್ ಲಾಸ್ಟ್ ರೆಫರೆನ್ಸ್ ಯಾವುದು ಅಂತಂದ್ರೆ ರೆಫರೆನ್ಸ್ ಬುಕ್. ಸೆಕೆಂಡ್ ಪೇಪರ್ಗೆ ಏನು ಓದ್ತೀರಿ ನೋಡ್ರಿ ನೀವು? ಕಾನ್ಸ್ಟಿಟ್ಯೂಷನ್ ಯಾರ್ದು ಓದ್ತೀರಿ? PS ಗಂಗಾಧರ್ ಸರ್ದು ಓದ್ತೀರಿ. PS ಗಂಗಾಧರ್ ಸರಲ್ಲಿ ಲಾಸ್ಟಿಗೆ ಈ ಚುನಾವಣೆಗಳಂತ ಕೊಟ್ಟಾರ್ರಿ. ಎಷ್ಟು ಚಂದ ಟಾಪಿಕ್ ಐತೆ ಗೊತ್ತೇನು ರೀ? ಅದು ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಕೊಟ್ಟಾರ್ರಿ. ಯಾವ ಪ್ರಬಂಧ ಬುಕ್ನಾಗ ಸಾಧ್ಯನೇ ಇಲ್ಲ ಆ ಥರ ಇರೋಕ್ಕೆ. ಈ ರೆಫರೆನ್ಸ್ ಬುಕ್ಗಳನ್ನು ಈಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬುಕ್ ಓದ್ತೀರಿ, ಇಸ್ರೋ ಬಗ್ಗೆ ಎಲ್ಲ ಸಿಗ್ತೈತೆ. ಯಾವುದೋ ಆ ಥರ ಬುಕ್ನಾಗ ಓದೋಕ್ಕಿಂತ ಇಲ್ಲಿ ಕವರ್ ಮಾಡಿರಿ. ಕ್ವಾಲಿಟಿ ಕ್ವಾಲಿಟಿ ಮೇಂಟೈನ್ ಮಾಡಿರಿ ನೀವು. ಕ್ವಾಂಟಿಟಿನ ಸುಮ್ಮನೆ ತಂದು ಕಾಪಿ ಪೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ಮತ್ತು ನೀವು ಬರ್ದದ್ದು ಹೆಂಗಿರ್ತೈತೆ ಅಂದ್ರೆ ನೀವೇ ಬರೆದಿರ್ತೀರಿ. 100% ಅಲ್ಲಿ ಏನು ಬಂದೇ ಬರ್ತೈತೆ, ಅಲ್ಲಿ ನೆನಪು ಬರೋಣ ಸಾಧ್ಯನೇ ಇಲ್ಲ. ಸೊ ರೆಫರೆನ್ಸ್ ಬುಕ್ಗಳು ಎಲ್ಪ್ ತೊಗೊಳ್ರಿ. ಯಾವ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರಲಿ, ಎನ್ವಿರಾನ್ಮೆಂಟ್ ಇರಲಿ, ಮತ್ತು ಯಾವುದಿದು ನಮ್ಮ ಕಾನ್ಸ್ಟಿಟ್ಯೂಷನ್ ಇರಲಿ, ಜಿಯೋಗ್ರಫಿಗೆ ಸಂಬಂಧಪಟ್ಟಂಥ ಈ ಗಡಿ ಜಲ ವಿವಾದಗಳಂತ ಹೇಳಿದೆ ಕೊಟ್ಟಾರ್ರಿ. ಜಲ ವಿವಾದ ಒಳ್ಳೆ ಬುಕ್ ಕೊಟ್ಟಾರೆ. ಈಗ ನಮ್ಮ ರಂಗನಾಥ್ ಸರ್ದು ಕರ್ನಾಟಕ ಜಿಯೋಗ್ರಫಿ ಬುಕ್ ತೊಗೊಂಡ್ರಿ ಅಂದ್ರೆ ನೀವು ಅದ್ರಾಗ ಎಂಥ ಬುಕ್ ಬೇಕು ನಿಮಗೆ? ಎಂಥ ಇನ್ಫಾರ್ಮೇಷನ್ ಬೇಕು? ಅದಕ್ಕಿಂತ ಅಥೆಂಟಿಕ್ ಇನ್ಫಾರ್ಮೇಷನ್ ಸಾಧ್ಯನೇ ಇಲ್ಲ. ಸೊ ಇಷ್ಟು ರೆಫರೆನ್ಸ್ ಸೋರ್ಸ್ ಅದು. ಇನ್ನು 4ನೇ ವಿಷಯ ಯಾವುದು ಅಂತಂದ್ರೆ ಬರೆಯುವ ವಿಧಾನ. ನೋಡಿರಿ, ಹೆಂಗೆ ಬರಿಬೇಕು ಪ್ರಬಂಧ ಅಂತಂದ್ರೆ ನೆನ್ಪಿಟ್ಕೊಳ್ರಿ. ಭಾಳ ಜನ ನೀವು ಎಲ್ಲ ತುಂಬ ಯೂಟ್ಯೂಬ್ಗಳಲ್ಲಿ ಕೂಡ ನೋಡಿರ್ತೀರಿ. ತುಂಬ ಸಾಧಕರು ಕೂಡ ಆಚೆವಾದವರು ಕೂಡ ಹೇಳಿದ್ದಾರೆ. ಮತ್ತು ಈಗ ನಾನು ಹೇಳ್ತಾ ಇದ್ದೀನಿ ಅಂದರೆ ನನ್ನದೇ ಫೈನಲ್ ಅಂತ ಅಲ್ಲ, ಎಲ್ಲರಿಗೆ ಅಪ್ಲಿಕೇಬಲ್ ಆಗುವಂಥದ್ದಿದು. ಪ್ರಬಂಧ ಬರಿಬೇಕು ಆದರೆ ಫಸ್ಟ್ ನಾವು PTK ಅಂತ ಇರ್ತದೆ, ಇಂಟ್ರಡಕ್ಷನ್ ಅಂತ. ಇನ್ನೂ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಕೇಳ್ತೀರಿ, ಸರ್ ನಾವು PTK ಅಂತ ಬರಿಬೇಕಾ ಅಥವಾ ಬರಿಲಾರ್ದನ್ನ ಹಂಗೆ ಸ್ಟಾರ್ಟ್ ಮಾಡಬೇಕಾ ಅಂತ. PTK ಅಂತ ಬರೆದ್ರೂ ನಡೀತೈತೆ, ಬರೆದಿಲ್ಲ ಅಂದರೂ ನಡೀತೈತೆ. ಬರೆದ್ರೆ ಅದು ಸ್ವಲ್ಪ ಎಲ್ಲೋ ಒಂದು ಕಡೆಗೆ ನಾವು ಇನ್ನೂ ಸಣ್ಣ ಸ್ಟೇಜಲ್ಲಿ ಇದ್ದೀವಿ ಅಂತ ಅನಿಸುತ್ತೆ. ಮತ್ತು ಈ PSI ಅಂದರೆ ಇದೇನು UPSC ಅಲ್ಲ, ಇದು ಒಂಥರ ಸಣ್ಣ ಲೆವೆಲ್ಗಿದ್ದಂಗೆ. ಜಾಬ್ ಆದಮೇಲೆ ದೊಡ್ಡದದ, ಎಕ್ಸಾಮ್ ದೊಡ್ಡದಲ್ಲ. ಕೀಪ್ ಇನ್ ಮೈಂಡ್, ಜಾಬ್ ಆದಮೇಲೆ ಪವರ್ ಬೇರೆ, ಅದರದ್ದು ದಮ್ಮೆ ಬೇರೆ ಅದರದ್ದು. ಆದರೆ ಈ ಎಕ್ಸಾಮ್ ಈಸ್ ನಾಟ್ ಸಚ್ ಅ ಡಿಫಿಕಲ್ಟ್ ಎಕ್ಸಾಮ್. ಸೊ ನೀವು ಇಂಟ್ರಡಕ್ಷನ್ ಅಂತ ಬರೆದ್ರೂ ನಡೀತೈತೆ, ಬರೆದಿಲ್ಲ ಅಂದರೂ ನಡೀತೈತೆ. ಇದು ಇಂಟ್ರಡಕ್ಷನ್. ಇಂಟ್ರಡಕ್ಷನ್ ಹೆಂಗೆ ಸ್ಟಾರ್ಟ್ ಮಾಡಬೇಕು? ನೀವು ಯಾವುದೇ ಟಾಪಿಕ್ ತಗೊಂಡಾಗ ಆ ಟಾಪಿಕ್ಗೆ ಸಂಬಂಧಪಟ್ಟಂಥ ಒಂದು ಕೊಟೇಶನನ್ನು ಕೋಟ್ ಹುಡುಕ್ಬೇಕ್ರಿ ನೀವು. ಮತ್ತು ನಾನು ಹೇಳಿದ್ದೀನಿ, ಈ ರೆಡಿಮೇಡ್ ಆ ಥರ ಬುಕ್ಸ್ ಇರ್ತಾವಲ್ಲ, ಆ ಕೋಟ್ಗಳನ್ನು ಯೂಸ್ ಮಾಡಬೇಡ್ರಿ. ಈಗ ನೋಡಿರಿ, ನಾನು ಭಾಳ ನೋಡಿದ್ದೀನಿ ಪರಿಸರಕ್ಕೆ ಸಂಬಂಧಪಟ್ಟಂಥದ್ದು. ಮಾನವನ ಆಶೆಗಳನ್ನು ಈಡೇರಿಸುವುದಕ್ಕಾಗಿ ಪ್ರಕೃತಿ ಇದೆ ಹೊರತಾಗಿ ದುರಾಶೆಗಳನ್ನಲ್ಲ ಅಂತ ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರೆ. ಎಲ್ಲರೂ ಅದನ್ನೇ ಬರೆದ್ರೆ ಏನು ಸ್ಪೆಷಾಲಿಟಿ ಸರ್? ಮತ್ತು ಎಲ್ಲಿಂದ ಬರಿಬೇಕ್ರಿ ಕೋಟ್ಸ್? ಗೂಗಲ್ ತಗೊಳ್ರಿ, ಹೊಡಿರಿ ಕೋಟ್ಸ್ ಆನ್ ಎನ್ವಿರಾನ್ಮೆಂಟ್
ಎಷ್ಟು ಬೇಕ್ರಿ ನಿಮಗೆ ಕೋಡ್ಸು? ಅದ್ಯಾಕೆ ನೀವೇ ಜೂನ್ 5ಕ್ಕೆ ಬಂದಾಗ ಸ್ಟೇಟಸ್ ಇಡ್ತೀರಿ? ಆವ ಸ್ಟೇಟಸ್ ಬರ್ಕೊಡ್ರಿ, ಅದಕ್ಕಿಂತ ಬೆಸ್ಟ್ ಸ್ಟೇಟಸ್ ಸಾಧ್ಯನೇ ಇಲ್ಲ. ಹೊಡೀರಿ ಕೋಡ್ಸ್ ಆನ್ ಸಮಥಿಂಗ್ ವುಮೆನ್ ಎಂಪವರ್ಮೆಂಟ್ ಅಂತ ಹೊಡೀರಿ. ಎಂತೆಂಥ ಕೋಡ್ಸ್ ರೀ, ವುಮೆನ್ಸ್ ರೀ. ಮೊನ್ನೆ ಮಾರ್ಚ್ 8ಕ್ಕೆ ಎಂತೆಂಥ ಸ್ಟೇಟಸ್ ಇಟ್ರಿ. ಮೊನ್ನೆ ವಿಶ್ವ ಜಲ ದಿನ ಇತ್ತು ರೀ, ಎಂತೆಂಥ ಸ್ಟೇಟಸ್. ಪರಿಸರ ದಿನಕ್ಕೆ ಎಂತೆಂಥ ಸ್ಟೇಟಸ್. ಅವುಗಳನ್ನು ಬರ್ಕೊಳ್ರಿ ಸೈಡಿಗೆ. ಇಂಗ್ಲೀಷ್ನಾಗಿತ್ತ ಟ್ರಾನ್ಸ್ಲೇಟ್ ಮಾಡಿಕೊಡ್ರಿ. ನಿಮಗೆ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಬರಲ್ಲ, ಯಾರಿಗಾದ್ರೂ ಕೇಳ್ರಿ, ಹೆಲ್ಪ್ ಮಾಡೋರು 1000 ಜನ ಇರ್ತಾರೆ, ಎಲ್ಲರೂ ಕೆಟ್ಟವರು ಅಂತ ಅಲ್ಲಲ್ಲ. ಸೊ ಕೋಡ್ಸನ್ನ ಮಾಡಿರಿ, ಟಾಪಿಕ್ಗೆ ರಿಲೇಟೆಡ್ ಇರ್ಬೇಕಾ. ಆ್ಯಂಡ್ ಮತ್ತು ಇನ್ನೊಂದು ಕೋಡ್ಸು ಕೆಲವೊಂದು ಸರಿ ವ್ಯಕ್ತಿಗಳು ಇರ್ಬೇಕು. ಎಂಥ ವ್ಯಕ್ತಿಗಳು ಇರ್ಬೇಕಂದ್ರೆ ಅವರು ಕಾಂಟ್ರವರ್ಷಿಯಲ್ ವ್ಯಕ್ತಿ ಇರಬಾರ್ದು. ಹೆಂಗೆ ಸರ್ ಕಾಂಟ್ರವರ್ಷಿಯಲ್? ನಾನು ಇತ್ತೀಚೆಗೆ ಚುನಾವಣೆಗಳ ಬಗ್ಗೆ ನೋಡಿದ್ದೆ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಬರೆದಿದ್ದಾರೆ, ಯಾರೋ ಒಬ್ಬರು ಕಳಿಸಿದ್ರು, ನನಗೆ ಕಳಿಸ್ತಿರ್ತಾರೆ ಯಾವುದೋ ಒಂದು ಈ ಚುನಾವಣೆಗಳ ಬಗ್ಗೆ. ನೋಡಿರಿ, ವ್ಯಾಲ್ಯುವೇಷನ್ ಮಾಡೋವನು ನರೇಂದ್ರ ಮೋದಿ ಅವ್ರ ಅಪೋಸಿಟ್ ಇದ್ದಂದ್ರೆ ಏನು ಮಾಡ್ತೀರಿ? ಅದಕ್ಕೆ ನಾನು ಯಾಕಂತ ಕೇಳಿದ್ರೆ, ಇವ್ರನ್ನ ತೊಗೊಳ್ಬೇಡ್ರಿ, ಪ್ರೆಸೆಂಟ್ ಲೀಡರ್ಸ್ಗಳನ್ನ ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾರನ್ನ? ಮಹಾತ್ಮ ಗಾಂಧೀಜಿ ತಗೊಳ್ರಿ. ಸಮಥಿಂಗ್ ದೊಡ್ಡ ಪೊಲಿಟಿಕಲ್ ಎಕ್ಸ್ಪರ್ಟ್ಸ್ ಇರ್ತಾರೆ ನೋಡ್ರಿ. JS ಮಿಲ್ ಆಗಲಿ, ಸಮಥಿಂಗ್ JS ಮಿಲ್ ಆಗಲಿ, ಮತ್ತು ನಮ್ಮ ಯಾರು ದಾಸ್ ಕ್ಯಾಪಿಟಲ್ ಬರ್ದಾರಲ್ಲ ಅವ್ರನ್ನ ತೊಗೊಳ್ರಿ. ತುಂಬ ಅರಿಸ್ಟಾಟಲ್ ತೊಗೊಳ್ರಿ. ಈ ಪ್ರಜಾಪ್ರಭುತ್ವದ ಬಗ್ಗೆ ಅವ್ರು ನೀವು ಯಾರೇ ಹೇಳಲಿ ಅವ್ನು ತೊಗೊಳ್ರಿ. ಇಲ್ಲ ವ್ಯಕ್ತಿ ಹೆಸರೇ ಬರೋಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಕಿರಿಕಿರಿ. ಕಾಂಟ್ರವರ್ಷಿಯಲ್ ಇರುವಂಥ ವ್ಯಕ್ತಿಗಳನ್ನ ತೊಗೊಬೇಡ್ರಿ. ಅದರಾಗ ಇತ್ತೀಚೆಗೆ ನೋಡ್ರಿ ಹೆಂಗದ ಈಗಿನ ಮೈಂಡ್ ಸೆಟ್ ಹೆಂಗದ ಜನ್ರೇಷನ್, ನಮ್ಮ ಜನ್ರೇಷನ್ದಾಗಲಿ ಸೀನಿಯರ್ ಜನ್ರೇಷನ್ ಆಗಲಿ ಎಲ್ಲ ಕಡೆಗೆ ಪಾಲಿಟಿಕ್ಸ್ ಅದ. ಡೋಂಟ್ ಟೇಕ್ ರಿಸ್ಕ್. ನಾನು ಹೇಳೋದಷ್ಟೇ, ಮಾರ್ಕ್ಸ್ ಕಳ್ಕೊಳ್ಳೋಕೆ ಹೋಗ್ಬೇಡ್ರಿ. ವ್ಯಕ್ತಿಗಳ ವಿವಾದ ಇಲ್ಲದಂಥ ವ್ಯಕ್ತಿಗಳು, ಆ ವ್ಯಕ್ತಿ ಅಪೋಸ್ ಮಾಡಲಾರ್ದಂಥ ವ್ಯಕ್ತಿ ತೊಗೋಬೇಕು ನಾವು ಕೊಟೇಶನ್ ತೊಗೊಂಡ್ರೆ. ಸೊ ಕೋಡ್ಸ್ ಅಂತೂ ಬೇಜನ್ ಕಡೆ ಸಿಗ್ತವೆ. ಇದು ಕೋಡ್ಸ್ ಆಯ್ತು. ಕೋಡ್ಸ್ ಆದಮೇಲೆ ಆ ಕೋಡ್ಸ್ಗೂ ಮುಂದೆ ಬರೆಯುವಂಥ ಒಂದು 4 ಲೈನಿಗೆ ಲಿಂಕ್ ಸಿಗ್ಬೇಕು ರೀ. ಏನು ಸರ್ ಲಿಂಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಏನೋ ಒಂದು ಭ್ರಷ್ಟಾಚಾರದ ಬಗ್ಗೆ ಬರೆದು ಅಂದ್ಕೊಳ್ರಿ. PTKಯಲ್ಲಿ ಏನು ಬರೀಬೇಕಂದ್ರೆ, ಆ ಕೋರ್ಟಿಗೆ ಸಂಬಂಧಪಟ್ಟಂಥದ್ದೇ ಆ ಒಂದು ಟಾಪಿಕನ್ನು ಪರಿಚಯ ಮಾಡ್ಬೇಕ್ರಿ. ನೀವು ಪರಿಚಯಿಸ್ಬೇಕು. ನೀವು ಇಂಟ್ರಡ್ಯೂಸ್ ಅಂತಂದರೆ, ಇಂಟ್ರಡಕ್ಷನ್ ಅಂದರೆ ಪರಿಚಯ ಮಾಡ್ಕೋಬೇಕು ಆ ಟಾಪಿಕ್ ಬಗ್ಗೆ. ಅಂದರೆ ಸ್ವಲ್ಪ ಈ ಥರ ಲಾಸ್ಟಿಗೆ ಎಷ್ಟು ಮಾತ್ರ ಅದು PTK ಎಷ್ಟು ಇರ್ಬೇಕು ಗೊತ್ತೇನು ರೀ? ಸುಮ್ಮನೆ ಉದ್ದಕ್ಕೊಂದು ಪೇಜ್ ಬರೆಯೋದಲ್ಲ. PTK 6-7 ಲೈನ್, 4-5-6 ಲೈನ್, 5-6 ಲೈನ್ ಆಯ್ತು ಅಂದ್ರೆ ಸಾಕು. ಇಷ್ಟು ಮುಗಿದು PTK ಆದಮೇಲೆ ಎರಡನೇ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್, ಬಾಡಿ ಆಫ್ ದಿ ಟಾಪಿಕ್. ಆ ಒಂದು ಕೇಳಿದಂಥ ವಿಷಯದ ಮುಖ್ಯ ವಿಷಯ ವಸ್ತು. ಈಗ ನಾವು ಯಾವುದೇ ಒಂದು ಎಕ್ಸಾಂಪಲ್ ಟಾಪಿಕನ್ನು ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಆಡಳಿತದಲ್ಲಿ ಭ್ರಷ್ಟಾಚಾರ ಅಂತ ಅಂದ್ಕೊಡ್ರಿ. ಇದು ಆಡಳಿತದಲ್ಲಿ ಭ್ರಷ್ಟಾಚಾರ ಅಂತ ಟಾಪಿಕ್ ಅದ. ಇದು ಬಾಡಿ ಆಫ್ ದಿ ಎಸ್ಸೆ. ಇಲ್ಲಿ ಹೆಂಗೆ ಮಾಡಬೇಕು ಅಂತಂದ್ರೆ, ಬರಿಬೇಕು ಆಡಳಿತದಲ್ಲಿ ಭ್ರಷ್ಟಾಚಾರ ಅಂತ ಹೆಡ್ಡಿಂಗ್ ಹಾಕ್ಬೇಕು. ಹಾಕಿ ಒಂದು ಭ್ರಷ್ಟಾಚಾರದ ಮೀನಿಂಗ್ ಬರಿಬೇಕು, ಜಸ್ಟ್ ಒಂದು ಅರ್ಥ. ಅದಕ್ಕೇನು ಮತ್ತು ಮೀನಿಂಗ್ ಅಂತ ಬರಿಬೇಕಂತಿಲ್ಲ, ಬರೆದ್ರೂ ಏನು ತಪ್ಪಿಲ್ಲ. ಬರೆದಾದ್ಮೇಲೆ ಒಂದು ಸಲ ಮೀನಿಂಗ್ ಬರೆದ ಮೇಲೆ ಜಸ್ಟ್ ಆ ಮೀನಿಂಗ್ ಬಾಡಿ ಆಫ್ ದಿ ಎಸ್ಸೆ ಆದಮೇಲೆ ಒಳಗಡೆ ಸ್ವಲ್ಪ ಆ ಒಂದು ಪ್ರಬಂಧದ ಬಗ್ಗೆ, ಆ ಒಂದು ಟಾಪಿಕ್ ಬಗ್ಗೆ ಐತಿಹಾಸಿಕ ಹಿನ್ನೆಲೆಯಿಂದ ಸ್ಟಾರ್ಟ್ ಮಾಡಬೇಕು. ಒಂದು ವೇಳೆ ಐತಿಹಾಸಿಕ ಹಿನ್ನೆಲೆ ನೀವು PTKಯಲ್ಲಿ ಬರೆದ್ರೆ ಬರಿಬಾರ್ದು. ಈಗ ಆಡಳಿತದಲ್ಲಿ ಭ್ರಷ್ಟಾಚಾರ ಅಂತ ಟಾಪಿಕ್ ಇದೆ. ಇದನ್ನು ಹೆಂಗೆ ನಾವು ಡಿವೈಡ್ ಮಾಡ್ಕೋಬೇಕು ಟಾಪಿಕನ್ನು ಅಂದ್ರೆ, ಆಡಳಿತದಲ್ಲಿ ಭ್ರಷ್ಟಾಚಾರಕ್ಕೆ ಕಾರಣಗಳು 1ನೇದು, ಪರಿಣಾಮಗಳು 2ನೇದು, 3ನೇದು ಪರಿಹಾರಗಳು. ಇದು ಬಾಡಿ ಪೂರ್ತಿ. ಮತ್ತು ಸರ್ ಇದು ಹಿಂಗೆ ಎಲ್ಲ ಟಾಪಿಕ್ ಹಿಂಗೆ ಅಲ್ಲ. ಟಾಪಿಕ್ ಯಾವುದು ಕೊಡ್ತಾರ, ಈ ಜಾಗತಿಕ ತಾಪಮಾನ ಕೊಟ್ಟರೆ ಅದಕ್ಕೂ ಕಾರಣಗಳು ಪರಿಣಾಮಗಳು ಮಾಡ್ಕೋಬೋದು. ಸೊ ಈಗ ಆಡಳಿತದಲ್ಲಿ ಭ್ರಷ್ಟಾಚಾರ ಐತೆ, ಅದಕ್ಕೆ ಕಾರಣಗಳೇನಪ್ಪ? ಸೊ ಕಾರಣಗಳು ಅಂತ ಬರೀರಿ. ಬರೆದು ಈ ಕಾರಣಗಳು ನೋಡ್ರಿ ಯಾವಾಗಲೂ ಪ್ರಬಂಧ ಉದ್ದಕ್ಕೆ ಕಥೆ ಇದ್ದಂಗೆ ಇರಬಾರ್ದ, ಪಾಯಿಂಟ್ಸ್ ಇರಬೇಕು. ಪಾಯಿಂಟ್ ಟು ಪಾಯಿಂಟ್ ಇರಬೇಕು ಪ್ರಬಂಧ. ಅಂಕೆ ಸಂಖ್ಯೆಗಳಿರ್ಬೇಕು ಪ್ರಬಂಧದಲ್ಲಿ. ಅಂಕೆ ಸಂಖ್ಯೆಗಳು ಬಹುದು ಅಂತಲ್ಲ, ನಿಖರವಾಗಿರ್ಬೇಕು. ಆ ಮ್ಯಾಗ್ಝಿನ್ಸನ್ನು ರೆಫರ್ ಮಾಡಿದರೆ ನಿಖರವಾಗಿ ಸಿಗ್ತವೆ ನಿಮಗೆ. ಈಗ ಕಾರಣಗಳು ಬರೀತೀರಿ. ಕಾರಣಗಳು ಹೆಂಗೆ? ಕೆಲವೊಂದು ಸರಿ ನಾನು ಕೇಳಿದ್ದೀನಿ, ಇದು ಸರ್ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಅಂದರೆ ಸಮಥಿಂಗ್ ಏನೋ ಡಯಾಗ್ರಾಮೆಟಿಕಲ್ ಆಗಿಸಿ, ಡಯಾಗ್ರಾಮ್ಗಳು ಹಾಕಿಸಿ ಪಾಯಿಂಟ್ಸ್ ಬರಿಬೋದು. ಅಷ್ಟು ಟೈಮ್ ನಿಮಗಿದ್ರೆ 30 ನಿಮಿಷದಾಗ ಮುಗಿಸ್ಬೇಕಾ? ಸುಮ್ಮನೆ 1 ತಾಸು ಬರೆದ್ರೆ ಯೂಸ್ ಇಲ್ಲ. 30 ನಿಮಿಷದಾಗ ಟೈಮ್ ಇತ್ತಪ್ಪ ಅಂದ್ರೆ ಯು ಕ್ಯಾನ್ ನೋಡಿರಿ ಎಷ್ಟು ಚಂದ ಪ್ರೆಸೆಂಟೇಷನ್ ಮಾಡ್ತೀರಿ ಅನ್ನೋದ್ರ ಮೇಲೆ. ಈ ನೋಡ್ರಿ ನಿಮಗೆ ಎಷ್ಟು SR ಅದರದೊಂದು ಕಾಪಿ ನೀವು ಯಾರನ್ನ ಕೇಳ್ತೀರಲ್ಲ, ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ.
ವಿಷನ್ IAS ಅಂತ ತೆಗಿಸಿ ಒಂದು ಅಪ್ಲಿಕೇಶನ್ ಅದ, ಆ್ಯಪ್ ಅದ, ಅಂದರೆ ಒಂದು UPSC ಪ್ರಿಪ್ರೇಷನ್ಗೆ. ಅಲ್ಲಿ ಟಾಪರ್ಸ್ ಆನ್ಸರ್ ಕಾಪಿ ಅಂತ ಸಿಗ್ತಾವೆ. ನೀವು IPS ಅವರು IASದೇ ಇರ್ಬೋದು, ನೀವು ಜಸ್ಟ್ ಅವ್ರ ಆನ್ಸರ್ ಕಾಪಿ ನೋಡ್ರಿ, ನೀವು ಹೆಂಗೆ ಅವ್ರ ಪ್ರೆಸೆಂಟೇಷನ್ ಮಾಡ್ಯಾರ ನೋಡ್ರಿ. ಅವ್ನ ಪ್ರೆಸೆಂಟೇಷನ್ ನೋಡ್ರಿ, ನೀವು ಇಂಗ್ಲೀಷ್ದಾಗ ಇರಲಿಲ್ಲ ಅದು ಹಂಗೆ ಪ್ರೆಸೆಂಟೇಷನ್ ಮಾಡಿರಿ. ಯಾಕಂತ ಕೇಳಿದ್ರೆ ಇವತ್ತು ವ್ಯಾಲ್ಯೂಯೇಷನ್ ಮಾಡೋರೆಲ್ಲ IPS ಆಫೀಸರ್ಸ್ ಅದಾರ, ಮಾರ್ಕ್ಸ್ ಸಿಗ್ಬೋದು. ಇವೆಲ್ಲ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್, ಇವು ಯಾವ ಕೋಚಿಂಗ್ ಸೆಂಟರ್ಗಳಲ್ಲಿ ವರ್ಕೌಟ್ ಆಗಲ್ಲ ಇವನ್ನ. ಸಿನ್ಸ್ ಐ ಆಮ್ ದಿ ನಾನು ಹೇಳಲ್ಲ ಅದನ್ನು, ನಾನೇನು ಮಾಡ್ತಾ ಇದ್ದೀನಿ ಅಂತ ನಾನು ಹೇಳಕ್ಕೆ ಹೋಗಲ್ಲ. ನಾನು ಹೇಳೋದು ಪಾಸಿಟಿವ್ನಿಂದ ನಾನು ಕೊಡುವಂಥ ಸಲಹೆಗಳು ನಿಮ್ಗೆ ಯೂಸ್ ಅನ್ನಿಸ್ತವೆ. 100% ಅವನು ಇಂಪ್ಲಿಮೆಂಟ್ ಮಾಡಿದರೆ ನಾನು ಹೇಳಕತ್ತೀನಿಲ್ಲ. ಸೊ ಅದನ್ನು ಫೇಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿವರೆಗೆ ನಾನು ಫೇಲ್ ಆಗಿಲ್ಲ, ಎಷ್ಟೋ ಜನಕ್ಕೆ ನಾನಷ್ಟೇ ಸಕ್ಸಸ್ ಆಗಿದ್ದಲ್ಲ, ಅದು ಹೇಳ್ಕೊಬಾರ್ದು. ಐ ಡೋಂಟ್ ವಾಂಟ್ ಟು ಟೆಲ್ ಅಬೌಟ್ ಮೈ ಸೆಲ್ಫ್. ಇರಲಿ, ಗ್ರಾಫಿಕಲ್ ರಿಪ್ರೆಸೆಂಟೇಷನು ಮಾಡ್ಬೋದು. ಕಾರಣಗಳು ಬರೆದ್ರಾ, ಸೊ ಪರಿಹಾರಗಳು ಬರ್ರಿ. ಹೆಂಗಿರ್ಬೇಕು ಇವು, ಭಾಳ ಲೇಟ್ ಆಗ್ಬಾರ್ದು. 4 ಪೇಜ್ನಾಗ 5 ಪೇಜ್ 4 ಪೇಜ್ನಾಗ ಮುಗಿಬೇಕು. ನಾನು ಬರೆದು 4 ಪೇಜ್ ಯಾವಾಗಲೂ. ಸೊ ನೆಕ್ಸ್ಟ್ ಪರಿಹಾರಗಳು ಬರೀತೀರಿ ಎಲ್ಲ. ಇವು 3 ಮೇನ್ ಇಂಪಾರ್ಟೆಂಟ್ ಮಾರ್ಕ್ಸ್ ಸಿಗೋದೇ ಇವಕ್ಕೆ ನಿಮಗೆ. ಇವು ಹೆಂಗಿರ್ಬೇಕಪ್ಪ ಅಂತಂದ್ರೆ ಪಿಕ್ಯುಲಿಯರ್ ಇರಬೇಕು, ವಿಶಿಷ್ಟವಾಗಿರ್ಬೇಕು. ಯಾವುದೋ ಕಾಪಿ ಪೇಸ್ಟ್ ಮಾಡಿದರೆ ಯೂಸ್ ಇಲ್ಲ, ಬರಲ್ಲ. ರೆಫರೆನ್ಸ್ ಬುಕ್ ತೊಗೊಳ್ರಿ. ಆ ಭ್ರಷ್ಟಾಚಾರ ಅಂತ ನಮ್ಮ ಗಂಗಾಧರ ಸರ್ ಬುಕ್ಕಲ್ಲಿ ಕೊಟ್ಟಾರೆ, ಅದ್ರಾಗ ತೊಗೊಳ್ರಿ. ಬೇರೆ ಬೇರೆ ಬುಕ್ಗಳಲ್ಲಿ ಕೊಡ್ತಾರೆ, ಅಂಥವನ್ನೆಲ್ಲ ತಗೊಳ್ರಿ. ಇದಾದಮೇಲೆ ಈ ಬಾಡಿ ಆಯಿತು. ಬಾಡಿ ಆದಮೇಲೆ ಫೈನಲಾಗಿ ಕನ್ಕ್ಲೂಷನ್ ಬರ್ತೈತೆ. ಈ ಬಾಡಿಯಲ್ಲಿ 3 ಟಾಪಿಕ್. ಕೆಲವೊಂದು ಈಗ ರಾಷ್ಟ್ರೀಯ ಶಿಕ್ಷಣ ನೀತಿ ಕೊಟ್ಟರು ಅಂತಂದ್ರೆ ಅದರ ಪ್ರಮುಖ ಅಂಶಗಳಪ್ಪ. ಆ ಒಂದು ನೀತಿಯಲ್ಲಿ ಏನು ಹೇಳ್ಯಾರ ಅಂದ್ರೆ ಪ್ರಮುಖ ಅಂಶಗಳು, ದೋಷಗಳು ಮತ್ತು ಮುಂದಿನ ಸವಾಲುಗಳು, ಈ ಥರ ಮಾಡ್ಕೋಬೋದು. ಟಾಪಿಕನ್ನು ನೀವು ಡಿವೈಡ್ ಮಾಡ್ಕೋಬೇಕು. ಇನ್ನು ಲಾಸ್ಟಿಗೆ ಕನ್ಕ್ಲೂಷನ್ ಅಥವಾ ಉಪಸಂಹಾರ. ಉಪಸಂಹಾರ ಅಂತ ಬರಿಬಾರದು ಸರ್. ಬರೆದ್ರೂ ನಡಿತೈತೆ, ಬರಲಿಕ್ಕೂ ನಡಿತೈತೆ. ಬರೆದಿಲ್ಲ ಅಂತಂದ್ರೆ ಸಮಥಿಂಗ್ ಮೆಚೂರ್ಡ್ ಅಂತ ಅರ್ಥ. ಬರೆದಿರಿ ಅಂತಂತಂದ್ರೆ ಅವರೇ ನಂಗೆ ಅಂದ್ಕೊಳ್ಳಲ್ಲ, ವ್ಯಾಲ್ಯೂಯೇಷನ್ ಮಾಡೋರು, ಇದು ನಾವು ಅಂದ್ಕೊಳ್ಳೋದಷ್ಟೇ, ಕೊಡ್ತಾರೆ, ಮಾರ್ಕ್ಸ್ ಕೊಡ್ತಾರೆ. ಆದ್ರೆ ಉಪಸಂಹಾರದಲ್ಲಿ ಏನಿರಬೇಕು ಅಂದ್ರೆ ಇಷ್ಟೆಲ್ಲ ಬರೆದಿರ್ತೀವಿ ನೋಡಿ ರಾಮಾಯಣನ, ಅದ್ರ ಬಗ್ಗೆ ಹೊಗಳಿಕೆ ಇರಬೇಕು, ಸಮಾಧಾನ ಇರಬೇಕು. ಯಾವುದೇ ಕಾರಣಕ್ಕೆ ಪೀಠಿಕೆಯಲ್ಲಿ ಆಗಲಿ ಈ ಉಪಸಂಹಾರದಲ್ಲಿ ಆಗಲಿ ಒಂದೇ ಒಂದು ನೆಗೆಟಿವ್ ಇರಬಾರ್ದು. ನೆಗೆಟಿವ್ ಇತ್ತಂತ ಹೇಳ್ರಿ, ಕೆಲವೊಂದು ಸಾರಿ ಹಿಂಗಾಗತ್ತೆ ರೀ, ಇವ್ಯಾಲ್ಯುವೇಟರ್ನ ಮೈಂಡ್ ಎಂಟೈರ್ ಚೇಂಜ್ ಆಗಿಬಿಡ್ತೈತೆ. 15-16 ಮಾರ್ಕ್ಸ್ ಬರೋದನ್ನು 12-10-8 ತಂದುಬಿಡ್ತಾನೆ. ನೆಗೆಟಿವ್ ಬೇಡ್ರಿ, ವೈಯಕ್ತಿಕ ಬೇಡ್ರಿ. ಕೆಲವೊಂದು ಈಗ ಹೆಂಗಿರ್ತೀವಿ ನಾವೆಲ್ಲರೂ ಅಂತಂದ್ರೆ ಒಂದು ಲೆಫ್ಟ್ ರೈಟ್ ಅಂತ ಇದ್ದೀವಿ ನಾವು, ಎಡಪಂಥಿ ಬಲಪಂಥಿ ಅಂತ ಪ್ರತಿಯೊಬ್ಬರು ಹೆಚ್ಚು ಕಡಿಮೆ ಆ ಒಂದು ಆಟಿಟ್ಯೂಡ್ ಅದು ಎಲ್ಲರಿಗೆ. ಇಲ್ಲಿ ನಮ್ದು ಯಾವುದು ತೋರಿಸ್ಬಾರ್ದು. ಇಲ್ಲಿ ಕಾನೂನಾತ್ಮಕವಾಗಿ ಇರಬೇಕಿಲ್ಲಿ. ಇಲ್ಲಿ ನಾನೇನೋ ನಂದು ಅದು ನನಗೆ ಅದಿಷ್ಟ ನನಗಿದಿಷ್ಟ ನಡೆಯಲ್ಲ, ಅದನ್ನು ಎಲ್ಲಿ ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ. ಸೊ ಉಪಸಂಹಾರದಲ್ಲಿ ಹೊಗಳಿಕೆ ಇರಲಿ, ಸಲಹೆ ರೂಪದಲ್ಲಿರಲಿ, ಆ ಟಾಪಿಕ್ಗೆ ರಿಲೇಟೆಡೇ ಇರಲಿ. ಕೊನೆಗೆ ಹೆಂಗಿರ್ಬೇಕಂದ್ರೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅಂತ ನಾವು ಭಾಷಣದಾಗ ಮುಗಿಸ್ತೀವಲ್ಲ, ಹಂಗೆ ಮುಗಿಸಂಗಿರ್ಬೇಕು. ಮತ್ತು ಅದರಾಗ ಬರ್ತೀರಿ ಜೈ ಹಿಂದ್ ಜೈ ಕರ್ನಾಟಕ ಅಂತ, ಆ ಟಾಪಿಕ್ಗೆ ರಿಲೇಟೆಡ್ ಇರಬೇಕು. ಸೊ ಇಲ್ಲಿಗೆ ಪ್ರಬಂಧ ಹೆಂಗೆ ಬರಿಬೇಕಂತ ಗೊತ್ತಾಯಿತು. ಒಂದು ನೆನ್ಪಿಟ್ಕೊಳ್ರಿ, 5 ಪ್ರಬಂಧ ಕೊಡ್ತಾರೆ. ಯಾವುದೇ ಕಾರಣಕ್ಕೆ ಕಾಂಟ್ರವರ್ಸಿ ಇರುವಂಥದ್ದನ್ನು ಚೂಸ್ ಮಾಡಬೇಡ್ರಿ. ಯಾಕಂತ ಕೇಳಿದ್ರೆ ಆ ಕಾಂಟ್ರವರ್ಸಿ ಇದ್ದದ್ದನ್ನು ನಿಮ್ಗೆ ನೆನ್ಪಿಟ್ಕೊಳ್ರಿ. ಇನ್ನೊಂದು ಕಾಂಟ್ರವರ್ಸಿ ಅನ್ನೋದಕ್ಕಿಂತ ನೀವು ಪ್ರಿಪೇರ್ ಆಗಿದ್ದಂದ್ರೆ ಅದನ್ನು ಫಸ್ಟ್ ಚೂಸ್ ಮಾಡಿಕೊಡ್ರಿ. ಇಲ್ಲ ನೀವು ಪ್ರಿಪೇರ್ ಆಗಿದ್ದಿರಲಿಲ್ಲ ಅಂತಂದ್ರೆ ಕಾಂಟ್ರವರ್ಸಿ ಇರೋದನ್ನು ಚೂಸ್ ಮಾಡಬೇಡ್ರಿ. ಯಾಕಂತ ಕೇಳಿದ್ರೆ ಅಲ್ಲಿ ಪರೋ ವಿರೋಧಗಳಿದ್ದಾಗ ವ್ಯಾಲ್ಯೂಯೇಷನ್ ಮಾಡೋನು ಏನಾದರೂ ನಿಮ್ಮ ಆಲೋಚನೆಗಳು ವಿರುದ್ಧವಾಗಿದ್ದನು ಅಂತಂದ್ರೆ ಅಲ್ಲಿ ಭಾಳ ಎಡವಟ್ಟಾಗಿಬಿಡ್ತದೆ ಕೆಲಸಗಳು. ಸೊ ವಿವಾದಾತ್ಮಕವಾದ ಟಾಪಿಕನ್ನು ಚೂಸ್ ಮಾಡ್ಕೊಳ್ಬೇಡ್ರಿ. ಆ್ಯಂಡ್ ನೆಕ್ಸ್ಟ್ ನೋಡಿರಿ, ಎಲ್ಲ ಆಗಲಿ ಎಂಟೈರ್ ಎಸ್ಸೆಯಲ್ಲಿ ನೆಗೆಟಿವ್ಸನ್ನು, ಅಂದರೆ ಈಗ ಡಿಸ್ಅಡ್ವಾಂಟೇಜಸ್ ಇರ್ತಾವೆ, ಅವು ಬೇರೆ ಮಾತು. ನಿಮ್ಮ ಅಭಿಪ್ರಾಯದಲ್ಲಿ ನೆಗೆಟಿವ್ಗಳನ್ನು ಹಾಕಕ್ಕೆ ಹೋಗ್ಬೇಡ್ರಿ, ನೆಗೆಟಿವ್ಸ್ನ ಯೂಸ್ ಮಾಡಬೇಡ್ರಿ. ಆ್ಯಂಡ್ ಮೋರ್ ದ್ಯಾನ್ ದ್ಯಾಟ್ ಅಂಕಿ ಸಂಖ್ಯೆಗಳು ನಿಖರವಾಗಿದ್ದರೆ ಮಾತ್ರ ಹಾಕ್ರಿ. ಮತ್ತು ಈ ಹೋಲ್ಡ್ ಕಾನ್ಸೆಪ್ಟ್ ಅದ, ಈ ಪರಿಸರಕ್ಕೆ ಸಂಬಂಧಪಟ್ಟಂಥ ಒಂದು ಜನರಲ್ಲಿ ಜಾಗೃತಿ ಮೂಡಿಸ್ಬೇಕ್ರಿ. ಪರಿಸರಕ್ಕೆ ಸಂಬಂಧಪಟ್ಟಂಥದ್ದು ಬೇಜಾನ್ ಜಾಗೃತಿ ಐತ್ರಿ ಇವತ್ತು. ಅದ್ರಾಗ ಆ್ಯಂಡ್ರಾಯ್ಡ್ ಮೊಬೈಲ್ ಅದಾವ ಇವಾಗ. ನಾವು ಎಲ್ಲ ಅದನ್ನು ಬರಿಬಾರ್ದು. ಹೋಲ್ಡ್ ಕಾನ್ಸೆಪ್ಟ್ ಅದು. ಶಿಕ್ಷಣವನ್ನು ನೀಡಬೇಕು. ಏನು ಶಿಕ್ಷಣ ನೀಡ್ತೀರಿ? ಬೇಜಾನ ಡೆವಲಪ್ಡ್ ಮಾಡಿರಿ. ಅವು ಹಳಿ ಕಾನ್ಸೆಪ್ಟ್ಗಳನ್ನ ಬರಿಬಾರ್ದು. ಅಂಥದಕ್ಕೆ ಯುನಿಕ್ಲಿ ಆನ್ಸರ್ ಅನಿಸ್ತಾರೆ. ನೀವೆಲ್ಲ ಆ ಥರ ಬುಕ್ಗಳಲ್ಲೂ ಅದೇ ಜಾಗೃತಿ ಮೂಡಿಸ್ಬೇಕು. ಏನು ಜಾಗೃತಿ ಅದನ್ನು ಬರಿ. ಏನು ಜಾಗೃತಿ ಮೂಡಿಸ್ಬೇಕಲ್ಲ ಅದನ್ನು ಪಾಯಿಂಟ್ ಬರಬೇಕು. ಅದಕ್ಕಾಗಿ ಪಾಯಿಂಟ್ ಟು ಪಾಯಿಂಟ್ ಆನ್ಸರ್ ಇರಲಿ. ಇದು ಯಾವಾಗ ಬರುತ್ತೆ ಅಂತಂದರೆ ರೆಡಿಮೇಡ್ ಆನ್ಸರ್ ಬರಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ರೀ, ಇದು ಎಂಟೈರ್ ಪ್ರಬಂಧದ ಬಗ್ಗೆ ಇಷ್ಟು ತನಕ 1 ತಾಸು ವಿಡಿಯೋ ಮಾಡಿದ್ದೀನಿ. ಐ ಡೋಂಟ್ ನೋ ಎಷ್ಟು ಯೂಸ್ ಆಗುತ್ತಂತ 100% ಹೇಳ್ತೀನಿ. ಇದನ್ನೇನು ಹೇಳಿದ್ದೀನಲ್ಲ, ಎವ್ರಿಥಿಂಗ್ ಈಸ್ ಸಬ್ಜೆಕ್ಟಿವ್. ಇಲ್ಲಿ ಯಾವುದು ವ್ಯಕ್ತಿಗತ ಅಲ್ಲ.
ಈ ನೀವು ಪಿ ಯು ಸಿ ಓದಕತ್ತಿದ್ರಿ, ಡಿಗ್ರಿ ಓದಕತ್ತಿದ್ರಿ, ಇನ್ನೂ ಪ್ರಿಪೇರ್ ಆಗಕತ್ತಿದ್ರಿ ಅಂತಂದ್ರೆ ದಿಸ್ ಮೆಥಡ್ ಈಸ್ ಯೂಸ್ಫುಲ್ ಇನ್ ಆಲ್ಸೋ ಕೆ ಎಸ್ ಆಲ್ಸೋ. ಕೆ ಎಸ್ ಅಲ್ಲಿ ಕೂಡ ಯೂಸ್ಫುಲ್ ಆಗುತ್ತಾ. ಸೊ 6-7 ವರ್ಷಗಳಿಂದ ಇವತ್ತಿಗೂ ಕೂಡ ಪ್ರಿಪ್ರೇಷನಲ್ಲಿ ಇದ್ದುಕೊಂಡು ಹೇಳಿದಂಥ ಅನುಭವ ಇದು. ಸೊ ಒಳ್ಳೆಯದಾಗಲಿ. ಬರಿಬೇಕಾದ್ರೆ ಯಾವತ್ತೂ ನಾನು ಮುಂಚೆನೇ ಹೇಳಿದ್ದೀನಿ, ಪ್ರಬಂಧನೇ ಪ್ರಪಂಚ ಅಲ್ಲ. ಮಾರ್ಕೆಟಲ್ಲಿ ಸಿಗುವಂಥ ಬುಕ್ಕಿಗೆ ಮರಳಾಗಿ ಫಾಲೋ ಮಾಡೋಕ್ಕೆ ಹೋಗಬೇಡ್ರಿ. ಪ್ರಬಂಧ ನಿಮ್ಮ ಸ್ವಂತ ಬರಲಿ, ನಿಮ್ಮ ಸ್ವಂತ ಇದ್ರೆ ಮಾತ್ರ ಮಾರ್ಕ್ಸ್ ಸಿಗ್ತದೆ ಅಂತ ಹೇಳುತ್ತಾ ಇಲ್ಲಿವರೆಗೆ ನೋಡಿದ್ದಕ್ಕಾಗಿ ಸೊ ಬೇಸಿಕ್ಸನ್ನು ಹೇಳಿದ್ದೀನಿ, ಟಾಪಿಕ್ಸನ್ನು ಹೇಳಿದ್ದೀನಿ, ಮತ್ತು ವಾಟ್ ಇಸ್ ದ್ಯಾಟ್ ಸೋರ್ಸನ್ನು ಹೇಳಿದ್ದೀನಿ, ಬರೆಯುವ ವಿಧಾನನೂ ಹೇಳಿದ್ದೀನಿ. ಒಂದೇ ವಿಡಿಯೋದಲ್ಲಿನೇ ಎಲ್ಲನೂ ಕವರ್ ಮಾಡಿದ್ದೀನಿ. ಕೆಲವೊಂದು ಸರಿ ಕೇಳ್ತಾರೆ, ಸರ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ ಹೇಳ್ರಿ ಅಂತ. ನೋಡಿರಿ, ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ ಹೇಳ್ರಿ ಅಂತ ನನಗೆ ಕೇಳಿದರೆ ನಾನು ಆಲ್ರೆಡಿ PS ಆಗಿದ್ದೀನಿ, ನನಗದು ನೀಡಿಲ್ಲ. ಫೀಲ್ಡಲ್ಲಿರುವವರು, ವಾರ್ ಫೀಲ್ಡಲ್ಲಿರುವವರು ನೀವಿದ್ದೀರಿ, ನೀವು ಸರ್ಚ್ ಮಾಡ್ಕೋಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ಕೋಬೇಕು, ಅವೇ ಬರಲ್ಲ, ಬಂದರೂ ಬೇರೆ ಬೇರೆ ಕೇಳ್ಬೋದು. ನಿಮ್ದು ಹೆಂಗಿರಬೇಕಪ್ಪ ಅಂತಂತಂದ್ರೆ ನಾನು ಬಿಡುವಂಥ ಬಾಣ ರಾಮ ಬಾಣ, ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಅನ್ನಂಗೆ ನಿಮ್ಮ ಪ್ರಿಪ್ರೇಷನ್ ಇರಬೇಕು. ಇದು ಯಾವಾಗ ಆಗುತ್ತೆ ಅಂತಂತಂದ್ರೆ ನಿಮ್ಮ ಒಂದು ಡಬಲ್ ಸ್ಟಾರ್ ಉಡ್ತೀನಿ ಅನ್ನುವಂಥ ಡ್ರೀಮ್ ಕಣ್ಣು ಮುಂದೆ ನಿದ್ದೆ ಮಾಡೋಕ್ಕೆ ಬಿಡಬಾರ್ದು ರೀ. ಸುಮ್ಮನೆ PS ಆಗ್ತಂತ ಅಪ್ಲಿಕೇಶನ್ ಹಾಕಿ ಫಿಸಿಕಲ್ಗೆ ಓಡ್ಕೊಳ್ಳೋದಲ್ಲ. ನೀನು ಮಲ್ಕೊಳ್ಳೋಕ್ಕೆ ಹೋದರೆ ಅನಿಸ್ಬೇಕು, ನಾಳೆ ನಾನು ಸಬ್ ಇನ್ಸ್ಪೆಕ್ಟರ್ ಆದರೆ ನನ್ನ ಶತ್ರುಗಳಿಗೆ ನಾನು ಹೆಂಗೆ ಉರಿಸ್ತೀನಿ, ನನ್ನ ಪೇರೆಂಟ್ಸನ್ನು ಹೆಂಗೆ ನಾನು ಸೆಲೆಬ್ರೇಷನ್ ಮಾಡಿಸ್ತೀನಿ, ನಾನು ಯೂನಿಫಾರ್ಮಲ್ಲಿ ಹೆಂಗೆ ಕಾಣ್ತೀನಿ, ಅದು ಮಲ್ಕಕ್ಕೆ ಬಿಡಬಾರ್ದು ನಿಮ್ಮನ್ನು. ಅದು ಮಲ್ಕಲಕ್ಕೆ ಬಿಡಬಾರ್ದು ಅಂದರೆ ಸುಮ್ಮನೆ ಯಾವುದೋ ಒಂದು ವಿಡಿಯೋ ನೋಡ್ಕೊತ ಕುಂತ್ರೆ ಅಲ್ಲ. ಪ್ರಿಪ್ರೇಷನ್, ಸ್ಟಡಿ. ಓದಿ ಯಾರೋ ಹೇಳಿದ್ರಪ್ಪ ಓದಿ ಹುಚ್ಚಾಗ್ತಾರಂತ. ಯಾವನು ಹೇಳಿದ್ದೀನಿ ಓದಿ ಹುಚ್ಚಾಗ್ತಾರಂತ? ಓದಿದ್ನಿ ಅಂತ ಸುಳ್ಳು ಹೇಳಿ ಏನೂ ಓದಲ್ಲ, ಸುಮ್ಮನೆ ಹುಚ್ಚಾಗಿ ತಿರುಗಾಡ್ತಾರೆ. ಓದಿನಿಂದ ಪ್ರಪಂಚ ಅರ್ಥ ಆಗತ್ತೆ ರೀ. ಅದು ಬೇರೆಯೇ ರೀ, ಆ ಪ್ರಪಂಚನೇ ಬೇರೆ ಅದ. ಓದುವಂಥ ಹವ್ಯಾಸ ಇದ್ದರೆ ಇರಲಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. 545 ಪೋಸ್ಟ್ಗಳಲ್ಲಿ ನಿಮ್ಮದು ಕೂಡ ಒಂದು ಪೋಸ್ಟ್ ಇರಲಿ. 1,20,000 ಅಪ್ಲಿಕೇಶನ್ ಹಾಕ್ಯಾರ. ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ಕೊಂತ ಕುಂತ್ರೆ ಸೆಲೆಕ್ಷನ್ ಆಗಲ್ಲ. ಓಪನ್ನಾಗಿ ಹೇಳ್ತೀನಿ, ನೀವೇನಾದರೂ ಬೇಜಾರು ಮಾಡ್ಕೊಳ್ರಿ. ಮತ್ತು ಹಾಗಂತ ಸರ್ 120 ಲಕ್ಷ 1,20,000 120 ಜಸ್ಟ್ ಜನ ಹಾಕಿದ್ದಾರೆ, ನಮ್ಮದೇನಾಗುತ್ತೆ? ಸಾಧ್ಯನಿಲ್ಲ. ಹಂಗೆ ಅಂದ್ಕೊಂಡ್ರೆ ನೀವು ಯಾವತ್ತೂ ಆಗಲ್ಲ. ನೀವು ಯಾಕೆ 545ದಾಗ ಒಬ್ಬರು ಆಗಬಾರ್ದು? ಅದು ತಲೆಗಿಟ್ಕೊಂಡಿರ್ರಿ. ಸೊ ಯಾವಾಗಲೂ ಪಾಸಿಟಿವಿಟಿ ಇರಲಿ, ನೆಗೆಟಿವಿಟಿ ಸತ್ರು ಬೇಡ ಅಂತ ಹೇಳುತ್ತಾ ಮುಂದಿನ ವಿಡಿಯೋಗಳಲ್ಲಿ ನಾನು ಹೇಳಲ್ಲ, ಆ್ಯಕ್ಚುಲಿ ಯಾವ ಟಾಪಿಕ್ಸ್ ಅಂತ ಹೇಳಲ್ಲ. ಯಾಕಂತ ಕೇಳಿದ್ರೆ ನಾನು ಹೇಳಿದು ಬರಲಿಲ್ಲ ಅಂದ್ರೆ ಸುಮ್ಮನೆ ನೀನು ಹೇಳಿ ಸಲಿಕೆ ಮಾಡಿ ಅಲ್ಪ. ನಾನು ಒಬ್ಬನ ಸಕ್ಸಸ್ಸಿಗೆ ಕಾರಣನಾಗಿಲ್ಲ ಅಂದರೆ ಪರವಾಗಿಲ್ಲ, ಒಬ್ಬನ ಫೇಲಿಯರಿಗೆ, ಒಬ್ಬನ ದುಃಖಕ್ಕೂ ನಾನು ಎಂದೂ ಕಾರಣ ಆಗಿಲ್ಲ, ಮುಂದೂ ಕಾರಣ ಆಗಲ್ಲ. ಸೊ ಎಲ್ಪ್ ಆದರೆ ಅಷ್ಟೇ ಮಾಡ್ತೀನಿ, ಇಲ್ಲಪ್ಪ ಅಂತಂದ್ರೆ ನಾನು ಹಿಂದಕ್ಕೆ ಸೇರ್ಕೊಳ್ತೀನಿ ಅಷ್ಟೇ. ಯಾಕಂದ್ರೆ ಇನ್ನೊಬ್ಬರಿಗೆ ನಾನು ಹಿಂದೆ ಮಾಡಿಲ್ಲ, ಮುಂದೂ ಮಾಡಲ್ಲ. ಹಾಗಾಗಿ ನೋಡೋಣ, ಆದರೂ ಕೂಡ ಎಲ್ಪ್ ಆಗಬಹುದನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನನ್ನ ಎಷ್ಟೋ ಜನ ವೈರ್ಲೆಸ್ PSIಗಳಿದ್ದಾರೆ, ನನ್ನ ಜೂನಿಯರ್ಸು, ಕ್ಲಾಸ್ಮೇಟ್ಸು, ಸೀನಿಯರ್ಸು, ಇಂಟೆಲಿಜೆನ್ಸ್ PSIಗಳಿದ್ದಾರೆ, KSRP ಅವರೆಲ್ಲ ಸಿವಿಲ್ಗೆ ಪ್ರಿಪೇರ್ ಆಗ್ತಾಯಿದ್ದಾರೆ. ಅವರುಗಳೆಲ್ಲ ಒಳ್ಳೊಳ್ಳೆ ಟಾಪಿಕ್ಸನ್ನು ಚೂಸ್ ಮಾಡ್ಕೊಂಡ್ರೆ ನಾನು ಮಾಡಬಲ್ಲೆ, ಆದರೆ ನನಗೆ ನೀಡಿಲ್ಲ. ಮನುಷ್ಯನಿಗೆ ನೋಡ್ರಿ, ಹಸದವನಿಗೆ ಅನ್ನದ ಬೆಲೆ ಗೊತ್ತೈತ್ರಿ, ಹೊಟ್ಟೆ ತುಂಬಿದವನಿಗೆ ಅನ್ನದ ಬೆಲೆ ಗೊತ್ತಿರಲ್ಲ. ಈಗ ನಾನು ಆಗೈತೆ ಅಂತಂತಂದ್ರೆ ನಾನು ಎಷ್ಟೇ ನಾಲೆಜ್ ಇರಲಿ, ನಾನು ಎಷ್ಟೇ ಸಕ್ಸಸ್ಫುಲ್ ಪರ್ಸನ್ ಇರಲಿ, ಕೆಲವು ಜನ ನೀವು ಭಾಳ ದಡ್ಡ್ರಿ ಏನು ಮಾಡ್ತೀರಿ ಗೊತ್ತೇನು ರೀ? ಸಕ್ಸಸ್ ಆದವನು ಬೆನ್ನು ಹತ್ತಿ ಬಿಡ್ತೀರಿ. ನೀವು ಹತ್ತಬಾರ್ದು ರೀ, ಸಕ್ಸಸ್ ಆದವನು ಬೆನ್ನು ಹತ್ತಬಾರ್ದು, ಏನೂ ಯೂಸ್ ಇಲ್ಲ ಅವನಿಂದ. ನಾನು ಹಿಡ್ಕೊಂಡು ನೀವು ಯಾರು ಬೆನ್ನು ಹತ್ತಬೇಕಪ್ಪ ಅಂದ್ರೆ ವಾರ್ ಫೀಲ್ಡಲ್ಲಿ ಇರ್ತಾನೆ ನೋಡ್ರಿ. ವಾರ್ ಫೀಲ್ಡ್ ಇಲ್ಲ, ನೀವೇನು ಅನ್ಕೋತೀರಿ? ಇವನಿಗೇನು ಗೊತ್ತದು ಬಿಡ ಅನ್ಕೋತೀರಿ. ನಿಜವಾಗ್ಲೂ ಅವನೇ ರೀ ಮೇನ್ ಅಂದರೆ, ಹೀರೋ ಅಂದ್ರೆ ಅವನೇ ರೀ ಹೀರೋ. ಅದಕ್ಕೆ ಅಂಥವ್ರುಗಳೆಲ್ಲ ರೆಡಿ ಮಾಡ್ಯಾರ ಪ್ರಬಂಧಗಳನ್ನು. ಅವ್ನು ಪ್ರಬಂಧ ಹಾಕಲ್ಲ, ಅವ್ರು ಕೊಡಲು ಕೂಡ ಟಾಪಿಕ್ಸನ್ನು ಹೇಳ್ತೀನಿ ನಿಮಗೆ. ಸೊ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ. ನೋಡಿರಿ, ಇವತ್ತು ಪ್ರಬಂಧದ ಬಗ್ಗೆ ಮಾಡಿದ್ದೀನಿ, ಇನ್ನು ಪ್ರಿಸೈಸ್ ಬಗ್ಗೆ ಒಂದು ವಿಡಿಯೋ ಇದೆ, ಮತ್ತು ಈ ಕರೆಂಟ್ ಅಫೇರ್ಸ್ ಬಗ್ಗೆ ಒಂದು ವಿಡಿಯೋ ಇದೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಹೆಂಗೆ ಓದ್ಬೇಕು ಅನ್ನೋದು ವಿಡಿಯೋ ಇದೆ. ಬಟ್ ನನಗೆ ಅಷ್ಟು ಟೈಮ್ ಸಿಗ್ತಾಯಿಲ್ಲ. ಮತ್ತು ಯಾಕಂತ ಕೇಳಿದ್ರೆ ನಾನು ಹೇಳಿದ್ದೀನಿ ಮುಂಚೆನೇ, ಹಲವಾರು ವಿಡಿಯೋಗಳಲ್ಲಿ ಇದ್ದೀನಿ, ನಾನು ಟೈಮ್ ಸೇವ್ ಮಾಡೋದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಕೆಲವೊಬ್ಬರು ನನ್ನ ಕಾಂಟ್ಯಾಕ್ಟ್ ನಂಬರ್ ಕೇಳ್ತೀರಿ, ಟೆಲಿಗ್ರಾಮ್ ಗ್ರೂಪಲ್ಲಿ ಲಿಂಕ್ ಇದೆ, ಆ ಲಿಂಕನ್ನು ನೋಡ್ರಿ ಸಾಕು. ಆ ಲಿಂಕಿಗೆ ಹೋಗಿ ಟೆಲಿಗ್ರಾಮಲ್ಲಿ ಜಾಯಿನ್ ಆಗಿರಿ. ಅಲ್ಲಿ
ನೀವು ಏನೇ ಮಾಹಿತಿ ಕೇಳಬೇಕಾದ್ರೆ ಒಂದು ಸರಿ ನನ್ನ ಚಾನಲ್ದಾಗ ನೋಡಿರಿ. ನನ್ನ ಚಾನಲ್ ಪಲಟಿ ಮಾಡೋಕ್ಕಲ್ರಿ, ನಿಮ್ಗೆ ಏನೇ ಡೌಟ್ಸ್ ಬರಬಾರ್ದು ಅಂತ ಸಲಕ್ಕೇನೆ ನಾನು ಬೇಸಿಕ್ನಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ಈಗ ಅಲ್ರಾಮ್ ಒಂದು 15-20 ನಿಮಿಷ ವೀಡಿಯೋ ಮಾಡಿ ಮುಗಿಸ್ಬೇಕಾಗಿತ್ತು, ಅದನ್ನು ಯಾರಾದರೂ ನೋಡಲಿ ಅಂತ. ನನಗೇನು ಜಾಸ್ತಿ ನೋಡೋದು ಬೇಕಾಗಿಲ್ಲ, ಸೀರಿಯಸ್ ಆಸ್ಪಿರೆಂಟ್ ಫುಲ್ ನೋಡಿದ್ರೆ ಸಾಕು ನನಗೆ, ಅವ್ನಿಗೆ ಯೂಸ್ ಆದ್ರೆ ಸಾಕು. ಅದಕ್ಕೆ ನಿಮ್ದು ಏನೇ ಡೌಟ್ಸ್ ಕ್ಲಿಯರ್ ಆಗೋದಕ್ಕಿಂತ ಮುಂಚೆ, ಕೇಳೋದಕ್ಕಿಂತ ಮುಂಚೆ, ಕಮೆಂಟ್ ಹಾಕೋದಕ್ಕಿಂತ ಮುಂಚೆ ಅದ್ರಲ್ಲಿ ಜಾಯ್ನ್ ಆಗಿರಿ. ಈ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿದ್ರೆ ಯೂಸ್ ಇಲ್ಲ ನನ್ನ ಪ್ರಕಾರ. ಆ ಟೆಲಿಗ್ರಾಮಲ್ಲಿ ಬಂದು ನಿಮ್ಮ ಕ್ವಶನ್ ಕೇಳಿರಿ. ಜೆನ್ಯೂನ್ ಇತ್ತು ಅಂತಂದ್ರೆ ನಾನೇ ಕಾಲ್ ಮಾಡ್ತೀನಿ, ನಂಬರ್ ಕೊಡೋದಲ್ಲ, ನಾನೇ ಕಾಲ್ ಮಾಡ್ತೀನಿ. ನೀವು ಸುಮ್ಮನೆ ಹೆಂಗೆ ಓದಬೇಕಂತ ಅವಾಗ ನಿಂತು ಹೇಳಕತ್ತೀನಿ, ಯಾವ ಬುಕ್ ಓದ್ಬೇಕಂತಲೇ ಹೇಳಕತ್ತೀನಿ. ಅವನ್ನೆಲ್ಲ ಹೇಳಿದ್ರೆ ನನಗೆ ಅಷ್ಟು ಟೈಮ್ ಇಲ್ಲ. ಯಾಕಂತ ಕೇಳಿದ್ರೆ ನಾನು ಯಾವುದೋ ಒಂದು ಸಕ್ಸಸ್ ಆಗೈತೆ ಅಂತ ನಾನೇನೋ ಪ್ರಪಂಚದಾಗ ನನ್ನಂಗೆ ಯಾರಿಲ್ಲ ಅಂತ ವ್ಯಕ್ತಿ ಅಲ್ಲ. ಐ ಹ್ಯಾವ್ ಮೆನಿ ಡ್ರೀಮ್ಸ್, ಐ ವಾಂಟ್ ಟು ಚೇಸ್ ಇಟ್. ಸೊ ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ, ನನ್ನ ಬಗ್ಗೆ ಜಾಸ್ತಿ ಬೇಡ. ಸೊ